ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ಶ್ರೀರಕ್ಷಾ ಹಾಸನ ಜಿಲ್ಲೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕನ್ನಡ ವಿಷಯವನ್ನು ತನಗೆ ತಿಳಿದಿರುವ ಹಾಗೆ ಬೋಧಿಸುತ್ತಿರುವ ಶಿಕ್ಷಕಿ ಅವಳೇ ಶ್ರೀರಕ್ಷಾ. ಮೇಡಮ್, ನಾವು ನಮ್ಮ ಜೀವನವನ್ನು ಹೇಗೆ ಸುಧಾರಿಸಿಕೊಳ್ಳಬೇಕು ಅಂತ ಕೇಳುತ್ತಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಅದಕ್ಕೆ ಶ್ರೀ, ಜೀವನ ಅನ್ನುವುದು ನಿಂತ ನೀರಲ್ಲ, ಅದು ಯಾವಾಗಲೂ ನದಿಯ ಹಾಗೆ ಹರಿಯುತ್ತಾ ಇರುತ್ತದೆ. ಜೀವನವನ್ನು ನೀವು ಕುಡಿಯುವ ಕಾಫಿಗೆ ಹೋಲಿಸಿಕೊಳ್ಳಿ. ಕಾಫಿ ಕುಡಿಯಲು ನಮಗೆ ಕಪ್ಪುಗಳ ಅವಶ್ಯಕತೆ ಇದೆ. ನಮ್ಮಲ್ಲಿ ಬೇರೆ ಬೇರೆ ತರಹದ ಕಪ್ಪುಗಳು ಇವೆ, ಆದರೆ ನಮಗೆ ಬೇಕಾಗಿರುವುದು ಕಾಫಿಯನ್ನು ಕುಡಿಯಲು ಒಂದು ಕಪ್ಪು ಮಾತ್ರ. ಅದು ಬೆಲೆ ಬಾಳುವಂತಹ ಕಪ್ಪಾದರೂ ಸರಿಯೇ ಅಥವಾ ಕಡಿಮೆ ಬೆಲೆ ಬಾಳುವಂತಹ ಕಪ್ಪಾದರೂ ಸರಿಯೇ, ನಾವು ಯಾವುದೇ ಕಾಫಿ ಕಪ್ಪಿಗೆ ಕಾಫಿಯನ್ನು ಹಾಕಿಕೊಂಡು ಕುಡಿದಾಗ ಅದರ ಬಣ್ಣ ಮತ್ತು ರುಚಿ ಬದಲಾಗುವುದಿಲ್ಲ. ಅದೇ ರೀತಿ ಜೀವನ ಅನ್ನುವ ಕಾಫಿಯನ್ನು ಆಸ್ವಾದಿಸುತ್ತಾ ಸಂತೋಷದಿಂದ ಅದರ ರುಚಿಯನ್ನು ಸವಿಯಬೇಕು. ಸಿಹಿ ಕವಿ ಜೀವನದ ಎರಡು ಮುಖಗಳು. ನೀವೆಲ್ಲರೂ ವಿದ್ಯಾರ್ಥಿಗಳು, ನಿಮಗೆ ಶಿಕ್ಷಣವೇ ಪ್ರಾಮುಖ್ಯತೆ. ನಿಮ್ಮ ಶಿಕ್ಷಣ ನಿಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಯಶಸ್ವಿಯಾಗುತ್ತದೆ ಅಂತ ತನಗೆ ತಿಳಿದ ವಿಚಾರಗಳನ್ನು ಹೇಳಿದ್ದಾಳೆ ಶ್ರೀರಕ್ಷಾ. ವಿದ್ಯಾರ್ಥಿಗಳು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ, ಸೂಪರ್ ಮೇಡಮ್, ನಿಮ್ಮ ಹೆಸರು ಕೂಡ ಶ್ರೀರಕ್ಷಾ, ಹಾಗೆ ನಮ್ಮೆಲ್ಲರಿಗೂ ನೀವೇ ಶ್ರೀರಕ್ಷೆಯಾಗಿರುವಿರಿ ಅಂತ ಎಲ್ಲ ವಿದ್ಯಾರ್ಥಿಗಳು ಶ್ರೀರಕ್ಷಾಗೆ ಹೇಳುತ್ತಾರೆ. ಅವರಿಗೆ ಒಂದಷ್ಟು ಪಾಠವನ್ನು ಮುಗಿಸಿ ತರಗತಿಯಿಂದ ಹೊರಗೆ ಬರುತ್ತಾಳೆ ಶ್ರೀರಕ್ಷಾ. ಹಾ ಶ್ರೀರಕ್ಷಾ, ತರಗತಿ ಮುಗಿಯಿತಾ ಎಂದಳು ಅವಳ ಸ್ನೇಹಿತೆ ಮತ್ತು ಶಿಕ್ಷಕಿ ಬಿಂದು. ಹೌದು, ಈಗಷ್ಟೇ ಮುಗಿಯಿತು. ನಿಮ್ಮದು ತರಗತಿ ಮುಗಿಯಿತಾ ಕೇಳುತ್ತಾಳೆ ಶ್ರೀರಕ್ಷಾ. ಇಲ್ಲ, ಇನ್ನೂ ಒಂದು ತರಗತಿ ಇದೆ, ಹೋಗಬೇಕು ಅಂತ ಹೇಳುತ್ತಾಳೆ ಬಿಂದು. ಶಾಲೆಯ ಮುಖ್ಯೋಪಾಧ್ಯಾಯರು ಅಲ್ಲಿಗೆ ಬರುತ್ತಾರೆ. ಅವರೇ ದೀಪಕ್. ಶ್ರೀರಕ್ಷಾ ಮೇಡಮ್, ನಮ್ಮ ಶಾಲೆಗೆ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ರಿ. ನೀವು ಬರೆದ ಪತ್ರಕ್ಕೆ ನಮಗೆ ಉತ್ತರ ಬಂದಿದೆ. ಆದಷ್ಟು ಬೇಗ ಈ ಶಾಲೆಗೆ ಇನ್ನೊಬ್ಬ ಶಿಕ್ಷಕನನ್ನು ಕಳುಹಿಸಿಕೊಡುವುದಾಗಿ ಅವರಿಂದ ನಮಗೆ ಉತ್ತರ ಬಂದಿದೆ ಅಂತ ಖುಷಿಯಿಂದ ಹೇಳುತ್ತಾರೆ ದೀಪಕ್. ಇದನ್ನು ಕೇಳಿದ ಶ್ರೀರಕ್ಷಾ ಮತ್ತು ಬಿಂದು ಇಬ್ಬರು ಸಂತೋಷದಿಂದ ನಗುತ್ತಾರೆ. ಹೌದು, ಇದು ಹಾಸನ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಇರುವ ಪ್ರಾಥಮಿಕ ಶಾಲೆ. ಇಲ್ಲಿ ಸುಮಾರು 200 ಮಕ್ಕಳು ಇದ್ದಾರೆ. ಆ 200 ಮಕ್ಕಳಿಗೆ ಅಲ್ಲಿ ಇರುವುದು 3 ಜನ ಶಿಕ್ಷಕರು ಮಾತ್ರ, ಅದು ಮುಖ್ಯೋಪಾಧ್ಯಾಯರನ್ನು ಹೊರತುಪಡಿಸಿ. ಇನ್ನು ಉಳಿದವರು ಶಿಕ್ಷಕರು 3. ಶ್ರೀರಕ್ಷಾ ಕನ್ನಡ ವಿಷಯವನ್ನು ಬೋಧಿಸಿದರೆ ಬಿಂದು ಸಮಾಜ ಮತ್ತು ವಿಜ್ಞಾನ ವಿಷಯವನ್ನು ಬೋಧಿಸುತ್ತಾಳೆ. ಅವರ ಜೊತೆಯಲ್ಲಿ ಇರುವ ಇನ್ನೊಬ್ಬ ಶಿಕ್ಷಕನೆಂದರೆ ಅವರೇ ಸಾಧಕ್, ಆಂಗ್ಲ ಭಾಷೆಯ ಶಿಕ್ಷಕ. ಶಿಕ್ಷಕರ ಕೊರತೆ ಇರುವುದರಿಂದ ಶ್ರೀರಕ್ಷಾ ಕನ್ನಡ ಮತ್ತು ಗಣಿತ ವಿಷಯವನ್ನು ಎರಡನ್ನೂ ಬೋಧಿಸುತ್ತಿದ್ದಾಳೆ. ಇನ್ನು ತೃತೀಯ ಭಾಷೆಯಾದ ಹಿಂದಿಯನ್ನು ಆ ಶಾಲೆಯ ಮುಖ್ಯೋಪಾಧ್ಯಾಯರಾದ ದೀಪಕ್ ಅವರು ಬೋಧಿಸುತ್ತಾರೆ. ಇದನ್ನು ತಿಳಿದ ಶ್ರೀರಕ್ಷಾ, ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ತಿಳಿದು ಜಿಲ್ಲಾಧಿಕಾರಿಗಳಿಗೆ ತಮ್ಮ ಶಾಲೆಗೆ ಶಿಕ್ಷಕರನ್ನು ಕಳುಹಿಸಿಕೊಡುವಂತೆ ಮನವಿ ಪತ್ರವನ್ನು ಬರೆದಿದ್ದಳು. ಅದರಿಂದ ಇಂದು ಉತ್ತರ ಬಂದಿದೆ. ಸಾಧಕ್, ತುಂಬ ಸಂತೋಷ ಸರ್. ಒಬ್ಬೊಬ್ಬ ಶಿಕ್ಷಕರು 2 ವಿಷಯವನ್ನು ಬೋಧಿಸುವುದು ತುಂಬ ಕಷ್ಟ. ಒಂದು ವಿಷಯಕ್ಕೆ ಒಬ್ಬ ಶಿಕ್ಷಕರು ಇದ್ದರೆ ಆಗ ಮಕ್ಕಳಲ್ಲಿ ಕಲಿಕೆಯ ಪ್ರಮಾಣ ಹೆಚ್ಚಾಗುತ್ತದೆ. ಇದರಿಂದ ಶಿಕ್ಷಕರ ಶ್ರಮವೂ ಸಹ ಕಡಿಮೆಯಾಗುತ್ತದೆ ಅಂತ ಹೇಳುತ್ತಾನೆ. ಸೋಮವಾರದಿಂದಲೇ ಹೊಸ ಶಿಕ್ಷಕರು ಬರುತ್ತಾರೆ. ಆಮೇಲೆ ಯಾರು ಯಾವ ವಿಷಯವನ್ನು ಬೋಧಿಸಬೇಕು ಎಂಬುದನ್ನು ನಿರ್ಧಾರ ಮಾಡೋಣ ಎಂದರು ದೀಪಕ್. ಸಂಜೆ ಶ್ರೀರಕ್ಷಾ ಮತ್ತು ಬಿಂದು ಇಬ್ಬರು ತಮ್ಮ ಮನೆಗೆ ಹೊರಟಿದ್ದಾರೆ. ಅವರು ಇರುವುದು ಅದೇ ಊರಿನಲ್ಲಿ. ಅದು ಒಂದು ಚಿಕ್ಕ ಗ್ರಾಮ, ಜನಸಂಖ್ಯೆ ಪ್ರಮಾಣ ಕಡಿಮೆ ಇದೆ. ಬಿಂದು ಅದೇ ಊರಿನವಳು. ಅವಳು ಸಹ ಶಿಕ್ಷಕಿಯಾಗಿ ಅದೇ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳಿಗೆ ಅಮ್ಮ, ಅಪ್ಪ, ಒಬ್ಬ ತಮ್ಮ ಇದ್ದಾನೆ. ಅವರು ಇನ್ನೂ ಓದುತ್ತಿದ್ದಾನೆ. ಇನ್ನು ಅವಳ ಅಪ್ಪ ದೊಡ್ಡ ಕುಡುಕ. ಮನೆಯ ಎಲ್ಲ ಜವಾಬ್ದಾರಿ ಬಿಂದುಳದೆ. ಶ್ರೀರಕ್ಷಾ ಇವಳೇ ಈ ಕಥೆಯ ನಾಯಕಿ. ಸದ್ಯಕ್ಕೆ ಶ್ರೀರಕ್ಷಾ ಒಬ್ಬಳೇ ಈ ಊರಿನಲ್ಲಿ ಇದ್ದಾಳೆ. ಅದು ಒಂದು ಬಾಡಿಗೆ ಮನೆ ಮಾಡಿಕೊಂಡು. ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಅವಳು ಬೆಳೆದಿದ್ದು ಅನಾಥ ಆಶ್ರಮದಲ್ಲಿ. ತಾನು ಚೆನ್ನಾಗಿ ಇಷ್ಟಪಟ್ಟು ಓದಿ ಆರಿಸಿಕೊಂಡ ಕೆಲಸವಿದ್ದು. ಊರಿನ ಜನರಿಗೆ ಇವಳು ಅಂದರೆ ಒಂದು ರೀತಿಯ ಪ್ರೀತಿ, ಗೌರವ.
ಹೆಸರಿಗೆ ತಕ್ಕನಾಗಿಯೇ ಇವಳು ಎಲ್ಲರಿಗೂ ರಕ್ಷದಾಯಕಳು. ಶಾಲೆಯಲ್ಲಿ ತನ್ನ ಕೆಲಸ ಮುಗಿದ ಮೇಲೆ ಮನೆಗೆ ಬರುತ್ತಾಳೆ. ಮನೆಯ ಒಂದಷ್ಟು ಕೆಲಸ ಮುಗಿಸಿ ಒಂದಷ್ಟು ಮಕ್ಕಳಿಗೆ ಉಚಿತವಾಗಿ ಮನೆಪಾಠ ಮಾಡುತ್ತಾಳೆ. ಈ ಹಳ್ಳಿಯಲ್ಲಿ ಒಂದು ದೊಡ್ಡದಾದ ಬಂಗಲೆ ಇದೆ. ಆದರೆ ಆ ಬಂಗಲೆಯಲ್ಲಿ ಯಾರೂ ವಾಸವಿಲ್ಲ. ಆ ಬಂಗಲೆಯನ್ನು ನೋಡಿಕೊಳ್ಳಲು ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ಆ ಬಂಗಲೆಯನ್ನು ಶುಚಿ ಮಾಡಲು ಕೆಲಸಗಾರರು. ಆದರೆ ಆ ಬಂಗಲೆಯ ಯಜಮಾನರನ್ನು ಎಂದಿಗೂ ಸಹ ನೋಡಿಲ್ಲ. ಅವರೆಲ್ಲರೂ ಬೆಂಗಳೂರಿನಲ್ಲಿ ಇದ್ದಾರೆ. ವರ್ಷಕ್ಕೆ ಒಂದು ಸಲ ಊರಿನಲ್ಲಿ ಹಬ್ಬ ನಡೆಯುತ್ತದೆ. ಆಗ ಇಲ್ಲಿಗೆ ಬಂದು ಒಂದಷ್ಟು ದಿನ ಇದ್ದು ಮತ್ತೆ ವಾಪಸ್ಸು ಹೋಗಿಬಿಡುತ್ತಾರೆ. ಊರಿನವರಿಗೂ ಈ ಬಂಗಲೆಯವರಿಗೂ ಅಷ್ಟು ಪರಿಚಯವಿಲ್ಲ. ಊರಿನಲ್ಲಿ ಯಾರೇ ಕೇಳಿದರೂ ಈ ಬಂಗಲೆ ಬಗ್ಗೆ ತಮಗೆ ಏನೂ ಗೊತ್ತಿಲ್ಲ ಎನ್ನುವ ಉತ್ತರವನ್ನೇ ಕೊಡುತ್ತಾರೆ. ಶ್ರೀರಕ್ಷಾ ದಿನ ಸ್ಕೂಲಿಗೆ ಹೋಗುವಾಗ ಈ ಬಂಗಲೆಯ ದಾರಿಯಲ್ಲಿ ಹೋಗಬೇಕು. ಈ ಬಂಗಲೆ ನೋಡಿದಾಗ ಇದು ಒಂದು ಚಿಕ್ಕ ಅರಮನೆಯೇ ಅನಿಸುತ್ತದೆ. ಆದರೆ ಈ ಅರಮನೆಯಲ್ಲಿ ವಾಸ ಮಾಡಲು ರಾಜಾರಾಣಿಯೇ ಇಲ್ಲ ಅನ್ನುವುದೇ ವಿಪರ್ಯಾಸ. ಶ್ರೀರಕ್ಷಾ ಮನೆಗೆ ಬಂದ ಮೇಲೆ ಎಂದಿನಂತೆ ತನ್ನ ಕೆಲಸ ಮುಗಿಸಿ ಮಕ್ಕಳಿಗೆ ಮನೆ ಪಾಠ ಹೇಳಿಕೊಡಲು ಕೂರುತ್ತಾಳೆ. ಬೆಂಗಳೂರಿನ ಒಂದು ಮನೆಯಲ್ಲಿ ಚರ್ಚೆ ನಡೆಯುತ್ತಿದೆ. ಆ ಮನೆಯ ಮುದ್ದು ಮಗನ ವಿಷಯದ ಬಗ್ಗೆ. ಎಷ್ಟು ಸಲ ಹೇಳಿದ್ದೇನೆ, ನಮಗೆ ದೇವರು ಚೆನ್ನಾಗಿ ಎಲ್ಲವನ್ನೂ ಕೊಟ್ಟಿದ್ದಾನೆ. ನನ್ನದೇ ಆದ ಒಂದು ಸ್ವಂತ ಕಂಪನಿ ಇದೆ. ಅದನ್ನು ನೋಡಿಕೊಂಡು ನಮ್ಮ ಕೆಲಸವನ್ನು ನೀನು ಕಡಿಮೆ ಮಾಡುತ್ತೀಯಾ ಅಂತ ಅಂದುಕೊಂಡಿದ್ದೆ. ನೀನು ನೋಡಿದ್ರೆ ನನಗೆ ಇದ್ಯಾವುದೂ ಬೇಡ, ನಾನು ಹಳ್ಳಿಗೆ ಹೋಗ್ತೀನಿ, ಅಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಹಳ್ಳಿಯಲ್ಲಿ ಹೋಗಿ ಏನು ಕೆಲಸ ಮಾಡ್ತೀಯಾ ಅಂತ ಕೇಳುತ್ತಿದ್ದಾರೆ ನಾಯಕನ ತಂದೆ ಚಂದ್ರ. ಅದಕ್ಕೆ ಉತ್ತರ ಕೊಡುತ್ತಿದ್ದಾನೆ ನಾಯಕ ಮಧು. ನೋಡಿಯಪ್ಪ, ನನಗೆ ಮೊದಲಿನಿಂದಲೂ ಹಳ್ಳಿನೇ ಇಷ್ಟ. ನಾನು ಅಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹೇಗಿದ್ದರೂ ಊರಿನಲ್ಲಿ ನಮ್ಮದೊಂದು ಬಂಗಲೆ ಇದೆ, ಅಲ್ಲಿ ನಾನೇ ಇರ್ತೀನಿ. ಅದಕ್ಕೆ ಚಂದ್ರ, ಸರಿ, ಅಲ್ಲಿ ನೀನು ಏನು ಕೆಲಸ ಮಾಡುತ್ತೀಯ ಅದನ್ನು ಹೇಳು. ಆಗ ಮಧು, ಅಪ್ಪ, ನಿಮ್ಮ ಮಗ ಒಬ್ಬ ಪೊಲೀಸ್ ಅನ್ನೋದನ್ನು ಮರಿಬೇಡಿ. ನಾನೇ ಖುದ್ದಾಗಿ ಐಆರ್ ಆಫೀಸರ್ ಹತ್ರ ಮಾತಾಡಿ ನಮ್ಮ ಊರಿಗೆ ನನ್ನನ್ನು ವರ್ಗಾವಣೆ ಮಾಡುವಂತೆ ಕೇಳಿಕೊಂಡಿದ್ದೆ. ಈಗ ಅದು ಯಶಸ್ವಿಯಾಗಿದೆ. ನಿಮಗೆ ಗೊತ್ತಿಲ್ಲ ಅಪ್ಪ, ಆ ಊರಿನಲ್ಲಿ ಏನೇನೋ ಘಟನೆಗಳು ನಡೆಯುತ್ತಾ ಇದೆ ಅಂತ ನನಗೆ ವಿಷಯ ತಿಳಿದು ಬಂದಿದೆ. ಇದರ ಬಗ್ಗೆ ನಮ್ಮ ಸರ್ ನನಗೆ ರೆಫರ್ ಮಾಡಿದಾಗ ಬೇರೆ ಯಾರೋ ಹೋಗುವುದರ ಬದಲಾಗಿ ನಾನೇ ಹೋದರೆ ಸರಿ ಹೋಗುತ್ತದೆ ಅಂತ ನಿರ್ಧಾರ ಮಾಡಿದೆ. ಸರಿ, ಹೋಗ್ಲಿ, ಮದುವೆನಾದರೂ ಮಾಡಿಕೊಂಡು ಹೆಂಡ್ತಿನಾದರೂ ಜೊತೆಯಲ್ಲಿ ಕರ್ಕೊಂಡು ಹೋಗುವ. ಅಪ್ಪ, ನನಗೆ ಈಗಲೇ ಮದುವೆ ಇಷ್ಟ ಇಲ್ಲ. ಇನ್ನೂ 1-2 ವರ್ಷ ಕಳೆಯಲಿ, ಆಮೇಲೆ ನೀವು ಹೇಳಿದ ಹಾಗೆ ನಾನು ಮದುವೆ ಆಗ್ತೀನಿ. ಈಗ ನಾನು ನಮ್ಮ ಊರಿಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡಿ. ಅದು ನಿಮ್ಮ ಊರಪ್ಪ ಅಂತ ಹೇಳಿದಾಗ ಚಂದ್ರರವರ ಕಣ್ಣಿನಲ್ಲಿ ಕಣ್ಣೀರು ಬರುತ್ತದೆ. ಹೌದಪ್ಪ, ಅದು ನಾನು ಬೆಳೆದ ಊರೇ. ಆದರೆ ನಮ್ಮವರು ಅಂತ ಆ ಊರಿನಲ್ಲಿ ಯಾರೂ ಇಲ್ಲ. ಎಲ್ಲರನ್ನೂ ಕಳೆದುಕೊಂಡ ಮೇಲೆ ನಾನು ಇಲ್ಲಿಗೆ ಬಂದಿದ್ದು. ಆಗ ನೀನು 2 ವರ್ಷದ ಮಗು. ಪ್ರತಿ ವರ್ಷ ಊರಿನಲ್ಲಿ ಹಬ್ಬ ನಡೆದಾಗ ಮಾತ್ರವೇ ನಾನು ನೀನು ಹೋಗಿ ಸ್ವಲ್ಪ ದಿನ ಇದ್ದು ಬರುತ್ತಾ ಇದ್ದಿದ್ದು. ನೀನು ಓದುವುದಕ್ಕೆ ದೆಹಲಿಗೆ ಹೋದೆ, ನಾನೊಬ್ಬನೇ ಅಲ್ಲಿಗೆ ಹೋಗಿ ಬರುತ್ತಿದ್ದೆ. ನಿನ್ನ ಅಮ್ಮನಿಗೆ ಹಳ್ಳಿ ಎಂದರೆ ಇಷ್ಟ. ಯಾವಾಗಲೂ ನಾವು ಹಳ್ಳಿಯಲ್ಲಿ ಒಂದು ಬಂಗಲೆ ಕಟ್ಟಿಸಿಕೊಂಡು ಇರಬೇಕು ಅಂತ ಆಸೆ ಪಡುತ್ತಾ ಇದ್ದಳು. ಅದಕ್ಕಾಗಿ ಅವಳ ಹೆಸರಿನಲ್ಲಿ ಆ ಬಂಗಲೆ ಕಟ್ಟಿಸಿದ್ದು ಅಂತ ಹೇಳಿ ಕಣ್ಣೀರು ಹಾಕುತ್ತಾರೆ. ಅಪ್ಪ, ಏನಿದು, ಚಿಕ್ಕ ಮಕ್ಕಳ ಹಾಗೆ ಅಳುತ್ತಾ ಇದ್ದೀರಾ? ಪ್ಲೀಸ್, ನನ್ನನ್ನು ನಗುಮುಖದಿಂದ ನನ್ನ ಕೆಲಸ ಮಾಡಲು ಅಲ್ಲಿಗೆ ಕಳುಹಿಸಿಕೊಡಿ ಅಂತ ಮಗು ಥರ ಬೇಡಿದಾಗ ಚಂದ್ರ ನಗುಮುಖದಿಂದಲೇ ಒಪ್ಪಿಗೆ ಕೊಡುತ್ತಾರೆ. ಮಾರನೆಯ ದಿನವೇ ಮಧು ಹೊರಟಿದ್ದಾನೆ ಶ್ರೀರಕ್ಷಾ ಇರುವ ಊರಿಗೆ. ಆದರೆ ಮಧು ಪೊಲೀಸ್ ಎನ್ನುವುದು ಊರಿನ ಯಾರಿಗೂ ತಿಳಿಯದ ವಿಷಯ. ಆ ಬಂಗಲೆಯ ಯಜಮಾನ ಅನ್ನುವುದಷ್ಟೇ ಗೊತ್ತು. ಬಿಂದು, ಬಾ ಒಳಗೆ. ಏನು, ಬೆಳಗ್ಗೆನೆ ಬಂದ್ಬಿಟ್ಟಿದ್ಯಾ ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಹೌದು, ಅದು ನಾನು ನಿನಗೆ ಒಂದು ವಿಷಯ ಹೇಳಬೇಕು ಅಂತಾಳೆ ಬಿಂದು. ವಿಷಯನಾ? ಏನು ಅಂತಾಳೆ ಶ್ರೀರಕ್ಷಾ. ಅದೇ ಶ್ರೀ, ಈಗ 3 ತಿಂಗಳಿನಿಂದ ನಮ್ಮ ಊರಿನ 2 ಹೆಣ್ಣು ಮಕ್ಕಳು ಕಾಣೆ ಆಗಿದ್ರಲ್ವಾ? ಆಗ ನೀನೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೆ. ಆದರೆ ಅವರು ಇದರ ಬಗ್ಗೆ ಏನೂ ವಿಚಾರಿಸದೆ ಸುಮ್ಮನೆ ಆಗಿದ್ರು. ಮತ್ತೆ ನೀನು ಹೋಗಿ ಕೇಳಿದಾಗ ಅವರು ಏನು ಹೇಳಿದ್ರು ಅಂತಾಳೆ ಬಿಂದು. ಛೇ, ಅವತ್ತು ಎಷ್ಟು ಕೆಟ್ಟದಾಗಿ ಮಾತನಾಡಿದ್ರು ಗೊತ್ತಾ? ಪಾಪ, ಆ ಹುಡುಗಿಯರ ಅಪ್ಪ ಅಮ್ಮ ಎಷ್ಟು ಅಳ್ತಾ ಇದ್ರು ಗೊತ್ತಾ? ಹುಡುಗಿಯರ 2 ಸರಿ ಇಲ್ಲ, ಯಾರನ್ನೋ ಪ್ರೀತಿ ಮಾಡಿ ಓಡಿ ಹೋಗಿರಬೇಕು ಅಂತ ಹೇಳಿದ್ರು. ಆಗ ನನಗೆ ಎಷ್ಟು ಕೋಪ ಬಂತು ಗೊತ್ತಾ?
ನಿಮ್ಮಂಥವರು ಬೀದಿಯಲ್ಲಿ ಭಿಕ್ಷೆ ಬೇಡೋದಕ್ಕೆ ಲಾಯಕ್ಕು ಅಂತ ಬೈದು ಅಲ್ಲಿಂದ ಬಂದು ಬಿಟ್ಟಿದ್ದೆ ಅಂತಾಳೆ ಶ್ರೀರಕ್ಷಾ. ನಿನ್ನೆ ನಾನು ಅಮ್ಮನ ಜೊತೆಗೆ ಸಿಟಿಗೆ ಹೋಗಿದ್ದೆ. ಆಗ ಆ ಪೊಲೀಸ್ ನನಗೆ ಸಿಕ್ಕಿದ್ದ. ನೀನು ನಿನ್ನ ಗೆಳತಿಯಿಂದ ನಾನು ನನ್ನ ಕೆಲಸ ಕಳ್ಕೊಂಡಿದ್ದೀನಿ. ನಿನ್ನ ಗೆಳತಿಗೆ ಹೋಗಿ ಹೇಳು, ನಾನವಳನ್ನು ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ದ ಗೊತ್ತಾ. ಅವನು ನನ್ನ ಏನು ಮಾಡೋದಕ್ಕೆ ಆಗಲ್ಲ. ಅದ್ಬಿಡು, ಅವನ ಕೆಲಸ ಹೀಗೆ ಹೋಯಿತು, ಅದೇ ನನಗೆ ಅನುಮಾನ ಅಂತಾಳೆ ಶ್ರೀರಕ್ಷಾ. ನನಗೂ ಅಷ್ಟೇ ಅದೇ ಅನುಮಾನ. ಆದರೆ ನಾಳೆಯಿಂದ ಯಾರೋ ಇನ್ನೊಬ್ರು ಪೊಲೀಸು ಅವರ ಜಾಗಕ್ಕೆ ಬರ್ತಾ ಇದ್ದಾರಂತೆ ಅಂತ ಹೇಳುತ್ತಾಳೆ ಬಿಂದು. ಹೌದಾ, ಸರಿ ನೋಡೋಣ ಇವರು ಹೇಗೆ ಇವರ ಕೆಲಸವನ್ನ ನಿರ್ವಹಿಸುತ್ತಾರೆ ಅಂತ. ಶ್ರೀ, ಇವತ್ತು ಸಂಡೇ ಅಲ್ವಾ, ಬಾ ಇವತ್ತು ನಮ್ಮ ಊರಿನಲ್ಲಿ ಆ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಸರಿ ಹೋಗೋಣ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಅವತ್ತು ಶ್ರೀರಕ್ಷಾ ಪೊಲೀಸ್ ಸ್ಟೇಷನ್ನಲ್ಲಿ ಅವರಿಗೆ ಬೈಯುವುದನ್ನು ಇನ್ನೊಬ್ಬ ಪೇದೆ ಅದನ್ನು ವಿಡಿಯೋ ಮಾಡಿಕೊಂಡಿರುತ್ತಾನೆ. ಅದನ್ನು ಐಆರ್ ಆಫೀಸರ್ಗೆ ತೋರಿಸುತ್ತಾನೆ. ಯಾಕೆ ಅಂದರೆ ಆ ಪೊಲೀಸ್ ದಬ್ಬಾಳಿಕೆಯನ್ನು ಕಣ್ಣಾರೆ ಕಂಡಿರುತ್ತಾರೆ ಅಲ್ಲಿನ ಸಿಬ್ಬಂದಿಗಳು. ಯಾರೇ ಕಂಪ್ಲೇಂಟ್ ಕೊಡಕ್ಕೆ ಬಂದರೂ ಅವರಿಗೆ ಅವಮಾನ ಮಾಡಿ ಕಳುಹಿಸುವುದು, ಅವರ ದೂರುಗಳನ್ನು ಸರಿಯಾಗಿ ಪರಿಶೀಲಿಸದೆ ಅದನ್ನು ಅರ್ಧಕ್ಕೆ ಕೈಬಿಡುವುದು, ಈ ರೀತಿಯಾಗಿ ನಡೆದುಕೊಳ್ಳುತ್ತಿದ್ದ. ಅದನ್ನು ಹೈಯರ್ ಆಫೀಸರ್ಗೆ ತೋರಿಸಿದ ಮೇಲೆ ಅವರು ಅವನನ್ನು ಕೆಲಸದಿಂದ ತೆಗೆದುಹಾಕಿರುತ್ತಾರೆ. ಶ್ರೀರಕ್ಷಾ ಮತ್ತು ಬಿಂದು ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾರೆ. ಅವರು ಹೋಗುವಾಗ ಅದೇ ದಾರಿಯಲ್ಲಿ ಆ ಬಂಗಲೆ. ಅದನ್ನು ನೋಡಿದ ಬಿಂದು, ಈ ಬಂಗಲೆ ಎಷ್ಟು ದೊಡ್ಡದಾಗಿದೆ ನೋಡು, ಎಷ್ಟೋ ಸಲ ಇದರ ಒಳಗೆ ಹೋಗಿ ನೋಡಬೇಕು ಅಂತ ಅಂದ್ಕೊಳ್ತೀನಿ. ಆದರೆ ಆ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಡುವುದೇ ಇಲ್ಲ ಅಂತಾನೆ ಕೊಬ್ಬು ಅವನಿಗೆ. ಶ್ರೀರಕ್ಷಾ ನಗುತ್ತಾ, ಆ ರೀತಿ ಬೇರೆಯವರ ಮನೆಗೆ ಹೋಗೋದು ತಪ್ಪು. ಅದು ಅಲ್ಲದೆ ಅವರು ಶ್ರೀಮಂತರು. ಈ ರೀತಿ ನೀನು ಕೇಳಿದೆ ಅಂತ ನಿನ್ನನ್ನು ಒಳಗೆ ಬಿಟ್ಟರೆ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಏನಾಗಬೇಕು, ನೀನೇ ಯೋಚಿಸು ಎನ್ನುತ್ತಾಳೆ ಶ್ರೀರಕ್ಷಾ. ಅದೇ ಸಮಯಕ್ಕೆ ಮೇಲಿನ ಮಹಡಿಯ ಬಾಲ್ಕನಿಯಲ್ಲಿ ನಿಂತಿದ್ದಾನೆ ಮಧು. ಅವನನ್ನು ನೋಡಿದ ಬಿಂದು, ಅಲ್ಲಿ ನೋಡು ಶ್ರೀರಕ್ಷಾ, ಅವರೇ ಈ ಮನೆಯ ಓನರ್. ನಾನು ಮೊದಲು 1-2 ಸಲ ನೋಡಿದ್ದೆ, ಆದರೆ ಅವರು ಬರ್ತಾ ಇದ್ದದ್ದು ವರ್ಷಕ್ಕೆ 1 ಸಲ ಮಾತ್ರ, ಅದು ಊರಿನ ಹಬ್ಬ ಇದ್ದಾಗ. ಈಗ ಊರಿನ ಹಬ್ಬ ಇಲ್ಲ, ಆದರೂ ಬಂದಿದ್ದಾರೆ, ಏನೋ ಇರಬೇಕು ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷಾ, ಅವರ ಮನೆ ಅವರಿಷ್ಟ, ಅವರು ಯಾವಾಗಲಾದರೂ ಬರಲಿ ಯಾವಾಗಲಾದರೂ ಹೋಗಲಿ, ನಿನಗ್ಯಾಕೆ, ಸುಮ್ಮನೆ ಬಾ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಬಿಂದು ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿ, ಈ ಮನೆಯ ಓನರ್ ಬಂದಿದ್ದಾರಾ? ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಹೌದು, ಬೆಳಗ್ಗೆ ಅಷ್ಟೇ ಬಂದರು, ಅಲ್ಲಿ ನಿಂತಿದ್ದಾರಲ್ಲ ಅವರೇ ಅಂತ ತೋರಿಸುತ್ತಾನೆ ಮಧು ಕಡೆಗೆ. ಆಗ ಬಿಂದು, ಸರಿ, ಈಗಲಾದರೂ ಈ ಮನೆ ನೋಡಬಹುದಾ ನಾನು? ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಇಲ್ಲ, ಸಾಧ್ಯ ಇಲ್ಲ, ಸರ್ ಬೈತಾರೆ ನನ್ನನ್ನು ಅಷ್ಟೇ, ಹೋಗಿ ಇಲ್ಲಿಂದ ಅಂತ ಹೇಳುತ್ತಾನೆ. ಏನಯ್ಯ ನೀನು, ಏನೋ ಈ ಬಂಗ್ಲೆ ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಒಂದ್ಸಲ ನೋಡೋಣ ಅಂತ ಆಸೆ ಪಟ್ಟರೆ ಈ ರೀತಿ ಮಾತಾಡ್ತೀಯಾ ಅಂತ ಜೋರಾಗಿ ಮಾತನಾಡುತ್ತಿದ್ದಾಳೆ ಬಿಂದು. ಬಿಂದು, ಸಾಕ್ ಬಾರೆ, ಅವ್ರು ಹೇಳ್ತಾ ಇದ್ದಾರೆ ತಾನೇ ಒಳಗೆ ಬಿಡೋದಿಕ್ಕೆ ಆಗಲ್ಲ ಅಂತ, ಮತ್ತ್ಯಾಕೆ ನೀನು ಇಷ್ಟು ಹಠ ಮಾಡುತ್ತೀಯ ಅಂತ ಹೇಳುತ್ತಾಳೆ. ಪೆಚ್ಚುಮರೆ ಹೊತ್ತುಕೊಂಡು ಶ್ರೀರಕ್ಷಾಳ ಜೊತೆ ಹೋಗುತ್ತಾಳೆ ಬಿಂದು. ದೂರದಲ್ಲಿ ನಿಂತು ಮಧು ದೃಶ್ಯವನ್ನು ನೋಡುತ್ತಾ ಇರುತ್ತಾನೆ. ಅವರು ಅಲ್ಲಿಂದ ಹೋದ ಮೇಲೆ ಮಧು ಸೆಕ್ಯೂರಿಟಿ ಗಾರ್ಡ್ ಹತ್ರ ಬಂದು ವಿಷಯ ಏನು ಅಂತ ವಿಚಾರಿಸಿದಾಗ ನಡೆದ ವಿಷಯ ತಿಳಿಸುತ್ತಾನೆ ಸೆಕ್ಯೂರಿಟಿ ಗಾರ್ಡ್. ಆಗ ಮಧು, ಸರಿ, ಮತ್ತೊಮ್ಮೆ ಅವರು ಇಲ್ಲಿಗೆ ಬಂದಾಗ ಅವರನ್ನು ಮನೆಯ ಒಳಗೆ ಕಳುಹಿಸು ಅಂತ ಹೇಳುತ್ತಾನೆ. ಮನಸ್ಸಿನಲ್ಲಿ ಪಾಪ ಆ ಹುಡುಗಿಗೆ ಈ ಮನೆ ಹೇಗಿದೆ ಅನ್ನುವ ನೋಡುವ ಆಸೆ, ಅದಕ್ಕೆ ಇವನ ಹತ್ತಿರವೇ ಜಗಳ ಮಾಡಿದ್ದಾಳೆ ಅಂತಂದುಕೊಂಡು ಮನೆಯ ಒಳಗೆ ಹೋಗುತ್ತಾನೆ ಮಧು. ಮಾರನೆಯ ದಿನ ಮಧು ಡ್ಯೂಟಿಗೆ ರಿಪೋರ್ಟ್ ಮಾಡಲು ಹೋಗುತ್ತಾನೆ. ಇನ್ನು ಬಿಂದು ಮತ್ತು ಶ್ರೀರಕ್ಷಾ ಇಬ್ಬರು ಎಂದಿನಂತೆ ಸ್ಕೂಲಿಗೆ ಹೋಗಿದ್ದಾರೆ. ಅಷ್ಟೊತ್ತಿಗೆ ಶಾಲೆಯ ಇನ್ನೊಬ್ಬರು ಶಿಕ್ಷಕರು ಬಂದಿದ್ದಾರೆ. ಅವರ ಹೆಸರು ಸೀತಾ. ಹೆಸರು ಮಾತ್ರ ಸಾಂಪ್ರದಾಯಿಕವಾಗಿ ಇದೆ, ಆದರೆ ಅವರ ವೇಷಭೂಷಣಗಳು ಅತಿ ಅಲಂಕಾರಕೃತವಾಗಿದೆ. ಮುಖ್ಯೋಪಾಧ್ಯಾಯರಾದ ದೀಪಕ್ ತನ್ನ ಎಲ್ಲ ಶಿಕ್ಷಕ ಸಿಬ್ಬಂದಿಗೆ ಸೀತಾಳನ್ನು ಪರಿಚಯ ಮಾಡಿಕೊಡುತ್ತಾರೆ. ಸೀತಾಗೆ ಗಣಿತ ವಿಷಯವನ್ನು ಬೋಧಿಸಲು ಅವರು ಹೇಳುತ್ತಾರೆ. ಸೀತಾಳ ಮಾತು, ವೇಷಭೂಷಣಗಳು ಎಲ್ಲವೂ ಅತಿ ಅನ್ನಿಸಿದವು ಬಿಂದುಗೆ. ಸೀತಾಗೆ ಮಾತ್ರ ತನ್ನ ಬಗ್ಗೆ ತಾನೇ ಹೊಗಳುತ್ತಾ ಇರುತ್ತಾಳೆ. ಅವಳ ಮಾತನ್ನು ಕೇಳುತ್ತಾ ಇದ್ದ ಇವರಿಬ್ಬರು ಮುಖಾಮುಖ ನೋಡಿಕೊಳ್ಳುತ್ತಾರೆ. ಸೀತಾ ಮೇಡಮ್,
ಈಗ ನಿಮಗೆ 9ನೇ ತರಗತಿ ಇದೆ, ಹೋಗಿ ಅಂತ ಹೇಳುತ್ತಾಳೆ ಬಿಂದು. ಸೀತಾ, ಓ ಸಾರಿ, ಹೋಗುತ್ತೇನೆ. ತರಗತಿ ಎಲ್ಲಿದೆ ಅಂತ ನನಗೆ ತೋರಿಸುತ್ತೀರಾ? ಬಿಂದು ಸರಿ ಬನ್ನಿ ಅಂತ ಅವಳನ್ನು ಕರೆದುಕೊಂಡು ಹೋಗಿ ತರಗತಿಯನ್ನು ತೋರಿಸಿ ತಾನು ಕ್ಲಾಸ್ ತೆಗೆದುಕೊಳ್ಳಲು ಹೋಗುತ್ತಾಳೆ. ಶ್ರೀರಕ್ಷಾ 10ನೆಯ ತರಗತಿ ಅವರಿಗೆ ಪಾಠ ಮಾಡಲು ಹೋಗುತ್ತಾಳೆ. ಸಾಧಕ್ ಒಬ್ಬನೇ ಕುಳಿತಿದ್ದಾನೆ. ಅವನ ಹತ್ತಿರ 8ನೆಯ ತರಗತಿಯ 2 ವಿದ್ಯಾರ್ಥಿನಿಯರು ಬರುತ್ತಾರೆ. ಸಾಧಕ್ ಅವರಿಬ್ಬರಿಗೂ ತನ್ನ ವಿಷಯದ ಬಗ್ಗೆ ಇರುವ ಸಮಸ್ಯೆಯನ್ನು ಪರಿಹಾರ ಮಾಡಿ ಕಳುಹಿಸುತ್ತಾನೆ. ಈ ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿಕೊಂಡು ಮಧು ಏನಾದರೂ ವಿಷಯವಿದ್ದರೆ ತನಗೆ ಫೋನ್ ಮಾಡಿ ಅಂತ ಅಲ್ಲಿನ ಸಿಬ್ಬಂದಿಗೆ ತಿಳಿಸಿ ತನ್ನ ರಾಯಲ್ ಎನ್ಫೀಲ್ಡ್ ಬೈಕ್ನಲ್ಲಿ ಊರಿಗೆ ಬರುತ್ತಾನೆ. ಅವನು ಬರುವಾಗ ಅಲ್ಲಿನ ಜನರನ್ನ, ಮನೆಗಳನ್ನು ಸೂಕ್ಷ್ಮವಾಗಿ ನೋಡುತ್ತಾ ಬರುತ್ತಾನೆ. ಯಾಕೆಂದರೆ ಅಲ್ಲಿರುವ ಜನರಿಗೆ ಇವನು ಪೊಲೀಸ್ ಅನ್ನುವುದು ಗೊತ್ತಿಲ್ಲ. ಹೀಗೆ ಸ್ವಲ್ಪ ದೂರ ಬಂದ ಮೇಲೆ ಅಲ್ಲಿರುವ ಶಾಲೆಯ ಹತ್ತಿರ ತನ್ನ ಗಾಡಿಯನ್ನು ನಿಲ್ಲಿಸುತ್ತಾನೆ. ಅದು ಮಧ್ಯಾಹ್ನದ ಊಟದ ಸಮಯ. ಎಲ್ಲ ಮಕ್ಕಳು ಊಟಕ್ಕೆ ಕುಳಿತಿದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟ ಉಚಿತವಾಗಿದೆ. ಆ ಶಾಲೆಯಲ್ಲಿ ಅಡುಗೆ ಮಾಡಲು ಅಡುಗೆಯ ಸಿಬ್ಬಂದಿಯವರು ಇದ್ದಾರೆ. ಅಡುಗೆಯ ಸಿಬ್ಬಂದಿಯವರು ಎಲ್ಲ ಮಕ್ಕಳಿಗೂ ಊಟವನ್ನು ಬಡಿಸುತ್ತಿದ್ದಾರೆ. ಒಂದು ಟ್ರಿಪ್ ಊಟ ಮುಗಿಸಿದ ಮೇಲೆ ಕೆಲವು ವಿದ್ಯಾರ್ಥಿಗಳು ತಮಗೆ ಇನ್ನೂ ಊಟ ಬೇಕು ಅಂತ ಕೇಳಿದಾಗ ಅಲ್ಲಿನ ಅಡುಗೆ ಸಿಬ್ಬಂದಿಯ ಒಬ್ಬಾಕೆ ಹೇಳುತ್ತಾಳೆ, ಇವತ್ತು ಅಡುಗೆ ಮಾಡಿರುವುದು ಇಷ್ಟೇ, ಜಾಸ್ತಿ ಮಾಡಿಲ್ಲ. ಈಗ ನಾವು ಎಷ್ಟು ಊಟ ಹಾಕಿದ್ದೀವೋ ಅಷ್ಟು ಮಾತ್ರ ತಿಂದು ಎದ್ದು ಹೋಗಿ ಅಂತ ನಿಷ್ಠೂರವಾಗಿ ಮಕ್ಕಳಿಗೆ ಗದರುತ್ತಾಳೆ. ವಿದ್ಯಾರ್ಥಿಗಳೆಲ್ಲರೂ ಜೋರಾಗಿ ಕಿರುಚುತ್ತಾರೆ. ಅಲ್ಲಿಗೆ ಬಂದ ಮುಖ್ಯೋಪಾಧ್ಯಾಯ ದೀಪಕ್ ವಿಷಯ ತಿಳಿದಾಗ ಇರುವುದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಊಟ ಮಾಡಬೇಕು ಅಂತ ಮಕ್ಕಳಿಗೆ ಬುದ್ಧಿವಾದ ಹೇಳುತ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ಬಂದ ಶ್ರೀರಕ್ಷಾ, ತಪ್ಪು ಸರ್, ನೀವು ಮಾತಾಡ್ತಾ ಇರೋದು. ಇದು ಶಾಲೆ, ಅದು ಸರ್ಕಾರಿ ಶಾಲೆ. ಈ ಶಾಲೆಗೆ ಬೇಕಾದ ಎಲ್ಲ ಅವಶ್ಯಕತೆಗಳು ಸರ್ಕಾರದಿಂದ ನಮಗೆ ದೊರೆಯುತ್ತಿವೆ. ಸರ್ಕಾರಿ ಶಾಲೆಗಳಲ್ಲಿ ಮಧ್ಯಾಹ್ನ ಉಚಿತ ಊಟವನ್ನು ಹಮ್ಮಿಕೊಂಡಿರುವುದು ಎಲ್ಲ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲಿ, ನಮ್ಮ ದೇಶದಲ್ಲಿ ಬಡತನ ತೊಲಗಲಿ ಅಂತ. ತಪ್ಪು ಮಾಡಿರುವುದು ಅಡುಗೆ ಮಾಡುವವರು. ಅವರಿಗೆ ಅಡುಗೆಯನ್ನು ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವ ಅಂದಾಜು ಇರಬೇಕು. ಕೆಲವು ಮಕ್ಕಳು ತುಂಬ ಊಟ ಮಾಡುತ್ತಾರೆ, ಕೆಲವರು ಸ್ವಲ್ಪ ಪ್ರಮಾಣದಲ್ಲಿ ಊಟ ಮಾಡುತ್ತಾರೆ. ಮಕ್ಕಳನ್ನು ಅರೆ ಹೊಟ್ಟೆಯಲ್ಲಿ ಊಟ ಹಾಕುವುದು ತಪ್ಪು ಅಂತ ಹೇಳಿ ಅಡುಗೆಯ ಸಿಬ್ಬಂದಿಯವರ ಮುಂದೆ ನಿಂತು, ನಿಮಗೆ ಸರ್ಕಾರದಿಂದ ಒಳ್ಳೆ ಸಂಬಳ ಸಿಗುತ್ತದೆ, ನೀವೇನು ನಿಮ್ಮ ಮನೆಯಿಂದ ದಿನಸಿಯನ್ನು ತೆಗೆದುಕೊಂಡು ಬಂದು ಅಡುಗೆ ಮಾಡುತ್ತೀರಾ? ಇಲ್ಲ ತಾನೇ, ಎಲ್ಲ ಸರ್ಕಾರದಿಂದಲೇ ಬರುವುದು. ಆದರೆ ನೀವೇನು ಮಾಡ್ತಾ ಇದ್ದೀರಾ ಗೊತ್ತಾ? ನನಗೆ ಗೊತ್ತು ನೀವೇನು ಮಾಡ್ತಾ ಇದ್ದೀರಾ ಅಂತ. ಸರ್ಕಾರದಿಂದ ಮಕ್ಕಳಿಗೆ ಅಂತ ಕೊಡುವ ದಿನಸಿಯನ್ನು ಕಳ್ಳತನ ಮಾಡಿ ಅದನ್ನು ಬೇರೆಯವರಿಗೆ ಮಾರಿ ದುಡ್ಡನ್ನು ಸಂಪಾದನೆ ಮಾಡುತ್ತೀರಾ. ನೀವು ಈ ರೀತಿಯ ಕೆಲಸ ಮಾಡುವುದರಿಂದ ಇಲ್ಲಿನ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಲು ಸಾಧ್ಯವಾಗುತ್ತಿಲ್ಲ. ನಾನು ಎಷ್ಟು ಸಲ ನೋಡಿದ್ದೇನೆ, ಇಲ್ಲಿಂದ ದಿನಸಿ ತೆಗೆದುಕೊಂಡು ಹೋಗಿ ಮಾರಿ ನೀವು ಹಣ ಸಂಪಾದನೆ ಮಾಡುತ್ತೀರಾ ಅಂತ. ನಾನು ಒಂದಲ್ಲ ಒಂದು ದಿನ ನೀವು ಈ ತಪ್ಪನ್ನು ತಿದ್ದುಕೊಳ್ಳುತ್ತೀರಾ ಅಂತ ಸುಮ್ಮನೆ ಇದ್ದೆ. ಆದರೆ ನೀವು ಆ ತಪ್ಪನ್ನು ತಿದ್ದುಕೊಳ್ಳುವ ಮನಸ್ಸು ಮಾಡಲಿಲ್ಲ. ದೀಪಕ್ ಅವರ ಕಡೆ ತಿರುಗಿ, ಈಗ ಹೇಳಿ ಸರ್, ತಪ್ಪು ವಿದ್ಯಾರ್ಥಿಗಳದ ಅಥವಾ ಇವರದ? ದೀಪಕ್ ಅಡುಗೆಯ ಸಿಬ್ಬಂದಿಯವರಿಗೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡುತ್ತೇನೆ ಅಂತ ಬೆದರಿಕೆ ಹಾಕುತ್ತಾರೆ. ಆಗ ಅಡುಗೆ ಸಿಬ್ಬಂದಿಯವರು ತಮ್ಮದು ತಪ್ಪಾಗಿತ್ತು, ಇನ್ನು ಮುಂದೆ ಈ ರೀತಿಯ ತಪ್ಪು ಕೆಲಸ ಮಾಡುವುದಿಲ್ಲ ಅಂತ ಕ್ಷಮೆ ಕೇಳುತ್ತಾರೆ. ಇವೆಲ್ಲವನ್ನು ನಿಂತು ನೋಡುತ್ತಿದ್ದಾನೆ ಮಧು. ಶ್ರೀರಕ್ಷಾಳ ಮಾತು, ಹಾವ ಭಾವ, ಅವಳ ನಡವಳಿಕೆ ಎಲ್ಲವನ್ನೂ ನೋಡಿ ಒಂದು ಮೆಚ್ಚುಗೆಯ ನಗುವನ್ನು ಸೂಚಿಸುತ್ತಾನೆ. ಬಿಂದು ಕೂಡ ಅಲ್ಲೇ ಇದ್ದಾಳೆ. ಮಕ್ಕಳೆಲ್ಲ ಊಟ ಮಾಡಿ ತಮ್ಮ ತಮ್ಮ ತರಗತಿಗಳಿಗೆ ಹೋಗುತ್ತಾರೆ. ದೀಪಕ್ ಅವರು ಶ್ರೀರಕ್ಷಾಳನ್ನ ನೋಡಿ ಒಂದು ಮೆಚ್ಚುಗೆಯ ನಗುವನ್ನು ಸೂಚಿಸುತ್ತಾರೆ. ಬಿಂದುಳ ದೃಷ್ಟಿ ಮಧು ಕಡೆಗೆ ತಿರುಗುತ್ತದೆ. ಮಧು ನೋಡುತ್ತಾ ನಿಂತಿರುವುದನ್ನು ನೋಡಿದ ಅವಳು, ಹೇ ಅಲ್ಲೋಡು, ಅದೇ ಬಂಗಲೆಯ ಮಹಾರಾಜ, ಅಲ್ಲಿರಬೇಕಾದವನು ಇಲ್ಲಿಗೆ ಯಾಕೆ ಬಂದ ಅಂತ ಕೇಳಿದಾಗ ಶ್ರೀರಕ್ಷಾ ಮಧುನನ್ನು ನೋಡುತ್ತಾಳೆ. ಅವನು ಇವರನ್ನೇ ನೋಡುತ್ತಿದ್ದಾನೆ. ಮಧು ನೋಡುತ್ತಾ ನಿಂತಿರುವುದನ್ನು ತಪ್ಪಾಗಿ ತಿಳಿಯುತ್ತಾಳೆ ಶ್ರೀರಕ್ಷಾ. ಇವರ್ಯಾಕೆ ಈ ರೀತಿ ನೋಡ್ತಾ ಇದ್ದಾರೆ? ಅದು ಬೇರೆ, ಇದು ಸ್ಕೂಲ್, ಈ ರೀತಿ ನೋಡ್ತಾ ನಿಂತಿದ್ದಾರಲ್ಲ, ಯಾರಾದರೂ ನೋಡಿದ್ರೆ ಏನು ತಿಳ್ಕೊತಾರೆ ಅಂತ ಯೋಚಿಸುತ್ತಾಳೆ. ಆಗ ಬಿಂದು, ಏನು ಶ್ರೀ ಮೇಡಮ್, ಅವರನ್ನು ನೋಡಿ ನೀವೇ ಫ್ಲಾಟ್ ಆಗೋದ್ರಾ? ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಶ್ರೀರಕ್ಷಾ ಅವಳನ್ನು ಗುರಾಯಿಸಿ ಒಳಗೆ ಹೋಗುತ್ತಾಳೆ.
ಬಿಂದು ಮತ್ತೊಂದು ಬಾರಿ ಮಧುನನ್ನು ನೋಡುತ್ತಾಳೆ. ಆದರೆ ಅವನು ಆಗಲೇ ಗಾಡಿ ಹತ್ತಿ ಹೊರಟಿದ್ದಾನೆ. ಮತ್ತೆ ಸಂಜೆ ಎಂದಿನಂತೆ ಶಾಲೆಯ ಎಲ್ಲ ಕೆಲಸ ಮುಗಿಸಿ ಗೆಳತಿಯರಿಬ್ಬರು ಹೊರಟಿದ್ದಾರೆ ಮನೆಗೆ. ಅಷ್ಟೊತ್ತಿಗೆ ಮತ್ತೆ ಅವರ ಮುಂದೆ ಗಾಡಿಯಲ್ಲಿ ಪಾಸಾದ ಮಧು. ಬಿಂದುಳ ಬಾಯಲ್ಲಿ ಬರುತ್ತದೆ, ಯಪ್ಪ, ಯಾವ ಹೀರೋಗಿಂತಲೂ ಕಡಿಮೆ ಇಲ್ಲ ಎನ್ನುತ್ತಾಳೆ. ಏನು, ಅವರನ್ನು ಅಷ್ಟು ಹೊಗಳ್ತಾ ಇದೆಯಾ? ಏನು ಸಮಾಚಾರ ಅಂತ ಕೇಳಿದಾಗ ಬಿಂದು ನಗುತ್ತಾ, ಆ ರೀತಿಯ ಯಾವ ಸಮಾಚಾರ ಇಲ್ಲ. ಇವರು ಈ ಊರಿಗೆ ಬಂದಿರುವ ಉದ್ದೇಶ, ಇವರು ಬಂದು 2 ದಿನ ಕಳೆದಿದೆ, 2 ದಿನ ಇದ್ದಿದ್ದೇ ಹೆಚ್ಚು ಅಂತ ಹೇಳಿದಾಗ ಅದಕ್ಕೆ ಶ್ರೀರಕ್ಷ, ಅವರಿಗೆ ಮಾಡಲು ಕೆಲಸ ಇಲ್ಲ ಅಂತ ಕಾಣಿಸುತ್ತೆ, ಅದಕ್ಕೆ ಈ ರೀತಿ ಗಾಡಿಯಲ್ಲಿ ಅಲೆಯುತ್ತಾ ಇರೋದು. ಅಲ್ಲ, ಮಧ್ಯಾಹ್ನ ಯಾಕೆ ಅವರು ಆ ರೀತಿ ನೋಡ್ತಾ ಇದ್ರು? ಅವರಿಗೆ ಸ್ವಲ್ಪನಾದರೂ ನಾಚಿಕೆ ಬೇಡವೇ? ಅದು ಅಲ್ಲದೆ ಶಾಲೆ ಬೇರೆ, ಯಾರಾದರೂ ನೋಡಿದರೆ ತಪ್ಪು ತಿಳಿದುಕೊಳ್ಳುವುದಿಲ್ಲವೇ ಅಂತ ಕೇಳಿದಾಗ ಅದಕ್ಕೆ ಬಿಂದು, ಅಯ್ಯೋ, ಅದರಲ್ಲೇನು ತಪ್ಪು ತಿಳಿಯುವಂಥದ್ದು, ಪಾಪ ಅವರಿಗೆ ಏನು ಕೆಲಸ ಇತ್ತೋ ಏನೋ ಅಲ್ಲಿಗೆ ಬಂದಿದ್ದರು, ಹಾಗಂತ ಮಾತ್ರಕ್ಕೆ ಅವರು ಬೇಕು ಅಂತಲೇ ಅಲ್ಲಿ ಬಂದು ನಿಂತಿದ್ದಾರೆ ಅಂತ ಆರೋಪ ಮಾಡುತ್ತಾ ಇದ್ದೀಯಾ ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷ, ಹೌದಲ್ವಾ, ಅವರಿಗೆ ಏನೋ ಕೆಲಸ ಇತ್ತು ಅಂತ ಕಾಣಿಸುತ್ತೆ, ನಾನು ಅವರ ಮೇಲೆ ಅನುಮಾನ ಪಟ್ಟೆ ಅಂತ ಅಂದುಕೊಂಡು ಮುಂದೆ ಹೆಜ್ಜೆ ಹಾಕುತ್ತಾಳೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ತಮ್ಮ ಮನೆಗೆ ಹೋಗುತ್ತಾರೆ. ಗಾಡಿಯಲ್ಲಿ ಅವರ ಮುಂದೆಯೇ ಪಾಸಾದ ಮಧು ತನ್ನ ಗಾಡಿಯ ಮಿರರ್ನಲ್ಲಿ ಶ್ರೀರಕ್ಷಳನ್ನ ನೋಡಿದ್ದಾನೆ. ಅವನ ಮುಖದಲ್ಲಿ ನಗು ಮೂಡಿದೆ. ಮಾರನೆಯ ದಿನ ಶಾಲೆಯ ಆವರಣದಲ್ಲಿ ಜೋರು ಗಲಾಟೆ ನಡೆಯುತ್ತಿದೆ. ಒಬ್ಬ ತಂದೆ ತಾಯಿ ಜೋರಾಗಿ ಅಳುತ್ತಾ ಇದ್ದಾರೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಅಲ್ಲಿ ಇದ್ದಾರೆ. ವಿಷಯ ತಿಳಿದ ಅವರಿಬ್ಬರಿಗೂ ಶಾಕ್ ಆಗಿದೆ. ವಿಷಯ ಏನು ಅಂದರೆ, 8ನೇ ತರಗತಿಯ ಆಶಾ ಎನ್ನುವ ಹುಡುಗಿ ರಾತ್ರಿಯಿಂದ ಕಾಣಿಸುತ್ತಿಲ್ಲ. ಅವಳ ತಂದೆ ತಾಯಿ ಎಲ್ಲ ಕಡೆ ಹುಡುಕಿ ಈಗ ಅಳುತ್ತಾ ನಿಂತಿದ್ದಾರೆ. ಇಷ್ಟು ದಿನ ಊರಿನಲ್ಲಿ 2 ಹುಡುಗಿಯರು ಕಾಣೆಯಾಗಿದ್ದರು. ಅವರೆಲ್ಲರೂ ಪ್ರಾಯಕ್ಕೆ ಬಂದವರು. ಆದರೆ ಇದೇ ಮೊದಲನೇ ಸಲ ಒಂದು ಶಾಲೆಗೆ ಹೋಗುವ ಹುಡುಗಿ ಕಾಣೆಯಾಗಿರುವುದು. ಅದು ನಮ್ಮ ಶಾಲೆಯ ಹುಡುಗಿ ಅನ್ನುವುದೇ ಅವರಿಬ್ಬರಿಗೂ ಆಘಾತ. ಶ್ರೀರಕ್ಷ ಅವರ ತಂದೆ ತಾಯಿಗಳನ್ನು ಸಮಾಧಾನ ಮಾಡುತ್ತಿದ್ದಾಳೆ. ಶ್ರೀರಕ್ಷ ದೀಪಕ್ ಹತ್ರ ಹೋಗಿ, ಸರ್ ಬನ್ನಿ ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಅದಕ್ಕೆ ಬಿಂದು, ಅದು ಪ್ರಯೋಜನಕ್ಕೆ ಬರಲ್ಲ ಶ್ರೀರಕ್ಷ, ನಿನಗೆ ಗೊತ್ತು ತಾನೆ, ನಾವು ಮೊದಲ ಸಲ ಈ ರೀತಿಯ ಕಂಪ್ಲೇಂಟ್ ಕೊಡಲು ಹೋಗಿದ್ದಾಗ ಅವರು ಯಾವ ರೀತಿ ಮಾತನಾಡಿದರು ಅಂತ. ಅದಕ್ಕೆ ಶ್ರೀರಕ್ಷ, ಗೊತ್ತು, ಆದರೆ ಈಗ ಆ ಪೊಲೀಸ್ ಇಲ್ಲ, ಬೇರೆ ಪೊಲೀಸ್ ಆಫೀಸರ್ ಬರ್ತಾರೆ ಅಂತ ನೀನೇ ಹೇಳಿದ್ದೆ ಅಲ್ವಾ ಅಂದಾಗ ಬಿಂದು ಹೌದು ಎಂದಳು. ಬಾ ಮತ್ತೆ ಹೋಗಿ ನಾವು ಕಂಪ್ಲೇಂಟ್ ಕೊಡೋಣ ಅಂತ ಹೇಳುತ್ತಾಳೆ. ದೀಪಕ್ ಸಹ ಇದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಅವರ ತಂದೆ ತಾಯಿಗೆ ಸಮಾಧಾನ ಮಾಡಿ ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಸಿಟಿಯಲ್ಲಿರುವ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತಾರೆ. ಅಲ್ಲಿ ನಮ್ಮ ಮಧು ತನ್ನ ಕುರ್ಚಿಯಲ್ಲಿ ಕುಳಿತಿದ್ದಾನೆ. ಅವನಿಗೆ ಈ ವಿಷಯ ತಿಳಿದಿಲ್ಲ. ಯಾವುದೋ ಫೈಲನ್ನು ನೋಡುತ್ತಾ ಇದ್ದಾನೆ. ಹೊರಗಡೆ ಶ್ರೀರಕ್ಷ ಮತ್ತು ಬಿಂದು ಇಬ್ಬರು ಬಂದು ನಿಂತಿದ್ದಾರೆ. ಒಬ್ಬ ಸಿಬ್ಬಂದಿ ಒಳಗೆ ಬಂದು, ಸರ್, ನಿಮ್ಮನ್ನು ನೋಡಲು 2 ಲೇಡೀಸ್ ಬಂದಿದ್ದಾರೆ. ಹೌದಾ, ಯಾವ ಊರಿನವರು? ಸರ್, ರಾಮಾಪುರ, ಇಲ್ಲೇ 15 ಕಿಲೋಮೀಟರ್ ಅಷ್ಟೇ. ಊರಿನ ಹೆಸರನ್ನು ಕೇಳಿದ ಕೂಡಲೇ ಒಂದು ಸಲ ಬಾಗಿಲಿನ ಕಡೆ ನೋಡುತ್ತಾನೆ. ಅಲ್ಲಿ ನಿಂತಿರುವುದು ಬಿಂದು ಮತ್ತು ಶ್ರೀರಕ್ಷ. ಇವರಿಬ್ಬರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ಸರಿ, ಅವರನ್ನು ಒಳಗೆ ಕಳುಹಿಸು, ಅವರು ಏನು ಹೇಳುತ್ತಾರೆ ಅದನ್ನು ಕೇಳು. ಆ ಪೊಲೀಸ್ ಸಿಬ್ಬಂದಿ, ಸರ್ ಮತ್ತೆ ನೀವು? ಆಗ ಅವನು, ನಿಮಗೆ ಅದೆಲ್ಲ ಯಾಕ್ರಿ, ನಾನು ಒಳಗೆ ಇರ್ತೀನಿ, ಅವರು ಏನು ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದಾರೆ ಏನು ವಿಚಾರಿಸಿ ಅಂತ ಹೇಳಿ ಇನ್ನೊಂದು ರೂಮಿಗೆ ಹೋಗುತ್ತಾನೆ. ಬಿಂದು ಮತ್ತು ಶ್ರೀರಕ್ಷ ಇಬ್ಬರು ಪೊಲೀಸ್ ಸ್ಟೇಷನ್ ಒಳಗಡೆ ಬರುತ್ತಾರೆ. ಬಂದು ಅಲ್ಲಿ ಹೊಸದಾಗಿ ಬಂದಿರುವ ಪೊಲೀಸ್ ಆಫೀಸರ್ನ ನೋಡಬೇಕು ಅಂತ ಕೇಳುತ್ತಾಳೆ ಬಿಂದು. ಆಗ ಪೊಲೀಸ್ ಸಿಬ್ಬಂದಿ, ಅವರು ಈಗಷ್ಟೇ ಹೊರಗಡೆ ಹೋಗಿದ್ದಾರೆ, ಬರಲು ಎಷ್ಟು ಹೊತ್ತು ಆಗುತ್ತೋ ಗೊತ್ತಿಲ್ಲ, ಏನು ನಿಮ್ಮ ಸಮಸ್ಯೆ ಹೇಳಿ ಅಂತ ಕೇಳುತ್ತಾನೆ. ಆಗ ಶ್ರೀರಕ್ಷ ನಡೆದ ಎಲ್ಲ ವಿಷಯವನ್ನು ಹೇಳುತ್ತಾಳೆ. ಅವಳು ಹೇಳಿದ ಎಲ್ಲ ವಿಷಯವನ್ನು ಮಧು ಕೂಡ ಕೇಳಿಸಿಕೊಂಡಿದ್ದಾನೆ. ಅವನಿಗೂ ಸಹ ಇದು ಶಾಕಿನ ವಿಷಯ. ತನ್ನ ಊರಿನಲ್ಲಿ ಈ ರೀತಿಯ ಒಂದು ಘಟನೆ. ಮೊದಲೇ ಅವನಿಗೆ ಹೈಯರ್ ಆಫೀಸರ್ ಕಡೆಯಿಂದ ಈ ವಿಷಯ ಮೊದಲೇ ತಿಳಿದಿದ್ದರಿಂದ ಅದಕ್ಕಾಗಿಯೇ ಅವನು ಇಲ್ಲಿಗೆ ಬಂದಿರುವುದು. ಆದರೆ ಒಂದು ಶಾಲೆಯಲ್ಲಿ ಓದುವ ಹುಡುಗಿ ಕಾಣಿಸುತ್ತಿಲ್ಲ ಅನ್ನುವುದೇ ಒಂದು ಆಶ್ಚರ್ಯ. ಇಷ್ಟು ದಿನ
ಊರಿನಲ್ಲಿ ಇರುವ ಪ್ರಾಯಕ್ಕೆ ಬಂದಿರುವ ಹುಡುಗಿಯರಿಬ್ಬರು ಕಾಣೆಯಾಗಿದ್ದಾರೆ. ಆದರೆ ಈಗ ಶಾಲೆಗೆ ಬರುವ ಹುಡುಗಿ ಅದನ್ನು ನಂಬಲು ಸಾಧ್ಯವಾಗುತ್ತಿಲ್ಲ. ಶ್ರೀರಕ್ಷಾ ಅಷ್ಟು ಕಂಪ್ಲೇಂಟನ್ನು ಡೀಟೇಲ್ ಆಗಿ ಬರೆದುಕೊಡುತ್ತಾಳೆ. ದಯವಿಟ್ಟು ಸರ್, ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಇಲ್ಲದಿದ್ದರೆ ಈ ರೀತಿಯ ಘಟನೆ ಪದೇ ಪದೇ ನಡೆಯುತ್ತಾ ಇರುತ್ತದೆ ಅಂತ ಹೇಳುತ್ತಾಳೆ. ಅವಳನ್ನು ಮನಸ್ಸಿನಲ್ಲೇ ಮೆಚ್ಚಿಕೊಂಡಿದ್ದಾನೆ ಮಧು. ಅಷ್ಟು ಧೈರ್ಯದ ಹುಡುಗಿ ತುಂಬ ಜವಾಬ್ದಾರಿಯಾಗಿ ಮಾತನಾಡುತ್ತಾಳೆ ಅನ್ನುವುದೇ ಅವನಿಗೆ ಒಂದು ರೀತಿಯ ಖುಷಿಯೇ. ಅವರು ಹೊರಗೆ ಹೋದ ನಂತರ ರೂಮಿನಿಂದ ಹೊರಗೆ ಬರುತ್ತಾನೆ ಮಧು. ಪೊಲೀಸ್ ಸಿಬ್ಬಂದಿ ಕೊಟ್ಟ ಅಷ್ಟು ಕಂಪ್ಲೇಂಟ್ ಓದಿ ಇದನ್ನು ಬೇಗ ಸರಿ ಮಾಡಬೇಕು ಅಂತ ನಿರ್ಧಾರ ಮಾಡುತ್ತಾನೆ. ಅದು ಆದ ಮೇಲೆ ಒಂದೆರಡು ದಿನ ಕಳೆಯಿತು. ಮಧು ಇದರ ಬಗ್ಗೆ ತನಗೆ ಗೊತ್ತಿರುವ ಹಾಗೆ ತನಿಖೆ ಮಾಡಿದ್ದಾನೆ. ಅಂದು ಭಾನುವಾರ, ಸೋಮವಾರವೇ ಶಾಲೆಗೆ ಹೋಗಿ ವಿಚಾರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಈ ಕಡೆ ಗೆಳತಿಯರಿಬ್ಬರು, ನಾವು ಕಂಪ್ಲೇಂಟ್ ಕೊಟ್ಟು 2 ದಿನ ಆಯಿತು, ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಮೋಸ್ಟ್ಲಿ ಈ ಪೊಲೀಸ್ ಕೂಡ ಮೊದಲು ಇದ್ರಲ್ಲ ಅದೇ ರೀತಿ ಇರಬೇಕು ಅಂತ ಅನಿಸುತ್ತೆ ಅಂತ ಶ್ರೀರಕ್ಷಾ ಕೋಪದಲ್ಲಿ ಹೇಳುತ್ತಾಳೆ ಬಿಂದುಗೆ. ಆಗ ಬಿಂದು, ನೋಡೋಣ ಸೋಮವಾರ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇದರ ಬಗ್ಗೆ ವಿಚಾರಿಸೋಣ ಅಂತ ಹೇಳಿ ಸರಿ ಬಾ ಎಂದಾಗ ಎಲ್ಲಿಗೆ ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಹೇಳ್ತೀನಿ ಬಾ ಅಂತ ಅವಳ ಕೈ ಹಿಡಿದು ಎಳೆದುಕೊಂಡು ಬರುತ್ತಾಳೆ ಬಿಂದು. ಬಿಂದು ಶ್ರೀರಕ್ಷಾಳನ್ನ ಕರೆದುಕೊಂಡು ಬರುತ್ತಾಳೆ ಅದೇ ಬಂಗಲೆಯ ಹತ್ತಿರ. ಇದನ್ನು ನೋಡಿದ ಶ್ರೀರಕ್ಷಾ, ಯಾಕೆ ಬಿಂದು, ಮತ್ತೆ ನೀನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ? ಅದಕ್ಕೆ ಬಿಂದು, ಇವತ್ತು ಏನಾದರೂ ಆಗಲಿ ನಾನು ಈ ಬಂಗಲೆ ಒಳಗೆ ಹೋಗ್ತೀನಿ ಅಂತ ಹೇಳುತ್ತಾಳೆ. ಅದಕ್ಕೆ ಶ್ರೀರಕ್ಷಾ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ? ಅವತ್ತು ಆ ಸೆಕ್ಯೂರಿಟಿ ಗಾರ್ಡ್ ಹೇಳಿಲ್ವಾ ಮನೆ ಒಳಗೆ ಬಿಡುವುದಿಲ್ಲ ಅಂತ? ಹೌದು, ಅವನು ಹೇಳಿದ. ಆದರೆ ಇವತ್ತು ಅವನನ್ನು ಹೇಗಾದರೂ ಮಾಡಿ ಬೆದರಿಸಿ ಮನೆ ಒಳಗೆ ಹೋಗ್ತೀನಿ ಅಂತ ಹೇಳುತ್ತಾಳೆ ಬಿಂದು. ನಿನ್ನಿಷ್ಟ, ನೀನು ಏನು ಬೇಕಾದರೂ ಮಾಡು, ನಾನು ಮಾತ್ರ ಬರಲ್ಲ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಇವರಿಬ್ಬರೂ ಮಾತನಾಡುತ್ತಾ ಇರುವುದನ್ನು ನೋಡಿದ ಸೆಕ್ಯೂರಿಟಿ ಗಾರ್ಡ್ ಅವನು ಜೋರಾಗಿ ಮೇಡಮ್ ಅಂತ ಕರೆಯುತ್ತಾನೆ. ಅವನು ಕರೆದ ಕೂಡಲೇ ಬಿಂದು ಅವನ ಹತ್ತಿರ ಬರುತ್ತಾಳೆ. ಮೇಡಮ್, ನೀವು ಈ ಮನೆ ನೋಡಬೇಕು ಅಂತ ಅಂದ್ಕೊಂಡಿದ್ರಿ ಅಲ್ವಾ? ಹೋಗಿ ಮೇಡಮ್, ಒಳಗೆ ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾನೆ. ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡಿದ ಬಿಂದು, ಅವತ್ತು ಮನೆಯೊಳಗೆ ಬಿಡಿ ಅಂತ ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿದ್ರಿ ಅಂದಾಗ ಅದಕ್ಕೆ ಸೆಕ್ಯೂರಿಟಿ ಗಾರ್ಡ್, ಅದು ನಮ್ಮ ಯಜಮಾನರು ನೀವು ಮತ್ತೆ ಬಂದರೆ ನಿಮ್ಮನ್ನು ಮನೆಯೊಳಗೆ ಕಳುಹಿಸಿ ಅಂತ ಹೇಳಿದ್ರು, ಅದಕ್ಕೆ ನಿಮಗೆ ಹೇಳ್ತಾ ಇರೋದು. ಅದಕ್ಕೆ ಬಿಂದು ಖುಷಿಯಿಂದ ಹೌದಾ ಸರಿ ಅಂತ ಶ್ರೀರಕ್ಷಾ ಹತ್ತಿರ ಹೋಗಿ ಬಾ ಹೋಗೋಣ ಒಳಗೆ ಅಂತ ಹೇಳುತ್ತಾಳೆ. ನಾನು ನಿನಗೆ ಹೇಳಿದೆ ತಾನೆ ನಾನು ಬರಲ್ಲ ಅಂತ, ನೀನೇ ಹೋಗಿ ನೋಡಿಕೊಂಡು ಬಾ ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಅಯ್ಯೋ, ಈ ಮನೆಯ ಓನರ್ ಹೇಳಿದರಂತೆ ನಾವು ಮತ್ತೆ ಬಂದರೆ ಮನೆಯೊಳಗೆ ಕಳುಹಿಸು ಅಂತ, ಬಾ ಅಂತ ಅವಳ ಕೈಯನ್ನು ಹಿಡಿದುಕೊಂಡು ಹೋಗುತ್ತಾಳೆ. ದೊಡ್ಡ ಕಾಂಪೌಂಡ್ ಒಳಗೆ ಹೋದ ಇಬ್ಬರು ಸುತ್ತಲಿನ ಪರಿಸರ ನೋಡಿ ನಿಬ್ಬೆರಗಾಗುತ್ತಾರೆ. ಸುತ್ತಮುತ್ತ ಹೂವಿನ ಗಿಡಗಳು, ಅಲಂಕಾರಿಕ ಗಿಡಗಳು ಹಚ್ಚ ಹಸಿರಿನಿಂದ ತುಂಬಿದೆ. ಅದನ್ನು ನೋಡಿದ ಬಿಂದು, ವಾವ್, ನೋಡು ಎಷ್ಟು ಚೆನ್ನಾಗಿದೆ, ಹೊರಗೆ ಈ ರೀತಿ ಇರುವಾಗ ಇನ್ನು ಮನೆಯೊಳಗೆ ಹೇಗಿರಬೇಕು ಅಂತ ಅನ್ನುತ್ತಾಳೆ ಬಿಂದು. ಆ ಪರಿಸರವನ್ನು ಆಸ್ವಾದಿಸುತ್ತಾ ಬರುತ್ತಿದ್ದಾಳೆ ಶ್ರೀರಕ್ಷಾ. ಮನೆಯ ಒಳಗೆ ಕಾಲಿಟ್ಟ ಇಬ್ಬರು ಮನೆಯ ವೈಭೋಗ ನೋಡಿ ಕಣ್ಣನ್ನು ಅರಳಿಸಿ ನೋಡುತ್ತಾ ಇದ್ದಾರೆ. ಅಡುಗೆ ಮನೆಯಿಂದ ಬಂದ ಅಡುಗೆ ಹಾಳುಗಳು, ಯಾರು ನೀವು ಅಂತ ಕೇಳಿದಾಗ ಅದಕ್ಕೆ ಬಿಂದು, ಅದು ಈ ಮನೆಯ ಓನರ್ ನೋಡಬೇಕಾಗಿತ್ತು ಅಂತ ಹೇಳುತ್ತಾಳೆ. ಅದಕ್ಕೆ ಅಡುಗೆ ಮನೆಯವಳು, ಈಗಷ್ಟೇ ಹೊರಗಡೆ ಹೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರುತ್ತಾರೆ, ನೀವು ಇಲ್ಲೇ ಇರಿ ಅಂತ ಹೇಳಿ ಹೋಗುತ್ತಾಳೆ. ಈ ಮನೆಯ ಓನರ್ನ ನೀನು ನೋಡಬೇಕಿತ್ತಾ? ಅದಕ್ಕೆ ಇಲ್ಲಿಗೆ ಬಂದಿದ್ದ ನೀನು ಅಂತ ಕೇಳುತ್ತಾಳೆ ಶ್ರೀರಕ್ಷಾ. ಇಲ್ಲ ಕಣೆ, ಈ ಮನೆ ನೋಡೋದಕ್ಕೆ ಬಂದಿದ್ವಿ ಅಂತ ಹೇಳಿದ್ರೆ ಅವರು ಸುಮ್ಮನೆ ಇರ್ತಿದ್ರಾ? ಹೋಗಿ ಮನೆಯಿಂದ ಹೊರಗೆ ಅಂತ ಕಳುಹಿಸಿ ಬಿಡುತ್ತಿದ್ದರು ಎಂದಾಗ ಶ್ರೀರಕ್ಷಾ, ನಿನ್ನ ಯಾರು ಟೀಚರ್ ಮಾಡಿದರೋ ಅವ್ರು ನನ್ನ ಕೈಗೆ ಸಿಗಬೇಕು ಅಂತ ಕೋಪದಲ್ಲಿ ಹೇಳುತ್ತಾಳೆ ಶ್ರೀರಕ್ಷಾ. ಬಿಂದು, ಸರಿ ಬಾ, ಮೇಲ್ಗಡೆ ಹೋಗಿ ಎಲ್ಲ ನೋಡಿಕೊಂಡು ಬರೋಣ. ನಾನು ಬರಲ್ಲ, ಹೋಗಿ ನೀನು ನೋಡು ಅಂತ ಹೇಳುತ್ತಾಳೆ. ಬಿಂದು ಹೋಗುತ್ತಾಳೆ ಮನೆಯನ್ನು ನೋಡಲು. ಶ್ರೀರಕ್ಷಾ ಅಲ್ಲೇ ಗೋಡೆಯ ಮೇಲೆ ಇರುವ ಎಲ್ಲ ಚಿತ್ರಪಟವನ್ನು ನೋಡುತ್ತಾಳೆ. ಒಂದೊಂದು ಚಿತ್ರಪಟ ಒಂದೊಂದು ರೀತಿಯ ಕತೆ ಹೇಳುತ್ತಿದೆ.
ಎಲ್ಲ ಚಿತ್ರಪಟಗಳು ನೋಡಲು ಸುಂದರವಾಗಿವೆ. ಹಾಗೆ ನೋಡುತ್ತಾ ಮೈಮರೆತು ಇದ್ದಾಳೆ ಶ್ರೀರಕ್ಷಾ. ಮನೆಯ ಹೊರಗೆ ಗಾಡಿಯ ಶಬ್ದಕ್ಕೆ ಶ್ರೀರಕ್ಷಾ ಎಚ್ಚೆತ್ತು. ಅಯ್ಯೋ, ಈ ಮನೆಯ ಓನರ್ ಬಂದ್ರು ಅಂತ ಕಾಣಿಸುತ್ತೆ. ಇವಳು ಇನ್ನೂ ಬಂದಿಲ್ಲ, ಏನು ಮಾಡೋದು ಅಂತ ಯೋಚಿಸುತ್ತಾಳೆ ಶ್ರೀರಕ್ಷಾ. ಮನೆಯ ಒಳಗೆ ಬಂದ ಮಧು ತನಗೆ ಬೆನ್ನು ಮಾಡಿ ನಿಂತಿರುವ ಹುಡುಗಿಯನ್ನು ನೋಡುತ್ತಾನೆ. ಹಾಗೆ ನೋಡುತ್ತಾ, ಯಾರು ನೀವು ಅಂತ ಹೇಳುತ್ತಾನೆ. ಆಗ ಶ್ರೀರಕ್ಷಾ ನಿಧಾನಕ್ಕೆ ತನ್ನ ಮುಖವನ್ನು ಅವನ ಕಡೆಗೆ ತಿರುಗಿಸುತ್ತಾಳೆ. ಅವಳನ್ನು ನೋಡಿದ ಮಧುವಿನ ಮುಖದಲ್ಲಿ ಮಿಂಚು ಹಾದು ಹೋಗುತ್ತದೆ. ಮುಖದಲ್ಲಿ ನಗು ಮೂಡುತ್ತದೆ. ಅವಳು ಏನು ಮಾತನಾಡಬೇಕು ಅಂತ ತಿಳಿಯದೆ ಹಾಗೆ ಸುಮ್ಮನೆ ನಿಂತಿದ್ದಾಳೆ. ಮಧು ಇವಳನ್ನೇ ದೀರ್ಘವಾಗಿ ನೋಡಿ ಸ್ವಲ್ಪ ಆಡಿಸೋಣ ಅಂತ, ಏನ್ರಿ ನಿಮಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮನೆಗೆ ಬರೋದಿಕ್ಕೆ? ಯಾರೇ ನಿಮಗೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಕೋಪದಲ್ಲಿ ಡ್ರಾಮಾ ಮಾಡಿ ಕೇಳುತ್ತಾನೆ. ಅವನು ಕೇಳಿದ ರೀತಿಗೆ ಶ್ರೀರಕ್ಷಾ ಕೋಪ ತಿರುಗಿದ್ದು ಬಿಂದುಳ ಕಡೆಗೆ. ಹೇಳಿ, ಯಾಕೆ ಬಂದಿದ್ದು? ಅದಕ್ಕೆ ಶ್ರೀರಕ್ಷಾ, ತಪ್ಪಾಯ್ತು ಸರ್. ಅದು ನನ್ನ ಗೆಳತಿ ಬಿಂದುಗೆ ಈ ಮನೆ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಬಲವಂತ ಮಾಡಿ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಳು. ನಾ ಮಾಡಿದ್ದು ತಪ್ಪು. ಯಾಕೆ ಅಂದರೆ ಒಬ್ಬರ ಮನೆಗೆ ಪರ್ಮಿಷನ್ ಇಲ್ಲದೆ ಬರಬಾರದು ಅಂತ ಹೇಳುತ್ತಾಳೆ ಶ್ರೀರಕ್ಷಾ. ಇದನ್ನು ಕೇಳಿದ ಮಧು, ನೀವು ಈ ಊರಿನಲ್ಲಿ ಟೀಚರ್ ಅಂತ ಗೊತ್ತು. ಟೀಚರ್ ಆಗಿರೋ ನೀವು ಈ ರೀತಿ ಮನೆಗೆ ಬರೋದು ತಪ್ಪು ತಾನೇ? ಅಷ್ಟು ಗೊತ್ತಾಗಲ್ವ ನಿಮಗೆ ಅಂತ ಬೈಯುತ್ತಾನೆ ಮಧು. ಇದರಿಂದ ಕೋಪ ಬಂತು ಶ್ರೀರಕ್ಷಾಗೆ. ಏನ್ ಸರ್, ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೀರಾ? ಹೌದು, ನಾವು ಟೀಚರ್. ನಮಗೆ ಎಲ್ಲ ರೀತಿಯ ಕಾಮನ್ ಸೆನ್ಸ್ ತಿಳಿದಿದೆ. ಅದನ್ನು ನಿಮ್ಮ ಹತ್ತಿರ ಹೇಳಿಸಿಕೊಳ್ಳುವ ಕರ್ಮ ನಮಗೆ ಇಲ್ಲ. ಬರೀ ಬಂಗಲೆ ಕಟ್ಟಿಸಿಕೊಂಡರೆ ಸಾಲಲ್ಲ, ಅದನ್ನು ಯಾರೂ ನೋಡಲೇಬಾರದು ಅನ್ನೋದು ಇದರಲ್ಲಿ ನಿಮ್ಮ ಈಗೋ ಕಾಣಿಸುತ್ತೆ. ನಮ್ಮ ಕೆಲಸದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಕೆಲಸದ ಬಗ್ಗೆ ನೀವು ತಿಳಿದುಕೊಳ್ಳಿ. ಅಪ್ಪ ಅಮ್ಮ ಮಾಡಿರುವ ಆಸ್ತಿಯನ್ನು ಈ ರೀತಿ ಹುಂಡಾಡಿಕೊಂಡ ಥರ ತಿರುಗಾಡಿ ಕರಗಿಸುವ ನಿಮಗೆಲ್ಲಿ ಗೊತ್ತು ಕೆಲಸದ ಬಗ್ಗೆ? ನಾವಿಬ್ಬರು ಇಲ್ಲಿಗೆ ಬಂದದ್ದು ದೊಡ್ಡ ತಪ್ಪು, ಕ್ಷಮಿಸಿ ಅಂತ ನಿಷ್ಠೂರವಾಗಿ ಹೇಳಿ ಹೊರಗೆ ಹೋಗುತ್ತಾಳೆ ಶ್ರೀರಕ್ಷಾ. ಮಧು, ಅಯ್ಯೋ, ನಾನೇನೋ ಸ್ವಲ್ಪ ಆಟ ಆಡಿಸೋಣ ಅಂತ ಈ ರೀತಿ ಮಾತನಾಡಿದರೆ ಅವರು ನಿಜವಾಗಿಯೂ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅಂತ ಅವಳ ಹಿಂದೆಯೇ ಹೋಗುತ್ತಾನೆ ಮಧು. ಅಷ್ಟರಲ್ಲಿ ಅವಳು ಗೇಟನ್ನು ದಾಟಿಯಾಗಿತ್ತು. ಈ ಕಡೆ ಬಿಂದು ಮನೆಯೆಲ್ಲ ನೋಡಿಕೊಂಡು ಬಂದಾಗ ಅಲ್ಲಿ ಶ್ರೀರಕ್ಷಾ ಇಲ್ಲ. ಅರೆ, ಎಲ್ಲಿ ಹೋದಳು ಇವಳು ಅಂತ ಯೋಚಿಸಿ ಹೊರಗೆ ಬಂದಾಗ ಅಲ್ಲಿ ನಿಂತಿದ್ದಾನೆ ಮಧು. ಅವರನ್ನು ನೋಡಿ, ಹಾಯ್ ಸರ್, ಐ ಆಮ್ ಬಿಂದು. ಇದೇ ಊರಿನಲ್ಲಿ ಟೀಚರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಅದು ನಿಮ್ಮ ಬಂಗಲೆ ತುಂಬ ಚೆನ್ನಾಗಿತ್ತು. ಒಂದು ಸಲ ನೋಡೋಣ ಅಂತ ಇಲ್ಲಿಗೆ ಬಂದಿದ್ದು. ನಿಮಗೆ ಏನೂ ಬೇಜಾರಿಲ್ಲ ತಾನೇ? ಇಲ್ಲ, ಏನೂ ಬೇಜಾರಿಲ್ಲ. ಆದರೆ ನಿಮ್ಮ ಫ್ರೆಂಡ್ಗೆ ತುಂಬಾ ಕೋಪ ಇದೆ. ಯಾಕೆ ಸರ್ ಅಂತ ಕೇಳುತ್ತಾಳೆ ಬಿಂದು. ಅದು ನೀವೇ ಹೋಗಿ ನಿಮ್ಮ ಫ್ರೆಂಡ್ ಹತ್ರ ಕೇಳಿ. ಓಕೆ ಸರ್, ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ. ಶ್ರೀರಕ್ಷಾಳನ್ನು ಹರಿಸುತ್ತಾ ಬರುತ್ತಾಳೆ ಬಿಂದು. ಅಷ್ಟರಲ್ಲಿ ಶ್ರೀರಕ್ಷಾ ತನ್ನ ಮನೆಗೆ ಬಂದಿರುತ್ತಾಳೆ. ಶ್ರೀರಕ್ಷಾ, ಎಲ್ಲಿಗೆ ಹೋಗಿದ್ದೆ ನೀನು? ನಾನು ನಿನ್ನನ್ನು ಅಲ್ಲಿ ಎಲ್ಲ ಹುಡುಕಿದೆ. ಯಾಕೆ ಬಂದು ಬಿಟ್ಟೆ? ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? ನೀನು ಮೇಲ್ಗಡೆ ಬಂದು ನೋಡಬೇಕಾಗಿತ್ತು. ಸೂಪರ್ ಆಗಿದೆ. ಹೌದು, ಯಾಕೆ ನೀನು ಅಲ್ಲಿಂದ ಬೇಗ ಬಂದಿದ್ದು? ಅದಕ್ಕೆ ಶ್ರೀರಕ್ಷಾ ನಡೆದ ವಿಷಯ ಹೇಳುತ್ತಾಳೆ. ಆಗ ಬಿಂದು, ಹೌದಾ, ಅವರು ನಿನ್ನ ಹತ್ರ ಈ ರೀತಿ ಹೇಳಿದರಾ? ಮತ್ತೆ ನನ್ನ ಹತ್ತಿರ ಹೇಳಿದ್ರು ನಿಮ್ಮ ಫ್ರೆಂಡಿಗೆ ತುಂಬ ಕೋಪ ಇದೆ ಅಂತ. ಅದನ್ನು ಕೇಳಿದ್ದ ಶ್ರೀರಕ್ಷಾ, ನನಗೆ ಕೋಪ ಬರುವ ರೀತಿ ಮಾತನಾಡಿದ್ದು ಅವರೇ ತಾನೇ. ಹೇಗೆ ಮಾತನಾಡುತ್ತಾರೆ ನೋಡು. ಅದಕ್ಕೆ ನಾನು ನಿನಗೆ ಹೇಳಿದ್ದು ಅಲ್ಲಿಗೆ ಹೋಗಬೇಡ ಅಂತ. ಆ ಮನುಷ್ಯನಿಗೆ ವಿಪರೀತ ದುರಂಕಾರ. ಕೈಯಲ್ಲಿ ಕೆಲಸ ಇಲ್ಲದೆ ತಿರುಗಾಡಿಕೊಂಡು ಇರುವ ಕೆಲಸಕ್ಕೆ ಬಾರದವನು ಅಂತ ಬೈಯುತ್ತಾ ಇದ್ದಾಳೆ ಶ್ರೀರಕ್ಷಾ. ಅಮ್ಮ ತಾಯಿ, ಸ್ಟಾಪ್ ಮಾಡು. ಅವರು ದುಡ್ಡು ಇರೋರು, ಏನು ಬೇಕಾದರೂ ಮಾಡುತ್ತಾರೆ. ಅವರು ಕೆಲಸ ಇಲ್ಲದೆ ಹೇಗಾದರೂ ತಿರುಗಾಡಿಕೊಂಡು ಇರಲಿ, ಇದರಿಂದ ನಿನಗೇನು? ಸರಿ, ಇನ್ನೊಂದ್ಸಲ ನಾನು ಆ ಮನೆ ಕಡೆ ಹೋಗಲ್ಲ ಅಂತ ಹೇಳುತ್ತಾಳೆ ಬಿಂದು. ಆಗ ಶ್ರೀರಕ್ಷಾ, ಹಾಗಲ್ಲ ಕಣೆ, ಏನೋ ಒಂದು ಸಲ ಬಂದು ಮನೆ ನೋಡಿದರೆ ಅವರ ಮನೆ ಸವೆದು ಹೋಗುತ್ತದೆ ಅನ್ನುವ ರೀತಿ ಮಾತನಾಡಿದರು. ಅದಕ್ಕೆ ನನಗೆ ಕೋಪ ಬಂದಿದ್ದು. ನಮಗೆ ಕಾಮನ್ ಸೆನ್ಸ್ ಬಗ್ಗೆ ಹೇಳಿಕೊಡುತ್ತಾರೆ ಅಂತ ಕೋಪ ಹೊರ ಹಾಕುತ್ತಾಳೆ ಶ್ರೀರಕ್ಷಾ. ಬಿಂದು ಅವಳಿಗೆ ಸಮಾಧಾನ ಮಾಡಿ ಒಂದಷ್ಟು ಮಾತನಾಡಿ ನಾಳೆ ಮತ್ತೊಂದು ಸಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರುವ ಅಂತ ಇಬ್ಬರು ನಿರ್ಧಾರ ಮಾಡುತ್ತಾರೆ. ಆ ಊರಿನಲ್ಲಿ ಮಕ್ಕಳು ಕಾಣೆಯಾಗಲು ಕಾರಣ ಯಾರು?
ಅದರ ಹಿಂದೆ ಯಾರಿದ್ದಾರೆ? ಶ್ರೀರಕ್ಷಾ ಬಿಂದು ಇಬ್ಬರು ಶಾಲೆಗೆ ಬರುತ್ತಾರೆ. ಮುಖ್ಯೋಪಾಧ್ಯಾಯರನ್ನು ನೋಡಲು ಅವರ ಆಫೀಸ್ ರೂಮ್ಗೆ ಹೋಗುತ್ತಾರೆ. ಅಲ್ಲಿ ಇರುವ ಮಧುನನ್ನು ನೋಡಿ ಇವರಿಬ್ಬರಿಗೂ ಶಾಕ್ ಆಗಿ ಅಲ್ಲೇ ನಿಲ್ಲುತ್ತಾರೆ. ಏನಮ್ಮ ಶ್ರೀರಕ್ಷಾ ಬಿಂದು, ಏನಾದರೂ ಮಾತನಾಡಬೇಕಿತ್ತಾ? ಹೌದು ಸರ್, ನಾವು ಆಶಾ ಅನ್ನುವ ಹುಡುಗಿ ಕಳೆದು ಹೋಗಿ 3 ದಿನ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಟ್ಟು ಬಂದಿದ್ವಿ. ಆದರೆ ಈಗ ಬಂದಿರುವ ಪೊಲೀಸ್ ಕೂಡ ಮೊದಲು ಇದ್ರಲ್ಲ ಹಾಗೆ ಅನ್ನಿಸುತ್ತೆ. ಅದಕ್ಕೆ ಇನ್ನೂ ಇದರ ಬಗ್ಗೆ ತನಿಖೆ ಮಾಡಲಿಲ್ಲ. ಅದಕ್ಕೆ ನಾನು ಮತ್ತು ಶ್ರೀರಕ್ಷಾ ಇಬ್ಬರು ಇವತ್ತು ಮತ್ತೆ ಹೋಗಿ ವಿಚಾರಿಸಿ ಬರೋಣ ಅಂದುಕೊಂಡಿದ್ದೀವಿ ಸರ್ ಅಂದಾಗ ದೀಪಕ್, ಅದರ ಅಗತ್ಯ ಇಲ್ಲಮ್ಮ. ನೋಡಿ, ಇವರು ಯಾರು ಗೊತ್ತಾ? ಇವರೇ ಇನ್ಸ್ಪೆಕ್ಟರ್ ಮಿಸ್ಟರ್ ಮಧು. ಇವರೇ ಈಗಿನ ಇನ್ಚಾರ್ಜ್ ತೆಗೆದುಕೊಂಡಿರೋದು. ಅವರೇ ಖುದ್ದಾಗಿ ವಿಚಾರಿಸಲು ಬಂದಿದ್ದಾರೆ ಅಂದಾಗ ಗೆಳತಿಯರಿಬ್ಬರು ಮುಖ ನೋಡಿಕೊಳ್ಳುತ್ತಾರೆ. ದೀಪಕ್ ಮಧುನ ಕಡೆ ತಿರುಗಿ, ಸರ್, ಇವರು ನಮ್ಮ ಶಾಲೆಯ ಶಿಕ್ಷಕರು ಬಿಂದು ಮತ್ತು ಶ್ರೀರಕ್ಷಾ ಅಂತ ಪರಿಚಯ ಮಾಡಿಕೊಡುತ್ತಾರೆ. ಶ್ರೀರಕ್ಷಾ, ನೈಸ್ ನೇಮ್ ಅಂತ ಮನಸ್ಸಲ್ಲಿ ಅಂದುಕೊಂಡು ಅವರ ಕಡೆಗೆ ಒಂದು ನಗು ಸೂಸುತ್ತಾನೆ. ಈ ಕಡೆ ಶ್ರೀರಕ್ಷಾ, ಇವರು ಪೊಲೀಸಾ? ಛೆ, ಇವರ ಬಗ್ಗೆ ತಿಳಿಯದೆ ಏನೇನೋ ಅಂದುಬಿಟ್ಟೆ ಅಂತ ಯೋಚಿಸುತ್ತಾಳೆ. ಆದರೆ ಮಧು ಮಾತ್ರ ನಗುತ್ತಾ ಇರುತ್ತಾನೆ. ಆಗ ಬಿಂದು, ನೀವು ಪೊಲೀಸಾ? ನಂಬೋದಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ಮಧು, ಮತ್ತೆ ಇನ್ನೇನು, ನಾನು ಕೆಲಸ ಇಲ್ಲದೆ ಉಂಡಾಡಿ ಹುಂಡನ ಹಾಗೆ ತಿರುಗುವವನು ಅಂದುಕೊಂಡ್ರಾ ಅಂತ ಶ್ರೀರಕ್ಷಾ ಕಡೆ ನೋಡುತ್ತಾ ಹೇಳುತ್ತಾನೆ. ಶ್ರೀರಕ್ಷಾಗೆ ಇವರು ನನಗೆ ಹೇಳ್ತಾ ಇರೋದು ಅಂತ ಗೊತ್ತಾಗುತ್ತೆ. ಸರ್ ಬನ್ನಿ, ಆ ಹುಡುಗಿ ಓದುತ್ತಾ ಇರುವ ತರಗತಿ ತೋರಿಸಿ ಅಂತ ಹೇಳಿ ಮುಂದೆ ಹೋಗುತ್ತಾನೆ ಮಧು. ಅವನ ಹಿಂದೆಯೇ ಹೊರಟರು ಮೂವರು. ತರಗತಿಗೆ ಹೋದಾಗ ಎಲ್ಲ ವಿದ್ಯಾರ್ಥಿಗಳ ಮುಖ ನೋಡಿ, ಆಶಾ ನಿಮ್ಮ ತರಗತಿಯಲ್ಲೇ ಅಲ್ವಾ ಓದುತ್ತಾ ಇದ್ದಿದ್ದು? ಹೌದು ಸರ್. ಅವಳ ಫ್ರೆಂಡ್ಸ್ ಯಾರಿದ್ದೀರಾ, ಸ್ವಲ್ಪ ನಿಲ್ಲಿ ಅಂದಾಗ ಇಬ್ಬರು ಹುಡುಗಿಯರು ನಿಲ್ಲುತ್ತಾರೆ. ಅವರನ್ನು ನೋಡಿ, ನೀವು ಕೊನೆ ಸಲ ಅವಳನ್ನು ಯಾವಾಗ ಎಲ್ಲಿ ನೋಡಿದ್ದು? ಸರ್, ಅವಳು ಕಾಣೆ ಆದ ದಿನ ಶಾಲೆಗೆ ಬಂದಿದ್ಲು. ಅವತ್ತು ನಾವೆಲ್ಲರೂ ಜೊತೆಯಲ್ಲೇ ಬಂದಿದ್ದು. ಮತ್ತೆ ಸಂಜೆ ಕೂಡ ಜೊತೆಯಲ್ಲೇ ಮನೆಗೆ ಹೋದ್ವಿ. ಸರಿ, ಆವತ್ತಿನ ದಿನ ಆ ಹುಡುಗಿ ಹೇಗೆ ಇದ್ದಳು? ಅಂದರೆ ಡಲ್ಲಾಗಿ ಇದ್ಲಾ ಅಥವಾ ಖುಷಿಯಾಗಿ ಇದ್ಲಾ? ತುಂಬ ಖುಷಿಯಾಗಿ ಇದ್ಲು ಸರ್. ಮತ್ತೆ ನಾನು ಈ ಸಲ ಕ್ಲಾಸ್ಗೆ ಫಸ್ಟ್ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ಲು. ಅವಳು ಓದುವುದರಲ್ಲಿ ಅಷ್ಟೇ ಇರಲಿಲ್ಲ ಸರ್. ಮಧು ಶ್ರೀರಕ್ಷಾ ಕಡೆ ತಿರುಗಿ, ಹೌದಾ, ಹುಡುಗಿ ಹೇಗೆ ಓದ್ತಾ ಇದ್ಲು ಅಂದಾಗ ಶ್ರೀರಕ್ಷಾ, ಅಷ್ಟೇನೂ ಓದುತ್ತಾ ಇರಲಿಲ್ಲ. ನಾನು ಎಷ್ಟೋ ಸಾರಿ ಚೆನ್ನಾಗಿ ಓದಬೇಕು ಅಂತ ಹೇಳಿದ್ದೆ ಅನ್ನುತ್ತಾಳೆ. ಮಧು ಸರಿ ಅಂತ ಅಲ್ಲಿಂದ ಹೊರಗೆ ಬರುವಾಗ ಎದುರಿಗೆ ಸೀತಾ ಸಿಗುತ್ತಾಳೆ. ದೀಪಕ್, ಸರ್, ಇವರು ಕೂಡ ಈ ಶಾಲೆಯ ಗಣಿತ ಶಿಕ್ಷಕಿ, ಈಗಷ್ಟೇ ಹೊಸದಾಗಿ ಬಂದಿದ್ದಾರೆ ಅಂತ ಪರಿಚಯಿಸುತ್ತಾರೆ. ಸೀತಾ, ಹಲೋ ಸರ್ ಅಂತ ಕೈ ಮುಂದೆ ಮಾಡಿ, ಯು ಆರ್ ಸೋ ಹ್ಯಾಂಡ್ಸಮ್ ಅಂತ ಹೇಳುತ್ತಾಳೆ. ಥ್ಯಾಂಕ್ಸ್ ಅಂತ ನಗುತ್ತಾ ಹೇಳುತ್ತಾನೆ. ಸೀತಾ ಮಾತಿಂದ ಬಿಂದು ಒಳಗೊಳಗೆ ಬೈತಾ ಇದ್ದಾಳೆ. ಅವಳ ಮುಖಭಾವ ನೋಡಿ ಶ್ರೀರಕ್ಷಾ ನಗುತ್ತಾ ಇದ್ದಾಳೆ. ಶ್ರೀರಕ್ಷಾ ನಗು ಮಧು ಮನಸ್ಸನ್ನು ಕದ್ದಿತ್ತು. ಸರಿ, ಇಷ್ಟೇನಾ ನಿಮ್ಮ ಶಾಲೆಯ ಶಿಕ್ಷಕರು? ಇನ್ನೂ ಒಬ್ಬರು ಇದ್ದಾರೆ. ಅವರ ಹೆಸರು ಸಾಧಕ್ ಅಂತ. ಇಂಗ್ಲಿಷ್ ಸಬ್ಜೆಕ್ಟ್ ತಗೊಳ್ತಾರೆ. 2 ದಿನ ರಜೆ ಮಾಡಿದ್ದಾರೆ. ನಾಳೆ ಬರ್ತಾರೆ. ಓಕೆ, ನಾಳೆ ನಾನು ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗುತ್ತಾನೆ ಮಧು. ಸಂಜೆ ಮನೆಗೆ ಹೋಗುವಾಗ ಬಿಂದು, ಶ್ರೀ, ಈ ಅರಮನೆಯ ರಾಜ ಪೊಲೀಸ್. ನೀನು ನೋಡಿದ್ರೆ ಅವರು ಪೊರ್ಕಿ ಅನ್ನೋ ರೀತಿ ಅವರಿಗೆ ಬೈದು ಬಂದೆ ಅನ್ನುತ್ತಾಳೆ. ಅದಕ್ಕೆ ಶ್ರೀರಕ್ಷಾ, ಹೌದು ಕಣೆ, ಅವ್ರ ಹತ್ರ ಸಾರಿ ಕೇಳಬೇಕು. ನಾಳೆ ಕೇಳು. ಅವರು ಎಷ್ಟು ಗಂಭೀರವಾಗಿ ಮಾತನಾಡಿದ್ರು ಅಲ್ವಾ? ನಿಜಕ್ಕೂ ಅವರು ಖಡಕ್ ಪೊಲೀಸ್ ಬಿಡು. ಶ್ರೀರಕ್ಷಾ ನಗುತ್ತಾ ಹೋಗುತ್ತಾಳೆ. ಮಾರನೆಯ ದಿನ ಬಿಂದು, ವಾವ್ ಶ್ರೀ, ಏನಿವತ್ತು ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ? ಆ ಪೊಲೀಸ್ ಅಪ್ಪನಿಗೆ ಸಾರಿ ಕೇಳಲು ಈ ರೇಂಜ್ಗೆ ರೆಡಿಯಾಗಿದೆಯಾ? ಹಾಗೇನೂ ಇಲ್ಲ, ನಾನು ದಿನ ಬರೋ ಥರನೇ ಬಂದಿರೋದು. ನಿನ್ನ ಕಣ್ಣಿಗೆ ಏನಾದರೂ ಆಗಿರಬೇಕು. ಹಾಗೇನೂ ಇಲ್ಲ, ನೀನೇ ಇವತ್ತು ಚೆನ್ನಾಗಿ ಕಾಣಿಸ್ತಾ ಇರೋದು. ಸರಿ, ನಿನ್ನೆ ನಿನ್ನ ನೋಡೋದಕ್ಕೆ ಹುಡುಗನ ಕಡೆಯವರು ಬಂದಿದ್ರು ಅಂತ ನಿಮ್ಮ ಅಮ್ಮ ಬೆಳಗ್ಗೆ ನನಗೆ ಹೇಳಿದ್ರು. ಹೌದು, ಬೆಂಗಳೂರು. ಅವನು ಕೂಡ ಟೀಚರ್. ನೋಡೋದಕ್ಕೆ ಚೆನ್ನಾಗೇ ಇದ್ದಾನೆ. ಹಾಗಾದರೆ ಮದುವೆ ಗ್ಯಾರಂಟಿ ಅನ್ನು? ಹೌದು, ಅವರಿಗೂ ನಾನು ಒಪ್ಪಿಗೆ ಆಗಿದ್ದೇನೆ. ಡೈರೆಕ್ಟಾಗಿ ಮದುವೆ ಮಾಡೋದು ಅಂತ ನಿರ್ಧಾರ ಮಾಡಿದ್ದಾರೆ.
ತುಂಬ ಖುಷಿ ಆಯಿತು ಕಣೆ ಎಂದಳು ಶ್ರೀರಕ್ಷಾ. ನನ್ನದು ಬಿಡು, ನೀನು ಯಾವಾಗ ಮದುವೆ ಆಗುತ್ತೀಯಾ? ನಿನ್ನ ಹಾಗೆ ನನಗೂ ಅಪ್ಪ ಅಮ್ಮ ಇದ್ದಿದ್ರೆ ಮಾಡ್ತಾ ಇದ್ದಿದ್ರು, ಆದರೆ ನನಗೆ ಯಾರೂ ಇಲ್ಲ ಎಂದಳು. ಆಗ ಬಿಂದು, ಹೊಡೆದ್ರೆ ನೋಡು, ಯಾಕೆ ನಿನಗೆ ನಾನಿಲ್ವಾ? ನಮ್ಮ ಅಪ್ಪ ಅಮ್ಮ ನಿನಗೂ ಅಪ್ಪ ಅಮ್ಮನೇ. ಇನ್ನೊಂದ್ಸಲ ಹೀಗೆ ಮಾತಾಡಬೇಡ. ನಾನೇ ನಿನಗೆ ಚಿನ್ನದಂಥ ಹುಡುಗನನ್ನ ನೋಡಿ ಮದುವೆ ಮಾಡ್ತೀನಿ. ಶ್ರೀರಕ್ಷಾ ನಗುತ್ತಾ ಸರಿ ಬಾ ಅಂತ ಇಬ್ಬರೂ ಹೊರಟರು. ಶಾಲೆಯಲ್ಲಿ ಸಾಧಕ್ ಸೀತಾ ಮಾತಾಡ್ತಾ ಇದ್ದಾರೆ. ಸರ್, ನಿಮಗೆ ಗೊತ್ತಾ, ನಿನ್ನೆ ನಮ್ಮ ಸ್ಕೂಲ್ಗೆ ಪೊಲೀಸ್ ಬಂದಿದ್ರು ಎಂದಳು ಬಿಂದು. ಹೌದಾ, ಯಾಕೆ? ಅದು 8ನೇ ತರಗತಿ ಆಶಾ ಅನ್ನುವ ಹುಡುಗಿ ಕಾಣೆಯಾಗಿದ್ದಾಳೆ ಅಲ್ವಾ, ಅದರ ಬಗ್ಗೆ ವಿಚಾರಿಸಲು. ಹೋ, ಮತ್ತೆ ಗೊತ್ತಾಯಿತಾ? ಹುಡುಗಿ ನಾಪತ್ತೆಯಾಗಲು ಕಾರಣ? ಇನ್ನೂ ಇಲ್ಲ, ಅದರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಎಂದಳು ಶ್ರೀರಕ್ಷಾ. ಅಷ್ಟರಲ್ಲಿ ಅಲ್ಲಿಗೆ ಬರುತ್ತಾನೆ ಮಧು ಶ್ರೀರಕ್ಷಾ ಕಡೆಗೆ ನೋಡಿದಾಗ ಎಂದಿಗಿಂತ ಇವತ್ತು ಇವರು ತುಸು ಹೆಚ್ಚಾಗಿ ಅಲಂಕಾರ ಮಾಡಿಕೊಂಡಿದ್ದಾರೆ ಮನಸ್ಸಲ್ಲಿ ಅಂದುಕೊಂಡ. ಆಗ ದೀಪಕ್, ಸರ್ ಇವರೇ ಸಾಧಕ್. ಹಾಯ್. ಹಾಯ್ ಸರ್. ಇಬ್ಬರು ಕೈ ಕುಲುಕುತ್ತಾರೆ. ಆಶಾ ಬಗ್ಗೆ ನಿಮ್ಮ ಅಭಿಪ್ರಾಯ ಎಂದನು ಮಧು. ಸರ್, ಹುಡುಗಿ ಒಳ್ಳೆಯವಳು, ಓದುವುದರಲ್ಲಿ ಅಷ್ಟೇನೂ ಮುಂದೆ ಇರಲಿಲ್ಲ, ಆದರೆ ನೋಡೋದಕ್ಕೆ ಚೆನ್ನಾಗಿದ್ಲು. ಮಧು ಓಕೆ ಅಂತ ಅಲ್ಲಿಂದ ಹೊರಗೆ ಬಂದು ಶಾಲೆಯ ಹಿಂಭಾಗಕ್ಕೆ ಬಂದು ಒಂದಷ್ಟು ಹೊತ್ತು ನಿಂತು ನೋಡುತ್ತಾನೆ. ಸರ್, ನಿಮ್ಮ ಶಾಲೆಯಲ್ಲಿ ಕ್ಯಾಮ್ರಾ ಇಲ್ವಾ? ಇಲ್ಲ ಸರ್, ನಾನು 1 ವರ್ಷದ ಹಿಂದೆಯೇ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದ್ದೆ, ಆದರೆ ಅವರಿಂದ ಯಾವುದೇ ಉತ್ತರ ಬಂದಿಲ್ಲ. ಸರಿ, ನಾಳೆನೇ ಕ್ಯಾಮರಾ ನಿಮ್ಮ ಶಾಲೆಯಲ್ಲಿ ಇರುತ್ತೆ ಎಂದು ಮಧು ಹೊರಗೆ ಬಂದು ಒಂದು ಸುತ್ತು ನೋಡಿ ಅಲ್ಲಿಂದ ಹೋಗಬೇಕು. ಅವನ ಎದುರಿಗೆ ಶ್ರೀರಕ್ಷಾ. ಮಧು ಹುಬ್ಬನ್ನು ಏರಿಸಿದಾಗ ಶ್ರೀರಕ್ಷಾ ಸಾರಿ ಸರ್ ಎಂದಳು. ಕಾರಣ? ಅದು ನಾನು ಅವತ್ತು ನಿಮಗೆ ಎಂದಾಗ ಮಧು ಹುಂಡಾಡಿ ಅಪ್ಪನ ಆಸ್ತಿಯಲ್ಲಿ ಮಜಾ ಮಾಡ್ತಾ ಕೆಲಸ ಇಲ್ಲದೆ ಸುತ್ತಾಡುತ್ತಾ ಇದ್ದಾನೆ ಅಂತ ಅಂದಿದ್ದ ಎಂದಾಗ ಶ್ರೀರಕ್ಷಾ ಮಧು ಮುಖ ನೋಡಿ ಹೌದು ಅಂತ ತಲೆ ಅಲ್ಲಾಡಿಸಿದರೆ ಮಧು ನಗುತ್ತಾ, ನನಗೆ ಅದರಿಂದ ತುಂಬ ಖುಷಿಯಾಯಿತು. ಇದುವರೆಗೂ ಯಾರು ಯಾವ ಹುಡುಗಿ ಕೂಡ ನನಗೆ ಆ ರೀತಿ ಬೈದಿಲ್ಲ, ಅದಕ್ಕೆ ಅಂತ ಹೇಳಿ ಆಮೇಲೆ ಇವತ್ತು ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿ ಸ್ಟೈಲಾಗಿ ಕೂಲಿಂಗ್ ಗ್ಲಾಸನ್ನು ತನ್ನ ಕಣ್ಣಿನ ಮೇಲೆ ಹಾಕ್ಕೊಂಡು ಹೋಗುತ್ತಾನೆ. ವಿಚಿತ್ರ ಮನುಷ್ಯ ಎನ್ನುತ್ತಾಳೆ. ಆಗ ಬಿಂದು, ಏನು ಸಾರಿ ಕೇಳಿದ ಎನ್ನುತ್ತಾಳೆ. ಕೇಳಿದೆ, ಅದಕ್ಕೆ ಅವರು ಥ್ಯಾಂಕ್ಸ್ ಹೇಳಿದ್ರು. ವಾಟ್? ಬೈದಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ರಾ ಎಂದಾಗ ನಡೆದ ವಿಷಯ ತಿಳಿಸಿದಳು ಶ್ರೀರಕ್ಷಾ. ಇಬ್ಬರು ನಗುತ್ತಾರೆ. ರಾತ್ರಿ ಸುಮಾರು 12 ಗಂಟೆ. ಶ್ರೀರಕ್ಷಾಗೆ ಎಚ್ಚರ ಆಗುತ್ತೆ. ಹೊರಗೆ ಯಾರೋ ಮಾತನಾಡುತ್ತಾ ಇರುವ ಶಬ್ದ. ಅವಳು ನಿಧಾನಕ್ಕೆ ಮನೆಯ ಬಾಗಿಲು ತೆಗೆದು ಹೊರಗೆ ಬರುತ್ತಾಳೆ. ಒಂದು ಹುಡುಗಿ ಒಬ್ಬಳೇ ನಡೆದು ಹೋಗುತ್ತಿದ್ದಾಳೆ. ಅವಳ ಜೊತೆಯಲ್ಲಿ ಇನ್ನೊಬ್ಬ ವ್ಯಕ್ತಿ ಹೋಗುತ್ತಾ ಇದ್ದಾನೆ, ಆದರೆ ಅವನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅವರ ಹಿಂದೆಯೇ ಹೋದಳು ಶ್ರೀರಕ್ಷಾ. ಅವರಿಬ್ಬರು ಒಂದಷ್ಟು ದೂರ ಹೋಗಿ ನಿಲ್ಲುತ್ತಾರೆ. ಹುಡುಗಿ ನೋಡಿದಾಗ ಇವಳು ನಮ್ಮ ಶಾಲೆಯ ಹುಡುಗಿ, ಇಲ್ಲಿಗೆ ಎಷ್ಟು ಹೊತ್ತಿನಲ್ಲಿ ಯಾಕೆ ಬಂದಿದ್ದಾಳೆ? ಅದು ಅಲ್ಲದೆ ಆ ವ್ಯಕ್ತಿ ಯಾರು? ಏನೋ ಪೇಪರ್ ಕೊಡ್ತಾ ಇದ್ದಾನೆ, ಏನದು ಯೋಚಿಸುತ್ತಾಳೆ. ಆ ವ್ಯಕ್ತಿ ಪೇಪರ್ ಕೊಟ್ಟ ಮೇಲೆ ಅಲ್ಲಿಂದ ಹೋದ ಮುಖ ಕಾಣಿಸಲಿಲ್ಲ. ಹುಡುಗಿ ವಾಪಸ್ಸು ಬರ್ತಾ ಇದ್ದಾಳೆ. ಅವಳ ಹಿಂದೆ ಒಂದಿಬ್ಬರು ಹುಡುಗರು ಫಾಲೋ ಮಾಡಿ ಹಿಂದಿನಿಂದ ಮೂಗಿಗೆ ಏನೋ ಬಟ್ಟೆಯಿಂದ ಹಿಡಿದರು. ಅವಳು ಪ್ರಜ್ಞೆ ತಪ್ಪಿದಳು. ಇದನ್ನು ನೋಡುತ್ತಾ ಇದ್ದ ಶ್ರೀರಕ್ಷಾಗೆ ಇನ್ನೂ ನಾನು ತಡ ಮಾಡಬಾರದು ಅಂತ ಒಂದು ದೊಡ್ಡ ಕಲ್ಲನ್ನು ಬೀಸಿ ಎಸೆಯುತ್ತಾಳೆ. ಆದರೆ ಅವರು ಬೇಗ ಆ ಹುಡುಗಿಯನ್ನ ತಮ್ಮ ಕಾರಿನ ಒಳಗೆ ಎತ್ತಿಕೊಂಡು ಹೋಗುತ್ತಾರೆ. ಶ್ರೀರಕ್ಷಾ ಕಾರನ್ನು ಓಡಿ ಹೋಗಿ ಹಿಂಬಾಲಿಸುತ್ತಾಳೆ. ಆದರೆ ಕಾರು ಮಾತ್ರ ಮುಂದೆ ದೂರ ಹೋಗಿ ಆಗಿತ್ತು. ಶ್ರೀರಕ್ಷಾ, ಅಯ್ಯೋ, ಇನ್ನೊಂದು ಹುಡುಗಿಯ ಕಿಡ್ನಾಪ್ ಆಯ್ತಲ್ಲ, ಏನು ಮಾಡೋದು, ಯಾರಿಗೆ ಹೇಳೋದು, ಆ ವ್ಯಕ್ತಿ ಯಾರು ಅಂತ ಯೋಚಿಸುತ್ತಾ, ಹೌದು, ಈಗಲೇ ಮಧು ಸರ್ಗೆ ಹೇಳಬೇಕು. ಮನೆ ಕಡೆ ಬಂದಳು ಶ್ರೀರಕ್ಷಾ. ಇಷ್ಟು ಹೊತ್ತಿನಲ್ಲಿ ಹೀಗೆ ಅವರ ಮನೆಗೆ ಹೋಗೋದು? ಬೆಳಗ್ಗೆವರೆಗೂ ನನಗೆ ಇರೋದಕ್ಕೆ ಆಗಲ್ಲ. ಬಿಂದುಗೆ ಫೋನ್ ಮಾಡಲಾ? ಬೇಡ, ಈಗಷ್ಟೇ ಅವಳಿಗೆ ಮದುವೆ ಫಿಕ್ಸ್ ಆಗಿದೆ. ಇದರಿಂದ ಅವಳಿಗೆ ತೊಂದರೆ ಆದರೆ ಬೇಡ, ಅವರೇ ಸರಿ ಅಂತ ಹೋಗುತ್ತಾಳೆ ಮಧು ಮನೆಗೆ. ವೇಗವಾಗಿ ಬಂದ ಶ್ರೀರಕ್ಷಾಳನ್ನು ನೋಡಿದ ಸೆಕ್ಯೂರಿಟಿ ಗಾರ್ಡ್, ಮೇಡಮ್,
ನೀವು ಇಷ್ಟು ಹೊತ್ತಿನಲ್ಲಿ ಇಲ್ಲಿಗೆ? ಯಾಕೆ, ಏನಾಯಿತು ಅಂತ ಪ್ರಶ್ನೆ ಮಾಡುತ್ತಾನೆ. ಶ್ರೀರಕ್ಷಾ, ಮಧು ಸರಿ ಇದ್ದಾರಾ ಎಂದಳು. ಇದ್ದಾರೆ ಮೇಡಮ್. ಯಾಕೆ ಮೇಡಮ್, ಏನಾಯಿತು? ಸ್ವಲ್ಪ ಕೆಲಸ ಇದೆ, ಎಮರ್ಜೆನ್ಸಿ. ಸೆಕ್ಯೂರಿಟಿ ಗಾರ್ಡ್ ಒಳಗೆ ಹೋಗಲು ಅವಕಾಶ ಕೊಡುತ್ತಾನೆ. ಡೋರ್ ಬೆಲ್ ಮಾಡಿದಳು ಶ್ರೀರಕ್ಷಾ. ಬಾಗಿಲನ್ನು ತೆಗೆದು ನೋಡಿದಾಗ ಎದುರಿಗೆ ಇರುವ ಶ್ರೀರಕ್ಷಾಳನ್ನು ನೋಡಿ ಮಧು ಅವಳ ಆತಂಕದ ಮುಖ, ಅವಳ ಮುಖದ ಮೇಲಿರುವ ಬೆವರು ನೋಡಿ ಏನೂ ಆಗಿರುವ ಸೂಚನೆ. ಯಾಕೆ, ಏನಾಯಿತು ಎಂದೆನೋ. ಶ್ರೀರಕ್ಷಾ, ಅದು ಅಲ್ಲಿ ಅಲ್ಲಿ ಅಂತ ತಡವರಿಸುತ್ತಾಳೆ. ಬನ್ನಿ ಒಳಗೆ, ಕುಳಿತು ಮಾತನಾಡೋಣ ಎಂದನು ಮಧು. ಶ್ರೀರಕ್ಷಾ ಒಳಗೆ ಬಂದು ನಡೆದ ಎಲ್ಲ ವಿಷಯ ತಿಳಿಸುತ್ತಾಳೆ. ಅದಕ್ಕೆ ಮಧು, ಈ ಘಟನೆ ನಡೆದು ಎಷ್ಟೊತ್ತಾಯಿತು? ಸುಮಾರು ಅರ್ಧ ಗಂಟೆ. ಆ ವ್ಯಕ್ತಿಯ ಮುಖ ನೀವು ನೋಡಿದ್ರಾ? ಇಲ್ಲ, ಸರಿಯಾಗಿ ನನಗೆ ಕಾಣಲಿಲ್ಲ. ಓಕೆ, ನೀವು ಇಲ್ಲೇ ಇರಿ, ನಾನೋಗಿ ನೋಡಿಕೊಂಡು ಬರುತ್ತೇನೆ. ಅದು ನಾನು ಒಬ್ಬಳೇ ಮನೆಯಲ್ಲಿ ಹೇಗಿರೋದು ಎಂದಾಗ, ಇಷ್ಟೊತ್ತಿನಲ್ಲಿ ಇಲ್ಲಿಯವರೆಗೆ ಬಂದಿರುವ ನಿಮಗೆ ಈ ಮನೆಯಲ್ಲಿ ಒಬ್ಬರೇ ಇರೋದಕ್ಕೆ ಭಯವೇ ಎಂದೆನೋ. ಇದನ್ನು ಕೇಳಿದ ಶ್ರೀರಕ್ಷಾ ಅವರನ್ನು ಗುರಾಯಿಸುತ್ತಾಳೆ. ಮಧು ನಗುತ್ತಾ ಹೋಗುತ್ತಾನೆ. ಅಲ್ಲ, ಇವರಿಗೆ ಯಾವಾಗ ಎಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿಲ್ವಾ? ಆ ಹುಡುಗಿ ಕಿಡ್ನಾಪ್ ಆಗಿದ್ದಾಳೆ, ಅದನ್ನು ನಾನು ಇಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದರೆ ಇವ್ರು ನೋಡಿದ್ರೆ ನನ್ನ ಹತ್ರ ತಮಾಷೆ ಮಾಡುತ್ತಾರೆ ಅಂತ ಗೊಣಗುತ್ತಾಳೆ. ಮಧು ಹುಡುಗಿ ಕಿಡ್ನಾಪ್ ಆದ ಜಾಗಕ್ಕೆ ಬರುತ್ತಾನೆ. ಅಲ್ಲಿ ಒಂದಷ್ಟು ಪೇಪರ್ಗಳು ಬಿದ್ದಿರುತ್ತವೆ. ಅದನ್ನು ತೆಗೆದುಕೊಂಡ ಅವನ ಮುಖದಲ್ಲಿ ಒಂದು ನಗು ಮೂಡುತ್ತದೆ. ನಮ್ಮ ಅನುಮಾನ ನಿಜವಾಯಿತು ಅಂತ ಅಂದುಕೊಳ್ಳುತ್ತಾನೆ. ಕಿಡ್ನಾಪರ್ಸ್ ಹೋದ ದಾರಿಯಲ್ಲಿ ಹೋಗುತ್ತಾನೆ ತನ್ನ ಗಾಡಿಯಲ್ಲಿ. ಅಲ್ಲಿ ಒಂದು ಕಪ್ಪು ಬಣ್ಣದ ಕಾರು ನಿಂತಿರುತ್ತೆ. ಅದರಲ್ಲಿ ಇಬ್ಬರು ಹುಡುಗರು ಕಾರಿಗೆ ಹೊರಗಿ ಸಿಗರೇಟ್ ಸೇದುತ್ತಾ ಇರುತ್ತಾರೆ. ಅವರನ್ನೇ ಗಮನಿಸುತ್ತಾ ಇದ್ದಾನೆ ಮಧು. ಸ್ವಲ್ಪ ಸಮಯದ ನಂತರ ಕಾರು ಮುಂದಕ್ಕೆ ಹೋಯಿತು. ಹಾಸನದ ಒಂದು ಹಳೆಯ ಫ್ಯಾಕ್ಟರಿ ಹತ್ರ ನಿಲ್ಲಿಸಿದ ಕಾರಿನಿಂದ ಆ ಹುಡುಗಿಯನ್ನ ಇಳಿಸಿ ಹೊತ್ತು ಎತ್ತಿಕೊಂಡು ಹೋದರು ಒಳಗೆ. ಮಧು ಕೂಡಲೇ ತನ್ನ ಸಿಬ್ಬಂದಿಗಳಿಗೆ ಕಾಲ್ ಮಾಡಿ ಲೊಕೇಶನ್ ಕಳುಹಿಸುತ್ತಾನೆ. ಅರ್ಧ ಗಂಟೆಗೆ ಸಿಬ್ಬಂದಿಗಳು ಎಲ್ಲರೂ ಬಂದರು. ಒಬ್ಬೊಬ್ಬರಾಗಿ ಸುತ್ತುವರೆದರು ಆ ಫ್ಯಾಕ್ಟರಿಯನ್ನ. ಒಳಗೆ ಹೋದ ಮಧುಗೆ ಕಾಣಿಸುತ್ತಾರೆ ತನ್ನ ಊರಿನ 4 ಹುಡುಗಿಯರನ್ನ ಕಟ್ಟಿ ಹಾಕಿರುವುದು. ಮಧುನನ್ನ ನೋಡಿದ ಒಬ್ಬ ರೌಡಿ ಇವನಿಗೆ ಹೊಡೆಯುವುದಕ್ಕೆ ಬರುತ್ತಾನೆ. ಆದರೆ ಮೊದಲೇ ಇವನು ಪೊಲೀಸ್, ಕೇಳಬೇಕಾ, ಚೆನ್ನಾಗಿ ಹೊಡೆಯುತ್ತಾನೆ. ಅಷ್ಟರಲ್ಲಿ ಪೊಲೀಸರು ಅವರನ್ನ ಹಿಡಿದು ಚೆನ್ನಾಗಿ ಬಾರಿಸುತ್ತಾರೆ. ಒಬ್ಬನನ್ನ ತನ್ನ ಕಾಲಿನ ಅಡಿ ಇಟ್ಟು, ಇದಕ್ಕೆ ಯಾರೋ ನಿಮಗೆ ಸಹಾಯ ಮಾಡಿದ್ದು ಅಂತ ಕೇಳಿದಾಗ ಎಲ್ಲ ಹೇಳಿ ಇವರನ್ನ ವೈಶ್ಯವೃತ್ತಿಗೆ ಬೇರೆ ಕಡೆ ಸಾಗಿಸಲು ಈ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಎಲ್ಲರನ್ನೂ ತನ್ನ ಸಿಬ್ಬಂದಿಗೆ ಒಪ್ಪಿಸಿ ಆ ಹುಡುಗಿಯರನ್ನ ಬಿಡಿಸಿ ಅವರನ್ನ ತನ್ನ ಪೊಲೀಸ್ ಜೀಪ್ನಲ್ಲಿ ಕರೆದುಕೊಂಡು ಬರುತ್ತಾನೆ ಊರಿಗೆ. ಈ ಕಡೆ ಶ್ರೀರಕ್ಷಾಗೆ, ಏನಿವರು ಇಷ್ಟೊತ್ತಾದರೂ ಬರಲಿಲ್ಲ? ಅಯ್ಯೋ, ಏನಾದರೂ ತೊಂದರೆ ಆಗಿದೆಯಾ ಅನ್ನೋದು ಅವಳ ಯೋಚನೆ. ಅಷ್ಟರಲ್ಲಿ ಜೀಪ್ ಸೌಂಡ್ ಕೇಳಿಸುತ್ತೆ. ಹೊರಗೆ ಬಂದಾಗ ಅಲ್ಲಿ ಇರುವ ಹುಡುಗಿಯರನ್ನ ನೋಡಿ ಶ್ರೀರಕ್ಷಾ ಖುಷಿಯಿಂದ ಅವರ ಹತ್ರ ಹೋಗುತ್ತಾಳೆ. ಆಶಾ ಮೇಡಮ್ ಅಂತ ಅವಳನ್ನು ತಬ್ಬಿಕೊಂಡು ಅಳುತ್ತಾಳೆ. ಇನ್ನು 3 ಪರಿಸ್ಥಿತಿ ಕೂಡ ಹಾಗೇ ಇರುತ್ತೆ. ಮಧು, ಬನ್ನಿ, ನಿಮ್ಮನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ ಅಂತ ಅವರನ್ನು ಕರೆದುಕೊಂಡು ಹೋಗುವಾಗ ಶ್ರೀರಕ್ಷಾ, ಸರ್, ನಾನು ನಿಮ್ಮ ಜೊತೆ ಎಂದಾಗ ಮಧು, ಬೇಡ, ನೀವು ಇಲ್ಲೇ ಇರಿ ಎಂದನು. ಕೋಪದಲ್ಲಿ ನೋಡುತ್ತಾಳೆ ಮಧುನನ್ನ. ಅವನು ಎಂದಿನಂತೆ ನಗು. ಮಧು 4 ಹುಡುಗಿಯರ ಮನೆಗೆ ಹೋಗಿ ಅವರ ಅಪ್ಪ ಅಮ್ಮನ ಜೊತೆ ಮಾತನಾಡಿ ನಾಳೆ ನೀವೆಲ್ಲರೂ ಶಾಲೆ ಹತ್ರ ಬನ್ನಿ ಅಂತ ಹೇಳುತ್ತಾನೆ. ಮನೆಗೆ ಬಂದಾಗ ಶ್ರೀರಕ್ಷಾ, ಸರ್, ತುಂಬ ಥ್ಯಾಂಕ್ಸ್ ಎಂದಳು. ಯಾಕೆ? ಮಧು ಕೇಳ್ತಾನೆ. ಹೆಣ್ಣು ಮಕ್ಕಳನ್ನ ಕಾಪಾಡಿದ್ದಕ್ಕೆ. ನಿಮಗೂ ಅಷ್ಟೇ, ನಿಮ್ಮಿಂದ ಇದು ಸಾಧ್ಯವಾಗಿದ್ದು. ಹೌದು, ಇಷ್ಟೊತ್ತಲ್ಲಿ ನೀವು ಒಬ್ಬರೇ ಮನೆ ಹೊರಗೆ ಹೋಗಿ ರೌಡಿಗಳ ಗಮನ ಬೇರೆ ಕಡೆ ಎಳೆಯಲು ಕಲ್ಲು ಎಸೆದಿದ್ದು. ಅಕಸ್ಮಾತ್ ಅವರ ಕಣ್ಣಿಗೆ ನೀವು ಬಿದ್ದಿದ್ರೆ ಏನು ಮಾಡ್ತಾ ಇದ್ರಿ? ತಪ್ಪಿಸಿಕೊಳ್ತಾ ಇದ್ದೆ. ಹೌದಾ? ಗೊತ್ತಾಗುತ್ತೆ ಬಿಡಿ, ನಿಮ್ಮ ಧೈರ್ಯ ಮೆಚ್ಚಲೇಬೇಕು. ಇದರಲ್ಲಿ ಧೈರ್ಯ ಎಲ್ಲಿ ಬಂತು ಸರ್? ಅವರು ಈ ಊರಿನ ಹೆಣ್ಣು ಮಕ್ಕಳು, ಅಲ್ಲದೆ ನನ್ನ 2 ವಿದ್ಯಾರ್ಥಿಗಳು. ಶಿಕ್ಷಕರಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು. ಅವರು ನನ್ನ ಮಕ್ಕಳು. ಅವರ ಜೀವನ ಹಾಳಾಗಿ ಹೋಗುತ್ತಾ ಇದೆ ಅಂದರೆ ಅದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಆಗಲ್ಲ ನನ್ನ ಕೈಯಲ್ಲಿ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಬೇಕು. ಮಧು ನಗುತ್ತಾ, ಗುಡ್,
ನಿಮ್ಮಂಥ ಶಿಕ್ಷಕರು ಎಲ್ಲ ಶಾಲೆಯಲ್ಲಿ ಇರಬೇಕು ಎಂದೆನು. ಆಗ ಶ್ರೀರಕ್ಷ, ನಾನು ಅನಾಥೆ. ಈ ಊರಿಗೆ ಬಂದ ಮೇಲೆ ಪ್ರತಿಯೊಬ್ಬರೂ ನನಗೆ ತಂದೆ ತಾಯಿ ಪ್ರೀತಿ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಅವಳ ಕಣ್ಣಲ್ಲಿ ನೀರು ತುಂಬುತ್ತದೆ. ಹೋ ಮೇಡಮ್, ಅಳೋ ಪ್ರೋಗ್ರಾಮ್ ಇಟ್ಕೋಬೇಡಿ, ನನಗೆ ನಿದ್ದೆ ಬರ್ತಾ ಇದೆ. ನೀವು ಮನೆಗೆ ಹೋಗುತ್ತೀರಾ ಇಲ್ಲ ಇಲ್ಲೇ ಇರ್ತೀರಾ? ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೋಗುತ್ತಾಳೆ. ಪಾಪ, ಅಪ್ಪ ಅಮ್ಮನ ಪ್ರೀತಿ ಬಯಸುತ್ತಿರುವ ಜೀವಿ ಅಂದುಕೊಳ್ಳುತ್ತಾನೆ. ಶ್ರೀರಕ್ಷ, ಅಲ್ಲ, ನಾನೇನೋ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡಿದ್ರೆ ಅಳೋ ಪ್ರೋಗ್ರಾಮ್ ಅಂತ ಬೇರೆ ಹೇಳ್ತಾರೆ. ಇವರಿಗೆ ಕೊಬ್ಬು, ಬೇರೆಯವರ ಭಾವನೆ ಅರ್ಥ ಆಗಲ್ಲ. ಶ್ರೀರಕ್ಷ, ಯಾಕೆ ಮುಖ ಡಲ್ ಆಗಿದೆ? ನಿನ್ನ ನೋಡಿದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ ಎಂದಳು ಬಿಂದು. ಹೌದು ಬಿಂದು ಅಂತ ರಾತ್ರಿ ನಡೆದ ಎಲ್ಲ ವಿಷಯವನ್ನು ಕುಲಂಕುಷವಾಗಿ ತಿಳಿಸುತ್ತಾಳೆ. ಇದನ್ನು ಕೇಳಿದ ಬಿಂದು, ನಿನಗೆ ಏನಾದರೂ ತಲೆ ಕೆಟ್ಟಿದ್ಯಾ? ನೀನೊಬ್ಬಳೇ ರಾತ್ರಿಯಲ್ಲಿ ಹೋಗಿದ್ದೀಯಲ್ಲ, ನನಗಾದರೂ ಫೋನ್ ಮಾಡಬೇಕಿತ್ತು ಅಲ್ವಾ ಅಂತ ಜೋರು ಮಾಡುತ್ತಾಳೆ. ನಿನಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದರೆ ಏನು ಮಾಡ್ತಾ ಇದ್ದೆ? ಹೋಗ್ಲಿ ಬಿಡು, ಈಗ ಏನೂ ಆಗಿಲ್ಲ ತಾನೇ. ಇನ್ನೊಂದ್ಸಲ ಈ ರೀತಿಯ ಅಪಾಯವನ್ನು ಮೈ ಮೇಲೆ ಎಳೆದುಕೊಳ್ಳಬೇಡ. ಸರಿನಮ್ಮ, ಬಾ ಹೋಗೋಣ. ಇವರಿಬ್ಬರು ಶಾಲೆಯ ಹತ್ತಿರ ಹೋಗುತ್ತಾರೆ. ಅಲ್ಲಿ ಊರಿನ ಒಂದಷ್ಟು ಜನ ನಿಂತಿದ್ದಾರೆ. ಶ್ರೀರಕ್ಷ, ಏನು ಇಷ್ಟೊಂದು ಜನ ನಮ್ಮ ಶಾಲೆಯ ಹತ್ತಿರ ಬಂದಿದ್ದಾರೆ ಎಂದಳು. ಅದಕ್ಕೆ ಶ್ರೀರಕ್ಷ, ಬಾ ಹೋಗಿ ನೋಡೋಣ ಅಂತ ಹೇಳಿ ಕರೆದುಕೊಂಡು ಹೋಗುತ್ತಾಳೆ. ಅಷ್ಟರಲ್ಲಿ ಮಧು ಕೂಡ ಅಲ್ಲೇ ಇದ್ದ. ಶ್ರೀರಕ್ಷಳನ್ನು ನೋಡಿದ. ಅವಳಿಗೆ ಒಂದು ನಗುವನ್ನು ಸೂಚಿಸುತ್ತಾನೆ. ಅವಳು ಸಹ ಪ್ರತಿಯಾಗಿ ನಗುತ್ತಾಳೆ. ಆಗ ಮಧು, ನೋಡಿ, ನಿಮ್ಮನ್ನೆಲ್ಲ ಇಲ್ಲಿಗೆ ಕರೆದಿರುವ ಉದ್ದೇಶ, ಸುಮಾರು 3 ತಿಂಗಳಿಂದ ನಿಮ್ಮ ಊರಿನಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾಗುತ್ತಿರುವ ವಿಷಯ ನಿಮಗೆ ತಿಳಿದಿದೆ. ನಾನು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದೆ. ಅಲ್ಲಿನ ಐಆರ್ ಆಫೀಸರ್ ನನಗೆ ಈ ಕೇಸನ್ನು ಒಪ್ಪಿಸಿದ್ದಾರೆ. ಅದು ನಾನು ಇರುವ ಹಳ್ಳಿಯಲ್ಲಿ ಈ ರೀತಿಯ ಘಟನೆ ನಡೆಯುತ್ತಿರುವುದು ಕೇಳಿ ನನಗೆ ಆಘಾತ ಆಗಿದ್ದುಂಟು. ಅದಕ್ಕಾಗಿ ನಾನು ಹೊಸದಾಗಿ ಇನ್ಚಾರ್ಜ್ ತೆಗೆದುಕೊಂಡೆ. ನಿನ್ನೆ ರಾತ್ರಿಯಷ್ಟೇ ಎಷ್ಟು ದಿನ ನಡೆಯುತ್ತಿದ್ದ ಈ ಘಟನೆಗೆ ಕಾರಣ ಯಾರು ಅನ್ನುವ ಸತ್ಯ ತಿಳಿದಿದೆ. ಅಷ್ಟೇ ಅಲ್ಲದೆ ಹಿಂದೆ ಕಾಣೆಯಾದ 4 ಜನ ಹುಡುಗಿಯರು ಸಹ ಅವರ ಮನೆಯನ್ನು ತಲುಪಿದ್ದಾರೆ. ಆ ಜನರ ಗುಂಪಿನಲ್ಲಿ ಹುಡುಗಿಯರು ಮತ್ತು ಅವರ ತಂದೆ ತಾಯಿಯೂ ಕೂಡ ಇದ್ದಾರೆ. ನಾನ್ಯಾಕೆ ನಿಮ್ಮನ್ನು ಶಾಲೆ ಹತ್ತಿರ ಬರೋದಿಕ್ಕೆ ಹೇಳಿದ್ದು ಅಂದರೆ, ಈ ಶಾಲೆಯ ಒಬ್ಬ ಸಿಬ್ಬಂದಿಯಿಂದ ಈ ರೀತಿಯ ಘಟನೆ ನಡೆಯುತ್ತಿದೆ ಅಂದಾಗ ಎಲ್ಲರೂ ಆಶ್ಚರ್ಯ ಪಡುತ್ತಾರೆ. ಮಧು ಸೀದಾ ಹೋಗಿ ಸಾಧಕ್ ಹತ್ತಿರ ನಿಂತು, ನಿಜ ಏನು ಅಂತ ನೀವೇ ಬಾಯಿ ಬಿಟ್ಟರೆ ಸರಿ ಎಂದಾಗ ಸಾಧಕ್, ಸರ್ ನೀವೇನು ಹೇಳ್ತಾ ಇದ್ದೀರಾ? ಇದಕ್ಕೂ ನನಗೂ ಸಂಬಂಧವಿಲ್ಲ. ಹೌದಾ, ಸರಿ, ಹಾಗಾದರೆ ಇದೇನು ಅಂತ ತನ್ನ ಕೈಯಲ್ಲಿರುವ ಪ್ರಶ್ನೆ ಪತ್ರಿಕೆಯನ್ನು ತೋರಿಸುತ್ತಾನೆ. ಅದನ್ನು ನೋಡಿದ ಸಾಧಕ್ ಮುಖದಲ್ಲಿ ಭಯ, ಆತಂಕ, ಬೆವರು ಮೂಡಿದೆ. ನೋಡಿ, ಇಲ್ಲಿ ಇರುವ ಈ ವ್ಯಕ್ತಿ ಒಂದು ಜವಾಬ್ದಾರಿಯುತ ಕೆಲಸದಲ್ಲಿ ಇದ್ದರೂ ದುಡ್ಡಿನ ಆಸೆಗಾಗಿ ಈ ರೀತಿಯ ಕೆಟ್ಟ ಕೆಲಸ ಮಾಡಿದ್ದಾನೆ. ಹಿಂದೆ ಕಾಣೆಯಾಗಿದ್ದ ಪ್ರಾಯಕ್ಕೆ ಬಂದ 2 ಹೆಣ್ಣು ಮಕ್ಕಳ ಜೊತೆ ಪ್ರೀತಿಯ ನಾಟಕ ಆಡಿ ಅವರನ್ನು ರಾತ್ರೋರಾತ್ರಿ ಮನೆಯ ಹೊರಗೆ ಬರುವಂತೆ ಮಾಡಿ ಕಿಡ್ನಾಪ್ ಮಾಡಿಸಿದ್ದಾನೆ ಅಂತ ಹೇಳಿದಾಗ ಆ 2 ಹುಡುಗಿಯರು ಹೌದು ಅಂತ ತಲೆಯಾಡಿಸುತ್ತಾರೆ. ಇನ್ನು ಈ ಶಾಲೆಯಲ್ಲಿ ಕಳುವಾದ ಆಶಾ ಮತ್ತು ಇನ್ನೊಂದು ಹುಡುಗಿ, ಅವರಿಬ್ಬರಿಗೂ ತನ್ನ ವಿಷಯದ ಪ್ರಶ್ನೆ ಪತ್ರಿಕೆಯ ಆಸೆ ತೋರಿಸಿ ಮನೆಯ ಹೊರಗೆ ಬರುವಂತೆ ಮಾಡಿ ಕಿಡ್ನಾಪ್ ಮಾಡಿಸಿದ್ದಾನೆ. ತಾವು ಕೂಡ ತರಗತಿಯಲ್ಲಿ ಪ್ರಥಮ ಸ್ಥಾನ ಗಳಿಸಬಹುದು ಅನ್ನುವ ಆಸೆಯಿಂದ ಅವರಿಬ್ಬರು ಇದಕ್ಕೆ ಒಪ್ಪಿದ್ದಾರೆ ಅಂದಾಗ ಆ ಹುಡುಗಿಯರು ಸಹ ಹೌದು ಅಂತ ತಲೆ ಅಲ್ಲಾಡಿಸುತ್ತಾರೆ. ಇಷ್ಟೆಲ್ಲ ಕೇಳಿದ ಬಿಂದು ಮತ್ತು ಶ್ರೀರಕ್ಷ ತಮ್ಮ ಜೊತೆ ಇಷ್ಟು ವರ್ಷ ನಗುಮುಖದಿಂದ ಸಂತೋಷವಾಗಿ ಸ್ನೇಹಜೀವಿಯಾಗಿ ಇದ್ದಂತಹ ಈ ವ್ಯಕ್ತಿಯು ಈ ರೀತಿಯ ನೀಚ ಕೆಲಸ ಮಾಡಿದ್ದಾನೆ ಅಂದರೆ ನಂಬಲು ಅಸಾಧ್ಯ ಅಂತ ಯೋಚಿಸುತ್ತಿದ್ದಾರೆ. ಆಗ ಸಾಧಕ್ ಎಲ್ಲರ ಮುಂದೆ ಕೈ ಮುಗಿದು, ನನ್ನಿಂದ ತಪ್ಪಾಯ್ತು, ಇನ್ಮುಂದೆ ಈ ರೀತಿಯ ಕೆಲಸ ಮಾಡುವುದಿಲ್ಲ ಅಂತ ಕೇಳುತ್ತಾನೆ. ಆದರೆ ಊರಿನ ಜನರು, ನಿನ್ನಂಥ ಒಬ್ಬ ಶಿಕ್ಷಕ ನಮ್ಮ ಊರಿನ ಶಾಲೆಗೆ ಬೇಕಾಗಿಲ್ಲ. ವಿದ್ಯಾರ್ಥಿಗಳನ್ನು ಸ್ವಂತ ಮಕ್ಕಳ ಹಾಗೆ ನೋಡಿಕೊಳ್ಳಬೇಕಾದ ನೀವೇ ಈ ರೀತಿಯ ನೀಚ ಕೆಲಸ ಮಾಡಿದರೆ ಅದನ್ನು ದೇವರು ಕೂಡ ಮೆಚ್ಚುವುದಿಲ್ಲ. ಸರ್, ದಯವಿಟ್ಟು ಇವನನ್ನು ಜೈಲಿಗೆ ಕಳುಹಿಸಿ ಅಂತ ಎಲ್ಲ ಜನರು ಹೇಳುತ್ತಾರೆ. ಮಧು ತನ್ನ ಸಿಬ್ಬಂದಿಯನ್ನು ಕರೆದು ಸಾಧಕ್ನನ್ನ ಜೊತೆ ಕಳುಹಿಸುತ್ತಾನೆ. ಊರಿನ ಒಬ್ಬ ವ್ಯಕ್ತಿ, ನಿನ್ನಂಥ ನಿಷ್ಠಾವಂತ ಪೊಲೀಸ್ ಅಧಿಕಾರಿ
ನಮ್ಮ ಊರಿನಲ್ಲಿ ಇರುವುದು ನಮಗೆ ಹೆಮ್ಮೆ. ನಮ್ಮ ಹೆಣ್ಣು ಮಕ್ಕಳ ಪ್ರಾಣಮಾನ ಕಾಪಾಡಿದ ದೇವರು ನೀವು ಅಂತ ಹೇಳಿದಾಗ ಮಧು ನಗುತ್ತಾ, ನೀವು ಏನೇ ನನಗೆ ಧನ್ಯವಾದ ತಿಳಿಸಿದರೋ ಅದಕ್ಕೆ ನಾನು ಹೊಣೆಯಲ್ಲ. ನೋಡಿ, ಇಲ್ಲಿ ನಿಂತಿದ್ದಾರಲ್ಲ, ಇವರೇ ಇದಕ್ಕೆ ಕಾರಣ ಅಂತ ಶ್ರೀರಕ್ಷಾಳನ್ನು ತೋರಿಸಿ ನಿನ್ನೆ ರಾತ್ರಿ ನಡೆದ ವಿಷಯವನ್ನು ತಿಳಿಸಿದಾಗ, ಊರಿನ ಹೆಂಗಸರು, ನಿನ್ನಂಥ ಮಕ್ಕಳು ಮನೆಯಲ್ಲಿ ಇದ್ದರೆ ಸಾಕು ಕಣಮ್ಮ. ನಮ್ಮ ಮನೆ ಮನಸ್ಸು ಎರಡೂ ನೆಮ್ಮದಿಯಿಂದ ಇರುತ್ತದೆ. ನಿನ್ನಂಥ ಒಳ್ಳೆಯ ಮನಸ್ಸಿರುವ ಹುಡುಗಿ ನಮ್ಮ ಊರಿಗೆ ಶಿಕ್ಷಕಿಯಾಗಿ ಬಂದಿದ್ದು ನಮ್ಮ ಅದೃಷ್ಟ ಎಂದರು. ಅದಕ್ಕೆ ಪ್ರತಿಯಾಗಿ ಶ್ರೀರಕ್ಷಾ, ಇಲ್ಲ ಅಮ್ಮ, ನಿಮ್ಮಂಥ ಹಳ್ಳಿಗೆ ನಾನು ಶಿಕ್ಷಕಿಯಾಗಿ ಬಂದಿದ್ದು ನನ್ನ ಅದೃಷ್ಟ ಅಂತ ಹೇಳುತ್ತಾಳೆ. ಊರಿನ ಎಲ್ಲ ಜನರು ಸಂತೋಷದಿಂದ ತಮಗೆ ಬಂದಿರುವ ಸಮಸ್ಯೆ ದೂರವಾಯಿತು ಅಂತ ಹೋಗುತ್ತಾರೆ. ಮುಖ್ಯೋಪಾಧ್ಯಾಯರು ದೀಪಕ್ ಮಧು ಅವರಿಗೆ ತುಂಬು ಹೃದಯದ ಧನ್ಯವಾದ ತಿಳಿಸುತ್ತಾರೆ. ಮತ್ತೆ ಶ್ರೀರಕ್ಷಾಳನ್ನು ಕೂಡ ಅಭಿನಂದಿಸಿ ಹೋಗುತ್ತಾರೆ. ಸೀತಾ, ಸರ್ ನೀವಂತೂ ಜಾದೂನೇ ಮಾಡಿಬಿಟ್ರಿ, ರಿಯಲಿ ಹೀರೋ ಸರ್ ನೀವು ಅಂತ ಹೇಳುತ್ತಾಳೆ. ಅದಕ್ಕೆ ಪ್ರತಿಯಾಗಿ ನಗುತ್ತಾನೆ ಮಧು. ಶ್ರೀರಕ್ಷಾಗೂ ಒಂದು ಹಗ್ಗನ್ನು ಕೊಟ್ಟು ಅಭಿನಂದಿಸುತ್ತಾಳೆ. ಬಿಂದು, ಸರ್ ಅದು ಹೇಗೆ ಇವರೇ ಅಂತ ನಿಮಗೆ ಗೊತ್ತಾಯಿತು ಎಂದಾಗ ಮಧು, ನಾನವತ್ತು ಶಾಲೆಗೆ ಬಂದಿದ್ದಾಗ ಸಾಧಕ್ ರಜೆಯಲ್ಲಿ ಇದ್ದರು. ಮಾರನೆಯ ದಿನ ಬಂದಾಗ ದೀಪಕ್ ಅವರು ತನ್ನನ್ನು ಪರಿಚಯ ಮಾಡಿಕೊಡುವಾಗ ಅವರ ಮುಖದಲ್ಲಿ ಮೂಡಿದ್ದ ಭಯ ಆತಂಕ ಗುರುತಿಸಿದೆ. ಅಷ್ಟೇ ಅಲ್ಲದೆ ಅವರು ಆಗಾಗ ಫೋನಿನಲ್ಲಿ ಬ್ಯುಸಿಯಾಗುವುದು, ಶಾಲೆಯ ಹಿಂಭಾಗದಲ್ಲಿ ಹೋಗಿ ಮಾತನಾಡುವುದು ಎಲ್ಲವೂ ನನಗೆ ಅನುಮಾನ ಮೂಡಿತು. ರಾತ್ರಿ ನನಗೆ ಸಿಕ್ಕಿದ ಪ್ರಶ್ನೆ ಪತ್ರಿಕೆ ಇವರೇ ಅಪರಾಧಿ ಅನ್ನೋದು ಬಲವಾಯಿತು ಎಂದನು ಮಧು. ತುಂಬಾ ಖುಷಿಯಾಗುತ್ತಿದೆ ಸರ್. ಈ ನನ್ನ ಗೆಳತಿ ಮತ್ತೆ ನಿಮ್ಮಿಂದ ನಮ್ಮ ಊರಿನ ಸಮಸ್ಯೆ ಎಲ್ಲ ಮುಗಿಯಿತು. ಅದಕ್ಕೆ ಮಧು ಪ್ರತಿಯಾಗಿ ನಗುತ್ತಾನೆ. ಶ್ರೀರಕ್ಷಾಳನ್ನ ನೋಡಿ ಅವಳು ಕೂಡ ನಗುತ್ತಾಳೆ. ಶ್ರೀರಕ್ಷಾ, ಶ್ರೀರಕ್ಷಾ ಅಂತ ಜೋರಾಗಿ ಕೂಗುತ್ತಾ ಇದ್ದಾಳೆ ಬಿಂದು. ಶ್ರೀರಕ್ಷಾ, ಯಪ್ಪ ಯಾಕೆ ಇಷ್ಟೊಂದು ಕಿರ್ಚ್ತಾ ಇದೆಯಾ? ನನಗೂ ಕಿವಿ ಕೇಳಿಸುತ್ತದೆ. ನನಗೆ ಗೊತ್ತು ಕಣಮ್ಮ, ನಿನಗೂ ಎರಡೂ ಕಿವಿ ಇದೆ ಅಂತ. ಆದರೆ ಏನು ಮಾಡೋದು, ನಿನಗೆ ಒಂದೊಂದು ಸಲ ಎರಡೂ ಕಿವಿ ಕೇಳಿಸುವುದಿಲ್ಲವಲ್ಲ. ಅಂದರೆ ನಿನ್ನ ಪ್ರಕಾರ ನಾನು ಕಿವುಡಿ ಅಂತನಾ? ನಾನು ಹಾಗಲ್ಲ ಅಂದಿದ್ದು. ಒಂದೊಂದು ಸಲ ನಿನ್ನ ಮನಸ್ಸು ಎಲ್ಲೋ ಇರುತ್ತೆ, ಅದಕ್ಕೆ ಹೇಳಿದ್ದು. ಈಗ ಅದ್ಬಿಡು. ಈಗ ನೀನು ರೆಡಿಯಾಗಿ ನನ್ನ ಜೊತೆ ಸಿಟಿಗೆ ಬರಬೇಕು. ನಾನಾ? ಯಾಕೆ? ಇದೇನೇ ಹೀಗೆ ಕೇಳ್ತಾ ಇದೀಯಾ? ನನ್ನದು ಮದುವೆ ಫಿಕ್ಸ್ ಆಗಿರೋದು ಗೊತ್ತು ತಾನೇ. ಮದುವೆಗೆ ಬೇಕಾದ ಬಟ್ಟೆ ಎಲ್ಲ ತಗೋಬೇಕು. ನಾನು ನೀನು ಇಬ್ಬರು ಹೋಗಿ ತಗೊಂಡು ಬರೋಣ. ಅಮ್ಮನೇ ಹೇಳಿದ್ದು ನಿನ್ನನ್ನು ಕರೆದುಕೊಂಡು ಹೋಗೋದಿಕ್ಕೆ. ಸರಿ ಆಯಿತು, ಬರ್ತೀನಿ ಅಂತ ರೆಡಿಯಾಗಿ ಇಬ್ಬರೂ ಹೊರಟರು. ಬಸ್ ಸ್ಟಾಪ್ನಲ್ಲಿ ನಿಂತಿದ್ದಾರೆ ಇಬ್ಬರು. ಅವರ ಎದುರಿಗೆ ಒಂದು ಕಾರು ನಿಲ್ಲುತ್ತದೆ. ಅದು ಮಧು ಕಾರು. ಅವನು ಕೂಡ ಸಿಟಿಗೆ ಹೋಗುತ್ತಿದ್ದಾನೆ, ಪೊಲೀಸ್ ಸ್ಟೇಷನ್ಗೆ. ಮಧುನನ್ನು ನೋಡಿ ಬಿಂದು ಹಾಯ್ ಸರ್ ಎಂದಳು. ಮಧು ಕೂಡ ಪ್ರತಿಯಾಗಿ ಹಾಯ್ ಎನ್ನುತ್ತಾನೆ. ಕೆಳಗೆ ಇಳಿದ ಮಧು ಇವರಿಬ್ಬರ ಹತ್ತಿರ ಬರುತ್ತಾನೆ. ಗೆಳತಿಯರಿಬ್ಬರು ಎಲ್ಲಿಗೋ ಹೊರಟಿರುವ ಹಾಗಿದೆ. ಹೌದು ಸರ್, ಸಿಟಿಗೆ ಹೋಗುತ್ತಿದ್ದೇವೆ. ಬನ್ನಿ, ನಾನು ಕೂಡ ಅಲ್ಲಿಗೆ ಹೋಗುತ್ತಾ ಇದ್ದೇನೆ. ನಿಮ್ಮನ್ನು ಡ್ರಾಪ್ ಮಾಡುತ್ತೇನೆ. ತುಂಬ ಥ್ಯಾಂಕ್ಸ್ ಸರ್. ನಮ್ಮೂರಿನ ಬಸ್ ಸರಿಯಾದ ಸಮಯಕ್ಕೆ ಬರಲ್ಲ, ಸರಿಯಾದ ಸಮಯಕ್ಕೆ ಹೋಗಲ್ಲ. ನೀವು ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಎಂದಳು ಬಿಂದು. ಶ್ರೀರಕ್ಷಾ ಬಿಂದು ಕೈಯನ್ನು ಹಿಡಿದು, ಸುಮ್ಮನೆ ಅವರಿಗೆ ಯಾಕೆ ತೊಂದರೆ, ನಾವಿಬ್ಬರೇ ಬಸ್ಸಲ್ಲಿ ಹೋಗೋಣ ಅಂತ ಮೆಲುದನಿಯಲ್ಲಿ ಹೇಳುತ್ತಾಳೆ. ಅವಳು ಹೇಳಿದ ಮಾತನ್ನು ಕೇಳಿಸಿಕೊಂಡ ಮಧು ನಗುತ್ತಾ, ಏನ್ರಿ ಬಿಂದು ಮೇಡಮ್, ನಿಮ್ಮ ಗೆಳತಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಕಾಣಿಸುತ್ತೆ. ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಹಾಗೇನೂ ಇಲ್ಲ ಸರ್, ಯಾಕೆ ನಿಮಗೆ ತೊಂದರೆ ಅಂತ. ತೊಂದರೆ ಏನು ಬಂತು? ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ, ಅದಕ್ಕೆ ಕರೆದಿದ್ದು ಅಂದಾಗ ಬಿಂದು ಬಾಶ್ರೀ ಹೋಗೋಣ ಅಂತ ಅವಳ ಕೈಯನ್ನು ಹಿಡಿದು ಕರೆದುಕೊಂಡು ಹೋಗುತ್ತಾಳೆ. ಡ್ರೈವಿಂಗ್ ಸೀಟಲ್ಲಿ ಕುಳಿತುಕೊಳ್ಳುತ್ತಾನೆ ಮಧು. ಇಬ್ಬರು ಹಿಂದಿನ ಸೀಟ್ನಲ್ಲಿ ಕುಳಿತುಕೊಳ್ಳುತ್ತಾರೆ. ಮಧು ತನ್ನ ಕಾರಿನ ಕನ್ನಡಿಯನ್ನು ಶ್ರೀರಕ್ಷಾಳ ಕಡೆಗೆ ತಿರುಗಿಸುತ್ತಾನೆ. ಇದನ್ನು ನೋಡುತ್ತಾಳೆ ಬಿಂದು. ಅವಳ ಮುಖದಲ್ಲಿ ಒಂದು ನಗು ಮೂಡುತ್ತದೆ. ಮಧು, ಹೌದು, ಏನು ಸಿಟಿ ಕಡೆ ಬರ್ತಾ ಇರೋದು ಎಂದಾಗ ಬಿಂದು, ಸರ್ ಅದು ನನ್ನದು ಮದುವೆ ಫಿಕ್ಸ್ ಆಗಿದೆ. ಮದುವೆಗೆ ಬೇಕಾದ ಬಟ್ಟೆ ಎಲ್ಲ ತಗೋಬೇಕಾಗಿತ್ತು, ಅದಕ್ಕೆ ಇಬ್ಬರು ಹೊರಟಿರುವುದು. ನೈಸ್. ಯಾವರು? ಹುಡುಗ ಏನು ಮಾಡ್ತಾನೆ? ಬೆಂಗಳೂರು. ನನ್ನ ಹಾಗೆ ಅವರು ಕೂಡ ಟೀಚರ್. ಒಳ್ಳೆಯದೇ ಆಯಿತು.
ಇಬ್ಬರು ಒಂದೇ ಕೆಲಸ ಮಾಡುವುದರಿಂದ ಆ ಕೆಲಸದ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಗೊತ್ತಾಗುತ್ತದೆ. ಮತ್ತೆ ನೀವು ಮದುವೆ ಆದಮೇಲೆ ನಿಮ್ಮ ಗೆಳತಿ ಒಂಟಿ ಆಗುತ್ತಾರೆ ಅಲ್ವಾ ಅಂತ ಶ್ರೀರಕ್ಷಾಳನ್ನು ನೋಡಿ ಹೇಳುತ್ತಾನೆ. ಬಿಂದು, ಹೌದು ಸರ್, ನನಗೂ ಅದೇ ಚಿಂತೆ. ಅದಕ್ಕೆ ಇವಳಿಗೂ ಸಹ ಆದಷ್ಟು ಬೇಗ ಒಂದು ಒಳ್ಳೆ ಹುಡುಗನ್ನ ನೋಡಿ ಮದುವೆ ಮಾಡಬೇಕು. ಈ ಮಾತನ್ನು ಕೇಳಿ ಶ್ರೀರಕ್ಷಾ ತಲೆ ಚಚ್ಚಿಕೊಂಡಳು. ಬಿಂದು, ಸುಮ್ಮನೆ ಇರೋ, ಈ ವಿಷಯನ ನೀನು ಅವ್ರ ಹತ್ರ ಹೇಳಬೇಕಾ? ಅದರಲ್ಲಿ ಏನು ತಪ್ಪು? ಅವರೇನು ಈಗ ಹೊರಗಿನವರು ಅಲ್ಲ, ನಮ್ಮ ಊರಿನವರೇ ಅಂತ ಜೋರು ಮಾಡುತ್ತಾಳೆ. ಶ್ರೀರಕ್ಷಾ ಇವಳನ್ನು ಇನ್ನೇನಾದರೂ ಮಾತನಾಡಿಸಿದರೆ ಇನ್ನೂ ಏನೇನೋ ಹೇಳಿಬಿಡುತ್ತಾಳೆ ಅಂತ ಸುಮ್ಮನೆ ಕಿಟಕಿ ಕಡೆ ನೋಡುತ್ತಾ ಕೂರುತ್ತಾಳೆ. ಬಿಂದು, ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮಗೆ ಮದುವೆ ಆಗಿದೆಯಾ? ಮಧು ನಗುತ್ತಾ, ಯಾಕ್ರಿ, ನಿಮಗೆ ನನ್ನನ್ನು ನೋಡಿದರೆ ಮದುವೆಯಾಗಿ ಮಕ್ಕಳು ಇರುವ ಹಾಗೆ ಕಾಣಿಸ್ತೀನಾ? ಬಿಂದು ಪೆಚ್ಚುಮೊರೆಯಿಂದ, ಆಗಲ್ಲ ಸರ್, ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಾ. ನಿಮ್ಮ ಫ್ಯಾಮಿಲಿ ಇರೋದು ಬೆಂಗಳೂರು ಅಂತ ಗೊತ್ತು. ಅದಕ್ಕೆ ನಿಮಗೆ ಮದುವೆಯಾಗಿರಬಹುದು, ನಿಮ್ಮ ವೈಫ್ ಅಲ್ಲಿ ಇರಬಹುದು ಅಂತ ಅಂದ್ಕೊಂಡಿದ್ದೆ. ಮಧು ಜೋರಾಗಿ ನಗುತ್ತಾ, ನನಗೆ ಮದುವೆಯಾಗಿದ್ದರೆ ಹೆಂಡತಿಯನ್ನು ಯಾಕೆ ಅಲ್ಲಿ ಬಿಡುತ್ತಿದ್ದೆ? ನನ್ನ ಜೊತೆಗೆ ಕರೆಸಿಕೊಳ್ಳುತ್ತಿದ್ದೆ. ನೋಡಿ, ನನಗೆ ಇನ್ನೂ ಮದುವೆ ಆಗಿಲ್ಲ. ಮದುವೆಯಾಗುವ ಯೋಚನೆ ಮಾಡಿದ್ದೀರಾ ಎಂದಳು ಬಿಂದು. ಮಧು ಶ್ರೀರಕ್ಷಾ ಮುಖ ನೋಡಿ, ಹೌದು, ಯೋಚನೆ ಮಾಡಿದ್ದೇನೆ. ಆದಷ್ಟು ಬೇಗ ಅದನ್ನು ಪೂರೈಸಿಕೊಳ್ಳಬೇಕು ಅಂತ ಹೇಳಿದಾಗ ಶ್ರೀರಕ್ಷಾ ಅವನನ್ನು ಸಹ ನೋಡುತ್ತಾಳೆ ಮಿರರ್ನಲ್ಲಿ. ಇಬ್ಬರ ಕಣ್ಣುಗಳು ಒಬ್ಬರನ್ನೊಬ್ಬರು ನೋಡುತ್ತಾ ಇವೆ. ಬಿಂದು, ಎಲ್ಲೋ ಮಿಸ್ ಹೊಡಿತಾ ಇದೆ. ಇರ್ಲಿ, ಇದರ ಬಗ್ಗೆ ಆಮೇಲೆ ವಿಚಾರಿಸೋಣ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಗುತ್ತಾಳೆ. ಗೆಳತಿಯರಿಬ್ಬರು ಮಧುಗೆ ಥ್ಯಾಂಕ್ಸ್ ಹೇಳುತ್ತಾರೆ. ಮಧು, ನೋಡಿ, ನನಗೆ ಮಧ್ಯಾಹ್ನ ಅಷ್ಟರಲ್ಲಿ ಕೆಲಸ ಮುಗಿಯುತ್ತೆ. ನಿಮ್ಮ ಕೆಲಸ ಏನಾದರೂ ಮುಗಿದರೆ ಇದೇ ಜಾಗದಲ್ಲಿ ಬಂದು ಇರಿ. ನಾನೇ ನಿಮ್ಮನ್ನು ಮತ್ತೆ ವಾಪಸ್ಸು ಕರೆದುಕೊಂಡು ಹೋಗುತ್ತೇನೆ. ಬೇಡ ಸರ್, ನಾವು ಬಸ್ಸಲ್ಲೇ ಹೋಗ್ತೀವಿ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಎಂದಳು ಶ್ರೀರಕ್ಷಾ. ತೊಂದರೆ ಏನಿಲ್ಲ ಮೇಡಮ್. ನೋಡ್ತೀವಿ ಸರ್, ಶಾಪಿಂಗ್ ಮುಗಿಸಿ ಬರಲು ಸಂಜೆ ಆಗಬಹುದು. ಲೇಟಾದರೆ ನಾವು ಬಸ್ಸಲ್ಲಿ ಹೋಗುತ್ತೇವೆ ಎಂದಳು ಬಿಂದು. ಇಬ್ಬರು ಅಲ್ಲಿಂದ ಹೊರಡುತ್ತಾರೆ. ಇವರು ಹೋಗುತ್ತಿರುವುದನ್ನು ತನ್ನ ಕಾರಿಗೆ ಹೊರಗೆ ನಿಂತು ನೋಡುತ್ತಿದ್ದಾನೆ ಮಧು. ಶ್ರೀರಕ್ಷಾ ಒಂದು ಸಲ ತಿರುಗಿ ನೋಡಿದಾಗ ಮಧು ಅದೇ ನಗುಮುಖದಲ್ಲಿ ನಿಂತಿದ್ದಾನೆ. ಗೆಳತಿಯರಿಬ್ಬರು ಮದುವೆಗೆ ಬೇಕಾದ ಬಟ್ಟೆ, ಒಡವೆ ಎಲ್ಲವನ್ನೂ ತೆಗೆದುಕೊಂಡು ಸಂಜೆ ಅಷ್ಟರಲ್ಲಿ ಬಸ್ಸನ್ನು ಹಿಡಿದು ತಮ್ಮ ಮನೆಗಳಿಗೆ ತಲುಪುತ್ತಾರೆ. ಹೀಗೆ 1 ತಿಂಗಳು ಕಳೆದಿತ್ತು. ಈ 1 ತಿಂಗಳಲ್ಲಿ ಶ್ರೀರಕ್ಷಾ ಮಧು ಮತ್ತು ಬಿಂದು ಮುಖಾಮುಖಿಯಾಗುತ್ತಲೇ ಇದ್ದರು. ಮಧು ಶ್ರೀರಕ್ಷಾಳನ್ನು ನೋಡಿದಾಗ ಅವನ ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ. ಶಾಲೆಯ ಪರೀಕ್ಷೆಗಳು ಆರಂಭವಾಗಿದ್ದವು. ದಿನಕ್ಕೆ ಒಂದೊಂದು ವಿಷಯದ ಪರೀಕ್ಷೆಯನ್ನು ನಡೆಸಲಾಯಿತು. ಅದರ ಮತ್ತೆ ಬಿಂದುಳ ಮದುವೆಯ ದಿನವೂ ಸಹ ಹತ್ತಿರ ಬಂದಿತ್ತು. ಪರೀಕ್ಷೆಯೆಲ್ಲ ಮುಗಿಯಿತು. ರಿಸಲ್ಟ್ ಕೂಡ ಕೊಡಲಾಯಿತು ಶಾಲೆ ಕಡೆಯಿಂದ. ನಂತರ ಶಾಲೆಗೆ 2 ತಿಂಗಳ ರಜೆಯನ್ನು ಘೋಷಣೆ ಮಾಡಲಾಯಿತು. ಬಿಂದುಳ ಮದುವೆ 1 ವಾರವಷ್ಟೇ ಇದ್ದಿದ್ದು. ಶ್ರೀರಕ್ಷಾಳನ್ನು ಕಾಡಿ ಬೇಡಿ ಅವಳನ್ನು ತನ್ನ ಮದುವೆ ಆಗುವವರೆಗೂ ನಮ್ಮ ಮನೆಯಲ್ಲಿ ಇರಬೇಕು ಅಂತ ತಾಕೀತು ಮಾಡಿ ಇರಿಸಿಕೊಂಡಿದ್ದಾಳೆ. ಮದುವೆಯ ಲಗ್ನ ಪತ್ರಿಕೆಗಳನ್ನು ಎಲ್ಲರಿಗೂ ಹಂಚಲಾಗಿದೆ. ಇದರ ಮಧ್ಯೆ ಮಧು ಕೂಡ ತನ್ನ ಕೆಲಸದ ಬಗ್ಗೆ ಗಮನ ಕೊಡುತ್ತಿದ್ದ. 1-2 ಸಲ ಬೆಂಗಳೂರಿಗೆ ಹೋಗಿ ಬಂದಿದ್ದ. ಬಿಂದು ಮಧುನನ್ನು ಕೂಡ ಮದುವೆಗೆ ಆಹ್ವಾನ ಮಾಡಿದಳು. ಅಂದು ಮದುವೆಯ ದಿನ ಬಿಂದು ಮದುಮಗಳ ಹಾಗೆ ಮಿಂಚುತ್ತಿದ್ದರೆ ಶ್ರೀರಕ್ಷಾ ಹಸಿರು ಬಣ್ಣದ ರೇಷ್ಮೆ ಸೀರೆ ಹುಟ್ಟು ಅದೇ ಬಣ್ಣದ ಬಳಿ, ಮುಡಿಯಲ್ಲಿ ಮಲ್ಲಿಗೆ ಹೂವು, ನೋಡಲು ತುಂಬ ಮುದ್ದಾಗಿ ಕಾಣುತ್ತಾ ಇದ್ದಾಳೆ. ಅವಳು ತನ್ನ ಗೆಳತಿಯ ಮದುವೆಯನ್ನು ತುಂಬ ಸಂತೋಷದಿಂದ ಓಡಾಡಿಕೊಂಡು ಮಾಡುತ್ತಾ ಇದ್ದಾಳೆ. ಮಧು ಕೂಡ ಮದುವೆಗೆ ಬಂದ. ಹಸಿರು ಬಣ್ಣದ ಸೀರೆಯಲ್ಲಿ ಸುಂದರವಾಗಿ ಕಾಣಿಸ್ತಾ ಇದ್ದ ಶ್ರೀರಕ್ಷಾಳನ್ನು ನೋಡಿ ಕಳೆದು ಹೋದ. ಮಧುನನ್ನು ದೂರದಲ್ಲಿ ನೋಡಿದ ಶ್ರೀರಕ್ಷಾ ಅವನ ಅಂದವನ್ನು ಮನಸ್ಸಿನಲ್ಲಿ ಆರಾಧಿಸಿದಳು. ತನ್ನನ್ನೇ ನೋಡುತ್ತಾ ಇರುವ ಅವನ ಕಣ್ಣಿನ ನೋಟಕ್ಕೆ ತನ್ನ ಕಣ್ಣನ್ನು ಬೆರೆಸದೆ ಕೆಲಸ ಮಾಡುವುದರಲ್ಲಿ ಬ್ಯುಸಿ ಇದ್ದಾಳೆ. ಊರಿನ ಜನರು ಮಧುನನ್ನು ನೋಡಿ ಆತ್ಮೀಯದಿಂದ ಮಾತನಾಡಿಸುತ್ತಾರೆ. ಬಿಂದು ಅಪ್ಪ ಅಮ್ಮ ಕೂಡ ಮಧುನನ್ನು ಆದರದ ಸ್ವಾಗತ ಮಾಡುತ್ತಾರೆ. ಹೀಗೋ ಬಿಂದು ಮದುವೆ ಯಾವುದೇ ಅಡೆತಡೆ ಇಲ್ಲದೆ ಮುಗಿಯಿತು. ಆಗಾಗ ಮಧು ಮತ್ತು ಶ್ರೀರಕ್ಷಾ ಇಬ್ಬರು ನೋಟವನ್ನು ವಿನಿಮಯ ಮಾಡಿಕೊಂಡರು.
ಮದುವೆಯ ಹೆಣ್ಣು ಗಂಡು ಎಲ್ಲ ಶಾಸ್ತ್ರವನ್ನು ಮುಗಿಸಿ ಊಟದ ಶಾಸ್ತ್ರವನ್ನು ಮುಗಿಸುತ್ತಾರೆ. ಬಿಂದುಳನ್ನ ಅವಳ ಗಂಡನ ಮನೆಗೆ ಕಳುಹಿಸಬೇಕು. ಅವಳ ಅಪ್ಪ ಅಮ್ಮ ತುಂಬ ಭಾವುಕರಾಗಿ ಅವಳಿಗೆ ಒಂದಷ್ಟು ಹಿತಮಾತುಗಳನ್ನು ಹೇಳುತ್ತಾರೆ. ಬಿಂದು ಶ್ರೀರಕ್ಷಾ ಹತ್ತಿರ ಹೋಗಿ ಅವಳನ್ನು ಗಟ್ಟಿಯಾಗಿ ತಪ್ಪಿಕೊಂಡು, ನನಗಂತೂ ನಿನ್ನನ್ನು ಬಿಟ್ಟು ಇರೋದಿಕ್ಕೆ ಸಾಧ್ಯವಿಲ್ಲ ಎಂದಾಗ, ಶ್ರೀರಕ್ಷಾ, ನನಗೂ ಅಷ್ಟೇ ಬಿಂದು, ನಿನ್ನನ್ನು ಒಂದು ದಿನ ನೋಡಲಿಲ್ಲವೆಂದರೆ, ನಿನ್ನ ಜೊತೆ ಮಾತನಾಡಲಿಲ್ಲ ಅಂದರೆ ನಿಜಕ್ಕೂ ನನಗೆ ಇರಲು ಅಸಾಧ್ಯ. ಬಿಂದು ಮಧು ಹತ್ತಿರ ಹೋಗಿ, ಸರ್, ನಾನು ನಿಮ್ಮನ್ನು ಅಣ್ಣ ಅಂತ ಕರೆಯಬಹುದಾ ಎಂದಳು. ಅದನ್ನು ಕೇಳಿದ ಮಧು ಸಂತೋಷದಿಂದಲೇ ತಲೆ ಅಲ್ಲಾಡಿಸುತ್ತಾನೆ. ಅಣ್ಣ, ನಾನು ನಿಮಗೆ ಒಂದು ಜವಾಬ್ದಾರಿ ಕೊಡ್ತೀನಿ, ಅದನ್ನು ನೀವು ತಗೊಳ್ತೀರಾ? ಮಧು ಅವಳನ್ನು ಪ್ರಶ್ನಾರ್ಥಕವಾಗಿ ನೋಡುತ್ತಾನೆ. ತನ್ನ ಗೆಳತಿಯಾದ ಶ್ರೀರಕ್ಷಾಳ ಕೈಯನ್ನು ಹಿಡಿದು ಅವನ ಮುಂದೆ ನಿಲ್ಲಿಸಿ, ಇವಳೇ ಆ ಜವಾಬ್ದಾರಿ ಅಂತ ಹೇಳಿದಾಗ ಮಧು ಮುಖದಲ್ಲಿ ಒಂದು ನಗು ಮೂಡುತ್ತದೆ. ಆದರೆ ಶ್ರೀರಕ್ಷಾ ಮಾತ್ರ ಗೊಂದಲದಲ್ಲಿ ನೋಡುತ್ತಾ ಇದ್ದಾಳೆ ಬಿಂದುಳ ಮುಖವನ್ನು. ಅಲ್ಲಿರುವ ಎಲ್ಲರೂ ಅವಳನ್ನೇ ನೋಡುತ್ತಿದ್ದಾರೆ. ಅಣ್ಣ, ಇವಳೇ ನನ್ನ ಪ್ರಪಂಚ, ನಾವಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರ್ತಾ ಇದ್ದಿದ್ದು. ಆದರೆ ಈಗ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋಗುತ್ತಿದ್ದೇನೆ. ಇವಳು ಇಲ್ಲಿ ಒಂಟಿಯಾಗಿ ಇರುತ್ತಾಳೆ. ಇವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಅನ್ನೋದು ನಿಮಗೆ ತಿಳಿದಿದೆ. ಈ ನನ್ನ ಸ್ನೇಹಿತೆಯ ಕೈ ಹಿಡಿದು ಅವಳನ್ನು ನಿಮ್ಮ ಹೆಂಡತಿಯನ್ನಾಗಿ ಮಾಡಿಕೊಂಡು ಅವಳಿಗೆ ಒಂದು ಜೀವನ ಕೊಡಿ. ಇದನ್ನು ಕೇಳಿದ ಶ್ರೀರಕ್ಷಾ, ಬಿಂದು, ಏನು ಮಾಡ್ತಾ ಇದ್ದೀಯಾ ಅಂದಾಗ, ಬಿಂದು, ಶ್ರೀ, ನಾನು ಮಾತನಾಡುವವರೆಗೂ ಸುಮ್ಮನೆ ಇರು. ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೇ? ನಾನು ಅಂದರೆ ನಿನಗೆ ತುಂಬ ಇಷ್ಟ ತಾನೇ? ಅದಕ್ಕೆ ಶ್ರೀರಕ್ಷಾ ಹೌದು ಅಂತ ತಲೆ ಅಲ್ಲಾಡಿಸುತ್ತಾಳೆ. ಹೇಳಿ ಅಣ್ಣ, ಇದಕ್ಕೆ ನಿಮಗೆ ಒಪ್ಪಿಗೆ ಇದೆಯಾ? ಆಗ ಮಧು, ನನ್ನ ಒಪ್ಪಿಗೆಗಿಂತ ನಿಮ್ಮ ಗೆಳತಿಯ ಒಪ್ಪಿಗೆ ತುಂಬ ಮುಖ್ಯ ಎಂದಾಗ, ಬಿಂದು, ಹೇಳು ಶ್ರೀ, ಇವರನ್ನು ಮದುವೆಯಾಗಲು ನಿನಗೆ ಒಪ್ಪಿಗೆ ಇದೆಯಾ? ಇದುವರೆಗೂ ನಾನು ನಿನ್ನ ಹತ್ತಿರ ಏನೂ ಸಹ ಬಯಸಲಿಲ್ಲ. ನೀನು ನನ್ನ ಮದುವೆಗೆ ಏನಾದರೂ ಉಡುಗೊರೆ ಕೊಡಬೇಕು ಅಂತ ಇದ್ದರೆ ಉಡುಗೊರೆ ಇದೇ ಆಗಬೇಕು ಅನ್ನುವುದು ನನ್ನ ಆಸೆ. ಶ್ರೀರಕ್ಷಾ ಮಧು ಮುಖ ನೋಡಿದಾಗ ಎಂದಿನಂತೆ ಅವನ ಮುಖದಲ್ಲಿ ನಗು ಇದೆ. ಬಿಂದು ಅಪ್ಪ ಅಮ್ಮ ಮತ್ತು ಊರಿನ ಜನರು ಸಹ ಮದುವೆಗೆ ಒಪ್ಪಿಕೊಳ್ಳುವಂತೆ ಹೇಳುತ್ತಾರೆ. ಶ್ರೀರಕ್ಷಾ ಸರಿ ಅಂತ ತಲೆ ಅಲ್ಲಾಡಿಸುತ್ತಾಳೆ. ಅವಳನ್ನು ಗಟ್ಟಿಯಾಗಿ ತಬ್ಬಿ ತುಂಬ ಥ್ಯಾಂಕ್ಸ್ ಅಂತ ಹೇಳುತ್ತಾಳೆ ಬಿಂದು. ಎಲ್ಲರ ಮುಖದಲ್ಲೂ ನಗು ಮೂಡುತ್ತದೆ. ಬಿಂದು ಸಂತೋಷದಿಂದಲೇ ತನ್ನ ಗಂಡನ ಮನೆಗೆ ಹೋಗುತ್ತಾಳೆ. ಅವಳು ಹೋದ ನಂತರ ಶ್ರೀರಕ್ಷಾಗೆ ಅಲ್ಲಿ ಇರಲು ಸಾಧ್ಯವಾಗುವುದಿಲ್ಲ. ಮನೆ ಕಡೆ ಹೆಜ್ಜೆ ಹಾಕುತ್ತಿದ್ದಾಳೆ. ಅವಳ ಜೊತೆಯಲ್ಲಿ ಹೆಜ್ಜೆ ಹಾಕುತ್ತಿದ್ದಾನೆ ಮಧು. ಅವಳ ಕೈಗೆ ತನ್ನ ಕೈಯನ್ನು ಬೆಸೆದಾಗ ಅವನ ಮುಖವನ್ನು ನೋಡುತ್ತಾಳೆ ಶ್ರೀರಕ್ಷಾ. ನೀವು ಸೀರೆಯಲ್ಲಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಶ್ರೀರಕ್ಷಾ ನಾಚಿಕೆಯಿಂದ ತುಂಬ ಥ್ಯಾಂಕ್ಸ್ ಎಂದಳು. ಅವಳನ್ನು ನಿಲ್ಲಿಸಿ, ಸರಿ, ಈಗ ನೀವು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಮದುವೆಗೆ ಒಪ್ಪಿಗೆಯ ತಿಳಿಸಿ ಎಂದಾಗ, ಶ್ರೀರಕ್ಷಾ ಅವನ ನೋಟಕ್ಕೆ ನೋಟ ಬೆರೆಸಲಾಗದೆ ತಲೆ ತಗ್ಗಿಸಿ ಹೌದು ಅಂತ ಹೇಳುತ್ತಾಳೆ. ಇದರಿಂದ ಖುಷಿಗೊಂಡ ಅವನು ಅವಳನ್ನು ಅಲ್ಲೇ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ. ಇದರಿಂದ ಶ್ರೀರಕ್ಷಾಗೆ ಮುಜುಗರವಾಗುತ್ತದೆ. ಇದನ್ನು ಅರ್ಥ ಮಾಡಿಕೊಂಡ ಮಧು ಅವಳನ್ನು ಬಿಟ್ಟು, ಸಾರಿ, ನಾನು ನಾಳೆ ಊರಿಗೆ ಹೋಗಿ ಮದುವೆಯ ಬಗ್ಗೆ ನಮ್ಮ ತಂದೆಯ ಹತ್ತಿರ ಮಾತನಾಡುತ್ತೇನೆ. ಅವರು ಖಂಡಿತ ನಮ್ಮ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ನಾನು ಮತ್ತೆ ಊರಿನಿಂದ ಇಲ್ಲಿಗೆ ಬರಲು ಸ್ವಲ್ಪ ದಿನಗಳು ಆಗಬಹುದು. ನೀವು ಅಲ್ಲಿಯವರೆಗೂ ನನಗೆ ಕಾಯುತ್ತೀರಾ ತಾನೇ ಅಂತ ಅವಳ ಮುಖ ನೋಡಿದಾಗ ಶ್ರೀರಕ್ಷಾ ಅವನ ಕೈ ಮೇಲೆ ತನ್ನ ಕೈ ಇಟ್ಟು, ಖಂಡಿತ, ಅನಾಥ ಆದ ನನಗೆ ಈ ಊರಿನ ಎಲ್ಲ ಜನರು ತಂದೆ ತಾಯಿಯ ಸ್ಥಾನ ನೀಡಿದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ನನ್ನ ಗೆಳತಿ ನಾನು ಒಬ್ಬಂಟಿಯಾಗಿ ಇರುತ್ತೇನೆ ಅಂತ ನನ್ನನ್ನು ನಿಮಗೆ ಒಪ್ಪಿಸಿದ್ದಾಳೆ. ನಿಮ್ಮಂಥ ಒಳ್ಳೆಯ ಹುಡುಗನನ್ನು ಮದುವೆಯಾಗಲು ನಾನು ಅದೃಷ್ಟ ಮಾಡಿರಬೇಕು. ಇಲ್ಲ, ನಿಮ್ಮಂಥ ಒಳ್ಳೆ ಮನಸ್ಸಿರುವ ಹುಡುಗಿಯನ್ನು ಮದುವೆಯಾಗುವ ಅದೃಷ್ಟ ನನ್ನದಾಗಿದೆ. ಇಬ್ಬರು ಫೋನ್ ನಂಬರನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಮಾರನೆಯ ದಿನ ಮಧು ಬೆಂಗಳೂರಿಗೆ ಹೊರಡುತ್ತಾನೆ. ಹೊರಡುವ ಮುಂಚೆ ಶ್ರೀರಕ್ಷಾಳ ಮನೆಗೆ ಬಂದು ಅವಳ ಜೊತೆ ಒಂದಷ್ಟು ಮಾತನಾಡಿ ಆದಷ್ಟು ಬೇಗ ಬರುತ್ತೇನೆ ಅಂತ ಭರವಸೆ ನೀಡಿ ಹೊರಡುತ್ತಾನೆ. ಮಧು ಶ್ರೀರಕ್ಷಾಗೆ ಹೇಳಿ ಬೆಂಗಳೂರಿನ ತನ್ನ ಮನೆಗೆ ಬರುತ್ತಾನೆ. ಇವನನ್ನು ನೋಡಿದ ಅವರ ತಂದೆ ಚಂದ್ರು ತುಂಬಾನೇ ಖುಷಿಯಿಂದ ಅವನನ್ನು ಬರಮಾಡಿಕೊಳ್ಳುತ್ತಾರೆ. ಮಧು ಊರಿನಲ್ಲಿ ನಡೆಯುತ್ತಿರುವ ಘಟನೆಯನ್ನು ತಿಳಿಸಿ ಅದನ್ನು ಸರಿ ಮಾಡಿರುವ ರೀತಿಯನ್ನು ಒಂದೊಂದಾಗಿ ಅವರಿಗೆ ವಿವರಿಸಿ ಹೇಳುತ್ತಾನೆ.
ಇದನ್ನು ಕೇಳಿದ ಚಂದ್ರು ಅವರಿಗೆ ತಮ್ಮ ಮಗನ ಬಗ್ಗೆ ಹೆಮ್ಮೆ ಉಂಟಾಗುತ್ತದೆ. ಮಧು, ಅಪ್ಪ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಎಂದಾಗ, ಏನು ವಿಷಯ ಮಧು ಎಂದರು ಚಂದ್ರು. ಅಪ್ಪ, ಅದು ನಾನು ಶ್ರೀರಕ್ಷಾ ಅನ್ನುವ ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಇದನ್ನು ಕೇಳಿದ ಅವರ ಮುಖ ಗಂಭೀರವಾಯಿತು. ಇದರ ಬಗ್ಗೆ ಮಾತನಾಡಬೇಕು ಅಂತಾನೆ ನಾನಿಲ್ಲಿಗೆ ಬಂದಿರೋದು. ಹೇಳಪ್ಪ, ಈ ಮದುವೆಗೆ ನಿಮಗೆ ಒಪ್ಪಿಗೆ ಇದೆಯಾ? ಚಂದ್ರು ಗಂಭೀರ ಮುಖದಲ್ಲಿ ಇಲ್ಲ, ನನಗೆ ಒಪ್ಪಿಗೆ ಇಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ. ಇದನ್ನು ಕೇಳಿದ ಮಧುಗೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಇದುವರೆಗೂ ನಾನು ಏನೇ ಹೇಳಿದರೂ ನನ್ನ ತಂದೆ ಅದಕ್ಕೆ ವಿರೋಧ ಮಾಡಲಿಲ್ಲ. ಆದರೆ ಈಗ ನನ್ನ ಜೀವನದ ಅತಿ ಮುಖ್ಯವಾದ ಘಟ್ಟ ತಲುಪುವ ಸಮಯವನ್ನು ಅವರು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ. ಅಪ್ಪ, ಹುಡುಗಿ ನಿಜವಾಗಲೂ ಅಪರಂಜಿ. ಅದು ಅಲ್ಲದೆ ಅವಳಿಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಹೋ, ಆ ಹುಡುಗಿ ಅನಾಥೆಯಾ? ಅನಾಥೆ ಹುಡುಗಿಗೆ ಸಂಬಂಧದ ಬೆಲೆ ಏನು ಗೊತ್ತೋ? ಈ ಮನೆಗೆ ಸೊಸೆಯಾಗಿ ಬಂದರೆ ಅವಳು ಯಾವ ರೀತಿಯ ಜವಾಬ್ದಾರಿ ಮಾಡ್ತಾಳೆ? ಅವಳಿಗೆ ಅಪ್ಪ ಅಮ್ಮನ ಪ್ರೀತಿ ಇಲ್ಲ, ಅವರ ಜವಾಬ್ದಾರಿಯಲ್ಲಿ ಬೆಳೆದಿಲ್ಲ, ಯಾವ ಕುಲ ಗೋತ್ರ ಅನ್ನೋದು ಗೊತ್ತಿಲ್ಲ. ಅದು ಅಲ್ಲದೆ ನಾನು ನಿನಗೆ ಬೇರೆ ಹುಡುಗಿಯನ್ನು ನೋಡಿದ್ದೇನೆ, ನನ್ನ ಗೆಳೆಯನ ಮಗಳು. ನೀನು ಅವಳನ್ನೇ ಮದುವೆಯಾಗಬೇಕು. ಖಂಡಿತ ಸಾಧ್ಯವಿಲ್ಲ ಅಪ್ಪ. ಅವಳಿಗೆ ಅಪ್ಪ ಅಮ್ಮ ಇಲ್ಲದೆ ಇರಬಹುದು, ಆದರೆ ಅವಳನ್ನು ಅಪ್ಪ ಅಮ್ಮನಿಗಿಂತಲೂ ಜಾಸ್ತಿ ಪ್ರೀತಿಸುವ ಜನರು ಊರಿನಲ್ಲಿ ಇದ್ದಾರೆ. ಅಷ್ಟೇ ಅಲ್ಲ, ಅವಳನ್ನು ಪ್ರೀತಿಸಿ ಗೌರವಿಸುವ ಶಾಲೆಯೂ ಇದೆ. ಅವಳು ಅಲ್ಲಿರುವ ಎಲ್ಲ ಮಕ್ಕಳಿಗೂ ಸ್ಫೂರ್ತಿನೇ. ನೋಡು ಮಧು, ಇದುವರೆಗೂ ನೀನು ಏನೇ ಹೇಳಿದರೂ ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಇದೊಂದು ವಿಷಯ ಮಾತ್ರ ನೀನು ನಾನು ಹೇಳಿದ ಹಾಗೆ ಕೇಳಬೇಕು. ಇದಕ್ಕೆ ನೀನು ಒಪ್ಪಿಲ್ಲ ಅಂದರೆ ಇನ್ಯಾವತ್ತೂ ಕೂಡ ನೀನು ನನ್ನ ಮುಖ ನೋಡಬಾರದು. ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ. ಅಪ್ಪ, ದಯವಿಟ್ಟು ನನ್ನ ಮಾತನ್ನು ಸಮಾಧಾನವಾಗಿ ಕೇಳಿ. ಶ್ರೀರಕ್ಷಾ ಮನೆಗೆ ಸೊಸೆಯಾಗಿ ಬಂದರೆ ನಂದಗೋಕುಲ ಆಗುತ್ತದೆ. ನೀನು ಏನೇ ಹೇಳಿದರೂ ನಾನಿದನ್ನು ಕೇಳುವುದಿಲ್ಲ. ಅಪ್ಪ ಅಮ್ಮ ಇರುವ ಹುಡುಗಿ ಮನೆಗೆ ಸೊಸೆಯಾಗಿ ಬರಬೇಕು. ನನ್ನ ಗೆಳೆಯನ ಮಗಳು, ಅವಳು ಸಹ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ. ಅವಳ ಅಪ್ಪ ಅಮ್ಮ ಅವಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿರುತ್ತಾರೆ. ಶ್ರೀರಕ್ಷಾ ಕೂಡ ಸಂಸ್ಕಾರವಂತ ಹುಡುಗಿನೇ. ಆ ಹುಡುಗಿಗೆ ಅಪ್ಪ ಅಮ್ಮನೇ ಇಲ್ಲ ಅಂದಮೇಲೆ ಅದು ಹೇಗೆ ಸಂಸ್ಕಾರ ಬರುತ್ತದೆ? ಇದೇ ನನ್ನ ಕೊನೆ ನಿರ್ಧಾರ. ನೀನು ಈ ನನ್ನ ನಿರ್ಧಾರಕ್ಕೆ ಒಪ್ಪಿಕೊಳ್ಳಬೇಕು. ಇಲ್ಲದಿದ್ದರೆ ಇನ್ನು ಎಂದಿಗೂ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಅಂತ ನಿಷ್ಠೂರವಾಗಿ ಹೇಳಿ ಹೋಗುತ್ತಾರೆ. ಮಧುಗೆ ಚಿಂತೆ ಬಂದಿತು. ಒಂದು ಕಡೆ ತಾನು ಪ್ರೀತಿ ಮಾಡಿದ ಹುಡುಗಿ, ಇನ್ನೊಂದು ಕಡೆ ತನ್ನ ತಂದೆ. ಇಬ್ಬರೂ ನನಗೆ ಮುಖ್ಯ. ಈಗ ಏನು ಮಾಡೋದು ಅಂತ ಯೋಚಿಸಿ ಒಂದು ನಿರ್ಧಾರ ಮಾಡುತ್ತಾನೆ. ಶ್ರೀರಕ್ಷಾಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದಾಗ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನೀವು ನಿಮ್ಮಪ್ಪ ಹೇಳಿದ ಹಾಗೆ ಆ ಹುಡುಗಿಯನ್ನು ಮದುವೆಯಾಗಿ ಅಂತ ಹೇಳುತ್ತಾಳೆ. ಇದನ್ನು ಕೇಳಿದ ಮಧು, ಹಾಗಾದರೆ ನಾನು ಆ ಹುಡುಗಿಯನ್ನು ಮದುವೆಯಾದರೆ ನೀನು ಖುಷಿಯಾಗಿ ಇರ್ತೀಯಾ ಎಂದಾಗ ಶ್ರೀರಕ್ಷಾ ಏನೂ ಮಾತನಾಡುವುದಿಲ್ಲ. ನೋಡು ಶ್ರೀ, ನಮ್ಮಪ್ಪನಿಗೆ ನಿನ್ನ ಬಗ್ಗೆ ಇರುವ ಭಿನ್ನಾಭಿಪ್ರಾಯವನ್ನು ದೂರ ಮಾಡಬೇಕು. ಯಾರು ಅನಾಥೆ? ಅವಳಿಗೆ ಸಂಬಂಧದ ಬೆಲೆ ಗೊತ್ತಿಲ್ಲ. ಅಪ್ಪ ಅಮ್ಮ ಇರುವ ಹೆಣ್ಣು ಮಕ್ಕಳು ಮಾತ್ರ ಉತ್ತಮ ಸಂಸ್ಕಾರ ಹೊಂದಿರುತ್ತಾರೆ. ಇಲ್ಲದೇ ಇರುವವರು ಉತ್ತಮ ಸಂಸ್ಕಾರ ಹೊಂದುವುದಿಲ್ಲ ಅಂತ ನನ್ನ ಅಪ್ಪ ತಿಳಿದಿರುವ ತಪ್ಪು ಕಲ್ಪನೆಯನ್ನು ನೀನೇ ದೂರ ಮಾಡಬೇಕು. ಅದಕ್ಕೆ ನೀನು ನಮ್ಮ ಮನೆಗೆ ನಾಳೆ ಬರಬೇಕು. ಏನು? ನಾನು ನಿಮ್ಮ ಮನೆಗೆ ಬರಬೇಕಾ? ನಿಮ್ಮ ತಂದೆಯವರಿಗೆ ನಾನು ಅಂದರೆ ಇಷ್ಟ ಇಲ್ಲ. ಅದು ಹೀಗೆ ಬರಲಿ? ಹೌದು, ಇಷ್ಟ ಇಲ್ಲ. ಆದರೆ ಅವರು ನಿನ್ನನ್ನು ನೋಡಿಲ್ಲ. ನೀನು ಈ ಮನೆಯ ಕೆಲಸದವಳಾಗಿ ಬಾ. ನಾನು ಅವರ ಹತ್ತಿರ ಮಾತನಾಡಿರುತ್ತೇನೆ. ತಪ್ಪು ಅಲ್ವಾ ನಾವು ಈ ರೀತಿ ಸುಳ್ಳು ಹೇಳುವುದು? ಇಲ್ಲ ಶ್ರೀ, ಒಂದು ಒಳ್ಳೆಯ ಕೆಲಸ ಆಗಬೇಕಾದರೆ ಇಂಥ ತಪ್ಪು ಮಾಡುವುದು ಸರಿ. ನೀನು ಅದರ ಬಗ್ಗೆ ಯೋಚನೆ ಮಾಡಬೇಡ, ನಾಳೆ ಬಾ. ಶ್ರೀರಕ್ಷಾ ಸರಿ ಅಂತ ಫೋನ್ ಇಡುತ್ತಾಳೆ. ಚಂದ್ರು ಅವರು ರೂಮಿನಲ್ಲಿ ಸುಮ್ಮನೆ ಕುಳಿತಿದ್ದಾರೆ. ಮಧು ಅಲ್ಲಿಗೆ ಬರುತ್ತಾನೆ. ಅಪ್ಪ, ನೀವು ಹೇಳಿದ ಹಾಗೆ ನಾನು ನೀವು ನೋಡಿರುವ ಹುಡುಗಿಯನ್ನು ಮದುವೆಯಾಗುತ್ತೇನೆ. ಆದರೆ ನನಗೆ ಮದುವೆಗೆ ಸ್ವಲ್ಪ ದಿನ ಸಮಯ ಬೇಕು. ಇದನ್ನು ಕೇಳಿದ ಚಂದ್ರು ಸಂತೋಷದಿಂದ, ಸರಿ, ನಿನಗೆ ಎಷ್ಟು ಟೈಮ್ ಬೇಕೋ ಅಷ್ಟು ತಗೋ. ಆದರೆ ಸಿಂಪಲ್ ಆಗಿ ಒಂದು ಎಂಗೇಜ್ಮೆಂಟ್ ಮಾಡೋಣ. ಅದಕ್ಕೆ ಮಧು ಒಪ್ಪುತ್ತಾನೆ. ಮಧು ಮನಸ್ಸಿನಲ್ಲಿ, ಅಪ್ಪ, ನಿಮಗೆ ಇರುವ ತಪ್ಪು ಭಾವನೆಯನ್ನು ನಿಮ್ಮ ಮನಸ್ಸಿನಿಂದ ದೂರ ಮಾಡಬೇಕು.
ಅದಕ್ಕಾಗಿ ನಾನು ನಿಮ್ಮ ಹತ್ತಿರ ಇಷ್ಟೆಲ್ಲ ಸುಳ್ಳು ಹೇಳುತ್ತಾ ಇದ್ದೇನೆ, ನನ್ನ ಕ್ಷಮಿಸಿ ಅಂತ ಅಂದುಕೊಳ್ಳುತ್ತಾನೆ. ಅಪ್ಪ, ಹಾಗೆ ನಾನು ಆ ಊರಿನಲ್ಲಿ ಇದ್ದೆ ಅಲ್ವಾ, ಅಲ್ಲಿ ಒಂದು ಹುಡುಗಿ ಇದ್ದಾಳೆ. ಅವಳು ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಾಳೆ. ಇಷ್ಟು ದಿನ ಅದೇ ಹುಡುಗಿ ನನಗೆ ಅಡುಗೆ ಮಾಡ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಆ ಹುಡುಗಿಗೆ ಮನೆ ಮದ್ದು ಎಲ್ಲ ಬರುತ್ತದೆ. ಅದಕ್ಕೆ ಆ ಹುಡುಗಿಯನ್ನು ನಾಳೆ ಇಲ್ಲಿಗೆ ಕರೆಸುತ್ತಿದ್ದೇನೆ. ಹೇಗಿದ್ದರೂ ನಮ್ಮ ಮನೆಯಲ್ಲಿ ಅಡುಗೆ ಮಾಡಲು ಯಾರೂ ಇಲ್ಲ. ಯಾಕೆ ಅಂದರೆ ನೀವು ಇಷ್ಟು ವರ್ಷ ಅಡುಗೆ ಮಾಡ್ತಾ ಇದ್ರಿ, ಆದರೆ ಈಗ ನೀವು ರೆಸ್ಟ್ ತಗೊಳ್ಳಿ. ಅದಕ್ಕೆ ಚಂದ್ರು, ಹೇಗಿದ್ರೂ ನಿನ್ನ ಮದುವೆ ಆಗುತ್ತಲ್ಲ, ಈಗ ಕೆಲಸದವಳು ಯಾಕೆ? ಮದುವೆ ಇನ್ನೂ ಲೇಟ್ ಅಲ್ವಾ, ಅಲ್ಲಿಯವರೆಗಾದರೂ ಬರಲಿ ಬಿಡಿ ಎಂದಾಗ ಚಂದ್ರು ಒಪ್ಪಿಕೊಳ್ಳುತ್ತಾರೆ. ಇದರಿಂದ ಮಧುಗೆ ಸಹ ಖುಷಿಯಾಗುತ್ತದೆ. ನಾಳೆ ಮಧು ಮನೆಗೆ ಬಂದು ಸೇರುತ್ತಿದ್ದಾಳೆ ಶ್ರೀರಕ್ಷಾ. ಮನೆಯ ಬಾಗಿಲಿನ ಗಂಟೆ ಬಾರಿಸಿತು. ಚಂದ್ರು ಅವರು ಹೋಗಿ ಬಾಗಿಲು ತೆಗೆಯುತ್ತಾರೆ. ಎದುರಿಗೆ ಶ್ರೀರಕ್ಷಾ ನಿಂತಿದ್ದಾಳೆ. ಅವಳನ್ನು ನೋಡಿದ ಚಂದ್ರು ಪ್ರಶ್ನಾರ್ಥಕವಾಗಿ, ಯಾರಮ್ಮ ನೀನು ಎಂದರು. ಸರ್, ಅದು ಮಧು ಸರ್ ನನ್ನನ್ನು ಈ ಮನೆಗೆ ಬರೋದಿಕ್ಕೆ ಹೇಳಿದರು. ಹೋ, ಮಧು ಹೇಳಿದ ಹುಡುಗಿ ನೀನಾ? ಹೌದು ಸರ್. ನಿನ್ನನ್ನು ನೋಡಿದರೆ ಮನೆ ಕೆಲಸದವಳ ಹಾಗೆ ಕಾಣಿಸುವುದೇ ಇಲ್ಲ ಎಂದಾಗ ಶ್ರೀರಕ್ಷಾ, ಸರ್, ಇದು ಬೆಂಗಳೂರು ಸಿಟಿ ಅಲ್ವಾ, ಇಲ್ಲಿ ಜನ ಹೇಗಿರುತ್ತಾರೋ ನಾವು ಕೂಡ ಹಾಗೆ ಇರಬೇಕಲ್ವಾ? ಪರವಾಗಿಲ್ಲ, ತುಂಬ ತಿಳ್ಕೊಂಡಿದೀಯಾ. ಹೌದು, ಏನು ನಿನ್ನ ಹೆಸರು? ಸರ್, ನನ್ನ ಹೆಸರು ಶ್ರೀರಕ್ಷಾ. ಚಂದ್ರು ಒಂದು ನಿಮಿಷ ಯೋಚಿಸಿ, ಸರಿ ಒಳಗೆ ಬಾರಮ್ಮ ಅಂತ ಅವಳನ್ನು ಒಳಗೆ ಕರೆಯುತ್ತಾರೆ. ನೋಡಮ್ಮ, ಇದೇ ನಮ್ಮ ಮನೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಅಡುಗೆ ಮನೆ. ಇಷ್ಟು ವರ್ಷ ಅಡುಗೆಯನ್ನು ನಾನು ಮಾಡುತ್ತಿದ್ದೆ. ಮನೆಯ ಬೇರೆ ಕೆಲಸ ಮಾಡಲು ಬೇರೆಯ ಕೆಲಸದವರು ಬರುತ್ತಾರೆ. ಅಡುಗೆ ಮಾತ್ರ ನಾನೇ ಮಾಡುತ್ತಾ ಇದ್ದಿದ್ದು. ಏನೋ ನನ್ನ ಮಗ ನೀನು ಮಾಡುವ ಅಡುಗೆಯನ್ನು ತುಂಬ ಮೆಚ್ಚಿಕೊಂಡಿದ್ದಾನೆ. ಅದಕ್ಕಾಗಿ ನಿನ್ನನ್ನು ಇಲ್ಲಿಗೆ ಕರೆದಿರುವುದು. ಸರಿ ಸರ್ ಅಂತ ಸುತ್ತ ಒಮ್ಮೆ ಕಣ್ಣು ಹಾಯಿಸುತ್ತಾಳೆ. ಆದರೆ ಅವಳ ಕಣ್ಣಿಗೆ ಮಧು ಕಾಣಿಸುವುದಿಲ್ಲ. ಇದನ್ನು ಗಮನಿಸಿದ ಚಂದ್ರು, ಯಾಕಮ್ಮ, ಏನು ಹುಡುಕ್ತಾ ಇದ್ದೀಯಾ? ಸರ್, ಮಧು ಸರ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಅವನು ಹೊರಗೆ ಹೋಗಿದ್ದಾನೆ, ಸಂಜೆ ಬರುತ್ತಾನೆ. ಹೌದು, ನಿನಗೆ ಅಪ್ಪ ಅಮ್ಮ ಇಲ್ವಾ? ಅದಕ್ಕೆ ಶ್ರೀರಕ್ಷಾ ಇಲ್ಲ ಅಂತ ತಲೆ ಅಡ್ಲಾಡಿಸುತ್ತಾಳೆ. ಆಗ ಚಂದ್ರು, ಮತ್ತೆ ನೀನು ಬೆಳೆದಿದ್ದು ಎಲ್ಲ ಅನಾಥ ಆಶ್ರಮದಲ್ಲ ಎಂದಾಗ ಶ್ರೀರಕ್ಷಾ ಹೌದು ಅಂತ ತಲೆ ಅಲ್ಲಾಡಿಸುತ್ತಾಳೆ. ಹಾಗಾದರೆ ನೀನು ಏನು ಓದಿದ್ದೀಯಾ ಎಂದಾಗ ಶ್ರೀರಕ್ಷಾ ಬರೀ 10ನೇ ತರಗತಿ ಮಾತ್ರ ಅಂತ ಸುಳ್ಳು ಹೇಳುತ್ತಾಳೆ. ಇದನ್ನು ಕೇಳಿದ ಚಂದ್ರು, ಹಾ, ಅನಾಥ ಮಕ್ಕಳ ಭವಿಷ್ಯವೇ ಎಷ್ಟು. ಅವರಿಗೆ ಅಪ್ಪ ಅಮ್ಮನ ಪ್ರೀತಿ ಇರಲ್ಲ, ಅವರಿಗೆ ಒಳ್ಳೆಯ ಶಿಕ್ಷಣ ಇರಲ್ಲ ಅಂತ ವ್ಯಂಗ್ಯದಲ್ಲೇ ಹೇಳುತ್ತಾರೆ ಚಂದ್ರು. ಇದನ್ನು ಕೇಳಿದ ಶ್ರೀರಕ್ಷಾಗೆ ನೋವಾದರೂ ಇವರನ್ನು ಹೇಗಾದರೂ ಮಾಡಿ ಬದಲಾಯಿಸಬೇಕು. ಅನಾಥ ಮಕ್ಕಳ ಬಗ್ಗೆ ಇವರಿಗೆ ಇರುವ ತಪ್ಪು ಕಲ್ಪನೆಯನ್ನು ದೂರ ಮಾಡಬೇಕು. ಅದಕ್ಕೆ ನಾನು ಈಗ ತಾಳ್ಮೆಯಿಂದ ಇರಲೇಬೇಕು ಅಂತ ನಿರ್ಧಾರ ಮಾಡುತ್ತಾಳೆ. ಸರ್, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಲ್ಲ? ಕೇಳಮ್ಮ. ಏನು? ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರುವುದು? 2 ಕಣಮ್ಮ, ನಾನು ಮತ್ತು ನನ್ನ ಮಗ. ಹೌದಾ, ನಿಮ್ಮ ಹೆಂಡತಿ ಇಲ್ವಾ ಸರ್ ಎಂದಾಗ ಚಂದ್ರು ಕಣ್ಣಲ್ಲಿ ನೀರು ತುಂಬಿಕೊಂಡು, ಇಲ್ಲಮ್ಮ, ಅವಳು ತೀರಿ ಹೋಗಿ 15 ವರ್ಷ ಆಗಿದೆ. ಆಗ ನನ್ನ ಮಗ 12 ವರ್ಷದ ಮಗ. ತಪ್ಪು ತಿಳಿಯಬೇಡಿ ಸರ್, ನೀವು ನಿಮ್ಮ ಮಗನನ್ನು ತುಂಬ ಚೆನ್ನಾಗಿ ಸಾಕಿದ್ದೀರಾ, ಅವರಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀರಾ. ಆದರೆ ಅವರಿಗೆ ನೀವು ಬರೀ ತಂದೆಯ ಪ್ರೀತಿಯನ್ನು ಮಾತ್ರ ಕೊಟ್ಟಿದ್ದೀರಾ. ಆದರೆ ಅವರಿಗೆ ತಾಯಿಯ ಪ್ರೀತಿ ಕೊರತೆ ಇದೆ ಅಲ್ವಾ ಸರ್? ದುಡ್ಡಿನಿಂದ ಎಲ್ಲವನ್ನೂ ಸಹ ತೆಗೆದುಕೊಳ್ಳಬಹುದು, ಆದರೆ ತಾಯಿಯ ಪ್ರೀತಿಯನ್ನು ಎಷ್ಟೇ ಹಣ ಕೊಟ್ಟರೂ ಅದು ಸಿಗುವುದಿಲ್ಲ. ಅದು ಏನಿದ್ದರೂ ತಾಯಿಯಿಂದ ಮಾತ್ರ ಸಾಧ್ಯ. ಇದರಿಂದಲೇ ತಿಳಿಯುತ್ತದೆ ಮಧು ಸರ್ ಕೂಡ ತಾಯಿ ಇಲ್ಲದ ಅನಾಥ ಅಂತ. ಅವಳು ಹೇಳಿದ್ದ ಒಂದೊಂದು ಮಾತನ್ನು ಕೇಳಿಸಿಕೊಂಡ ಚಂದ್ರು, ಈ ಹುಡುಗಿ ಇಷ್ಟು ಪ್ರಬುದ್ಧವಾಗಿ ಮಾತನಾಡಲು ಹೇಗೆ ಸಾಧ್ಯ? ಅವಳು ಹೇಳುತ್ತಿರುವುದು ಒಂದು ರೀತಿಯಲ್ಲಿ ಸರಿಯಾಗಿದೆ. ನಾನು ನನ್ನ ಮಗನಿಗೆ ಎಲ್ಲವನ್ನೂ ಕೊಡಿಸಿದ್ದೇನೆ, ಆದರೆ ಅವನಿಗೆ ತಾಯಿಯ ಪ್ರೀತಿಯನ್ನು ಕೊಡಿಸಲು ಸಾಧ್ಯವಾಗಲಿಲ್ಲ ಅಂತ ಯೋಚಿಸುತ್ತಾ ಇರುತ್ತಾರೆ. ಇವರು ಯೋಚನೆ ಮಾಡುತ್ತಾ ಇರುವುದನ್ನು ಅಡುಗೆ ಮನೆಯಿಂದ ನೋಡುತ್ತಿದ್ದ ಶ್ರೀರಕ್ಷಾ ಮುಖದಲ್ಲಿ ಒಂದು ಗೆಲುವಿನ ನಗೆ. ಸಂಜೆಯ ಹೊತ್ತಿಗೆ ಮಧು ಬರುತ್ತಾನೆ. ತಾನು ಆಗಲೇ ಮನೆ ತಲುಪಿರುವುದು
ಮತ್ತು ಅವನ ತಂದೆಯ ಜೊತೆ ಮಾತನಾಡಿದ ಅಷ್ಟೂ ಮಾತನ್ನು ಫೋನಿನಲ್ಲಿ ಹೇಳಿದ್ದಾಳೆ ಶ್ರೀರಕ್ಷಾ. ಇದನ್ನು ಕೇಳಿದ ಮಧು ಕೂಡ ಆದಷ್ಟು ಬೇಗ ತನ್ನ ತಂದೆಯ ಗುಣವನ್ನು ಬದಲಾಯಿಸಬಹುದು ಅನ್ನುವ ಭರವಸೆ ಮೂಡಿದೆ ಎಂದನು. ಶ್ರೀರಕ್ಷಾ ಅಡುಗೆ ಮನೆಯಲ್ಲಿದ್ದಾಳೆ. ಅವಳು ಅಡುಗೆ ಮಾಡುವುದರಲ್ಲಿ ಬ್ಯುಸಿ ಇದ್ದಾಳೆ. ಮಧು ಮನೆಗೆ ಬಂದಿರುವುದು ಅವಳಿಗೆ ತಿಳಿದಿಲ್ಲ. ಅವಳನ್ನು ಹಾಗೆಯೇ ನೋಡುತ್ತಾ ನಿಂತಿದ್ದಾನೆ ಮಧು. ಅವಳ ಹಿಂದೆ ಹೋಗಿ ನಿಲ್ಲುತ್ತಾನೆ. ತನ್ನ ಹಿಂದೆ ಯಾರೋ ಇದ್ದಾರೆ ಅಂತ ಸುಳಿವು ಸಿಕ್ಕ ಕೂಡಲೇ ಅವಳು ತಿರುಗಿ ನೋಡುತ್ತಾಳೆ. ಮಧು ತನ್ನ ಸಮೀಪದಲ್ಲಿ ಇರುವುದನ್ನು ನೋಡಿ ಹೆದರಿಕೆಯಿಂದ ಹಿಂದೆ ಸರಿದರೆ ಅದನ್ನು ನೋಡಿ ಮಧು, ಯಾಕೆ ಮೇಡಮ್, ನನ್ನ ನೋಡಿದ್ರೆ ಭಯನಾ? ಮತ್ತೆ ನೀವು ನನಗೆ ತಿಳಿಯದ ಹಾಗೆ ಹಿಂದೆ ಬಂದು ಹೀಗೆ ನಿಂತಿದ್ದರೆ ಭಯ ಆಗಲೇಬೇಕು ತಾನೇ? ಯಪ್ಪ, ನಿನಗೆ ಭಯನಾ? ಈ ರೀತಿಯ ನಾಟಕ ಮಾಡೋದಕ್ಕೆ ಎಷ್ಟು ಧೈರ್ಯ ಬೇಕು? ಅಂಥದ್ರಲ್ಲಿ ನಿನಗೆ ಭಯ ಅಂದರೆ ನಂಬಕ್ಕಾಗುತ್ತಾ ಎಂದಾಗ ಶ್ರೀರಕ್ಷಾ, ಸರಿ, ಈಗ ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಾ? ಹೊರಡಿ. ನಿಮ್ಮ ತಂದೆ ಏನಾದರೂ ನೋಡಿದರೆ ನಮ್ಮ ಎಲ್ಲ ಪ್ಲ್ಯಾನ್ ಫ್ಲಾಪ್ ಆಗುತ್ತದೆ ಅಷ್ಟೇ. ಅದು ನನಗೂ ಗೊತ್ತು ಅಂತ ಹೇಳಿ ಅವಳ ಕೆನ್ನೆಗೆ ಒಂದು ಮುತ್ತು ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ಅವನು ಕೊಟ್ಟ ಮುತ್ತನ್ನು ನಿಜವೋ ಅಥವಾ ಭ್ರಮೆಯೋ ಅನ್ನುವ ಗೊಂದಲದಲ್ಲಿದ್ದಾಳೆ. ಈ ನಮ್ಮ ಶ್ರೀರಕ್ಷಾ, ಅಡುಗೆ ರೆಡಿ ಆಗಿದ್ದೀಯಾ ಎಂದು ಚಂದ್ರು ಎಂದಾಗ ಎಚ್ಚೆತ್ತ ಅವಳು, ಹೌದು ಸರ್, ಮುಗಿದಿದೆ, ಬನ್ನಿ ಊಟಕ್ಕೆ, ಕುಳಿತುಕೊಳ್ಳಿ ಅಂತ ಹೇಳಿದ್ದಾಳೆ. ಅಷ್ಟರಲ್ಲಿ ಮಧು ಕೂಡ ಊಟಕ್ಕೆ ಬರುತ್ತಾನೆ. ಅವನು ಶ್ರೀರಕ್ಷಾ ಮುಖ ನೋಡಿದಾಗ ಅವಳು ಇವನನ್ನು ಗುರಾಯಿಸುತ್ತಾ ಇದ್ದಾಳೆ. ಆದರೆ ಎಂದಿನಂತೆ ಅವನ ಮುಖದಲ್ಲಿ ನಗು. ಚಂದ್ರು, ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ಯಾ ಎಂದಾಗ ಶ್ರೀರಕ್ಷಾ, ನಮ್ಮ ಕೆಲಸವೇ ಅದು ಅಲ್ಲವೇ ಸರ್ ಅಂತ ಹೇಳುತ್ತಾಳೆ ಮಧುನನ್ನು ನೋಡಿಕೊಂಡು. ಮಧು, ನೆಕ್ಸ್ಟ್ ಭಾನುವಾರ ನಿನಗೂ ಮತ್ತು ಕೀರ್ತಿ ಇಬ್ಬರಿಗೂ ಎಂಗೇಜ್ಮೆಂಟ್ ಮಾಡೋಣ ಅಂತ ಕೀರ್ತಿ ಅಪ್ಪ ಮತ್ತು ನಾನು ಇಬ್ಬರು ಡಿಸೈಡ್ ಮಾಡಿದ್ದೇವೆ. ಅವರ ಕಡೆ ಯಾರೂ ಅಷ್ಟು ಸಂಬಂಧಿಕರು ಇಲ್ಲ. ಇನ್ನು ನಮ್ಮ ಕಡೆ ಇರುವುದೇ ನಾವಿಬ್ಬರು. ಅದಕ್ಕೆ ಸಿಂಪಲ್ ಆಗಿ ಇಲ್ಲೇ ಮಾಡಿ ಮುಗಿಸೋಣ. ಇದನ್ನು ಕೇಳಿದ ಶ್ರೀರಕ್ಷಾಗೆ ಬೇಜಾರಾಗುತ್ತದೆ. ಅವಳ ಮುಖದ ಭಾವನೆಯನ್ನು ಅರಿತುಕೊಂಡ ಮಧುಗೆ ತಿಳಿಯುತ್ತದೆ ಅವಳು ಎಷ್ಟು ಬೇಜಾರಾಗಿದ್ದಾಳೆ ಅಂತ. ಅಪ್ಪ, ಈಗಲೇ ಯಾಕೆ ಎಷ್ಟು ಅವಸರ? ಇನ್ನೂ 1 ತಿಂಗಳು ಆದಮೇಲೆ ಎಂಗೇಜ್ಮೆಂಟ್ ಮಾಡ್ಕೋಬಹುದಲ್ವಾ? ಅದು ಅಲ್ಲದೆ ಈಗಿನ ಕಾಲದಲ್ಲಿ ಎಂಗೇಜ್ಮೆಂಟ್ ಯಾರು ಮಾಡುತ್ತಾರೆ? ಡೈರೆಕ್ಟಾಗಿ ಮದುವೆನೇ ಮಾಡೋದು. ಇದನ್ನು ಕೇಳಿದ ಚಂದ್ರು, ನೀನು ಹೇಳೋದು ಸರಿ, ಎಂಗೇಜ್ಮೆಂಟ್ ಬೇಡ, ಮದುವೆನೇ ಮಾಡೋಣ. ನಾನು ಫೋನ್ ಮಾಡಿ ವಿಷಯವನ್ನು ಅವರಿಗೆ ತಿಳಿಸುತ್ತೇನೆ. ಆಮೇಲೆ ನಾಳೆ ಕೀರ್ತಿ ಇಲ್ಲಿಗೆ ಬರ್ತಾಳೆ. ಅವಳು ನಿನ್ನ ಜೊತೆ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕಂತೆ. ಮಧು ಸರಿ ಅಂತ ತಲೆ ಅಲ್ಲಾಡಿಸುತ್ತಾನೆ. ಅದನ್ನು ನೋಡಿದ ಶ್ರೀರಕ್ಷಾ ಮುಖದಲ್ಲಿ ಕೋಪ ತಾಂಡವಾಡುತ್ತಿದೆ. ಚಂದ್ರು ಊಟ ಮಾಡಿ ತಮ್ಮ ರೂಮಿಗೆ ಹೋದರು. ಅವರು ಆ ಕಡೆ ಹೋದ ಕೂಡಲೇ ಮಧು ಅವಳ ಕೈಯನ್ನು ಜಗ್ಗಿ ತನ್ನ ಪಕ್ಕ ಕೂರಿಸಿ ಅವಳ ತಟ್ಟೆಗೆ ಊಟ ಬಡಿಸಿದನು. ನಿನ್ನ ಈ ಕೋಪಕ್ಕೆ 2 ಕಾರಣ ಅಂತ ನನಗೆ ಗೊತ್ತು. ಒಂದು, ನಾನು ಆಗಲೇ ಕೆನ್ನೆಗೆ ಮುತ್ತು ಕೊಟ್ಟಿದ್ದು. ಇನ್ನೊಂದು, ನಾನು ಕೀರ್ತಿ ಹತ್ತಿರ ನಾಳೆ ಮಾತನಾಡುತ್ತೇನೆ ಅಂತ ತಾನೇ? ಶ್ರೀರಕ್ಷಾ ಹೌದು ಎಂದಳು. ಮಧು ನಗುತ್ತಾ, ನಾನು ಅವಳ ಜೊತೆ ನಾಳೆ ಮಾತನಾಡುತ್ತೇನೆ ಅಷ್ಟೇ, ಬೇರೆ ಇನ್ನೇನು ಮಾಡುವುದಿಲ್ಲ ಎಂದಾಗ ಶ್ರೀರಕ್ಷಾ, ಸರಿ ಆಯಿತು, ಮತ್ತ್ಯಾಕೆ ನನಗೆ ಆಗಲೇ ಮುತ್ತು ಕೊಟ್ಟಿದ್ದು ಎಂದಾಗ ಮಧು, ನನಗೆ ಕೆನ್ನೆಗೆ ಕೊಡುವ ಐಡಿಯಾ ಇರಲಿಲ್ಲ, ನಾನು ಬೇರೆ ಎಲ್ಲೋ ಕೊಡಬೇಕು ಅಂತ ಅಂದುಕೊಂಡಿದ್ದೆ ಅಂತ ಅವಳ ತುಟಿಯನ್ನು ನೋಡಿ ತುಂಟತನದಲ್ಲಿ ಹೇಳಿದಾಗ ಶ್ರೀರಕ್ಷಾ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾಳೆ. ಮತ್ತೊಂದು ಸಲ ನಾನು ಅಲ್ಲಿಗೆ ಮುತ್ತು ಕೊಡುವುದು ಅಂತ ಹೇಳುತ್ತಾನೆ ಮಧು. ಅವಳು ಅವನ ಮುಖವನ್ನು ಗುರಾಯಿಸಿದರೆ, ಹಾಗೆ ನೋಡ್ಬಿಡ, ಸುಟ್ಟೋಗ್ಬಿಡುತ್ತೇನೆ ಅಷ್ಟೇ ಅಂತ ಅವಳನ್ನು ಇನ್ನಷ್ಟು ರೇಗಿಸಿ ಇಬ್ಬರೂ ಊಟ ಮಾಡುತ್ತಾರೆ. ಶ್ರೀರಕ್ಷಾ ಉಳಿದುಕೊಳ್ಳಲು ಒಂದು ಗೆಸ್ಟ್ ರೂಮನ್ನು ತೋರಿಸುತ್ತಾನೆ ಮಧು. ಅವಳ ಜೊತೆ ಒಂದಷ್ಟು ಮಾತನಾಡಿ ತನ್ನ ರೂಮನ್ನು ಸೇರುತ್ತಾನೆ ಮಧು. ಬೆಳಗ್ಗೆ ಸುಮಾರು 10ರ ಸಮಯ. ಮನೆಯ ಡೋರ್ನ ಯಾರೋ ಸೌಂಡ್ ಮಾಡ್ತಾ ಇದ್ದಾರೆ. ಶ್ರೀರಕ್ಷಾ ಹೋಗಿ ಬಾಗಿಲು ತೆಗೆಯುತ್ತಾಳೆ. ಅಲ್ಲಿ ಇಬ್ಬರು ನಿಂತಿದ್ದಾರೆ. ಅವರು ಕೀರ್ತಿ ಮತ್ತು ಅವಳ ತಂದೆ ಜಯಸಿಂಹ. ಶ್ರೀರಕ್ಷಾ ಅವರಿಬ್ಬರನ್ನು ನೋಡುತ್ತಾ, ಯಾರು ನೀವು ಎಂದಳು. ಆಗ ಜಯಸಿಂಹ, ಚಂದ್ರು ಇದ್ದಾನಾ ಎಂದರು. ಶ್ರೀರಕ್ಷಾ, ಹೌದು, ಅವರು ಒಳಗೆ ಇದ್ದಾರೆ, ಬನ್ನಿ ಒಳಗೆ ಅಂತ ಕರೆಯುತ್ತಾಳೆ. ಶ್ರೀರಕ್ಷಾ ಕೀರ್ತಿಳನ್ನು ನೋಡಿದಾಗ ಇವಳು ನನಗಿಂತಲೂ ಚೆಲುವೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡಿದ್ದಾಳೆ.
ಅವರು ಒಳಗೆ ಬಂದು ಕುಳಿತುಕೊಂಡ ನಂತರ ಚಂದ್ರು ಅವರು ತಮ್ಮ ರೂಮಿನಿಂದ ಹೊರಗೆ ಬರುತ್ತಾರೆ. ಕುಳಿತಿರುವ ಜಯಸಿಂಹ ಮತ್ತು ಕೀರ್ತಿ ಇಬ್ಬರನ್ನು ನೋಡಿ, ಅರೆ ಜಯಸಿಂಹ, ಯಾವಾಗ ಬಂದೆ? ಈಗಷ್ಟೇ ಬಂದೆ ಅಂತ ಹೇಳುತ್ತಾರೆ ಜಯಸಿಂಹ. ಏನಮ್ಮ ಕೀರ್ತಿ, ಚೆನ್ನಾಗಿದೆಯಾ ಎಂದರು ಚಂದ್ರು. ಕೀರ್ತಿ, ಹೌದು ಅಂಕಲ್, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಅವರ ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾಳೆ. ನಾನು ಚೆನ್ನಾಗಿದ್ದೀನಿ ಕಣಮ್ಮ ಅಂತ ಹೇಳುತ್ತಾರೆ ಚಂದ್ರು. ಕೀರ್ತಿ ಸುತ್ತ ನೋಡ್ತಾ ಇದ್ದಾಳೆ. ಅದನ್ನು ಅರ್ಥ ಮಾಡಿಕೊಂಡ ಚಂದ್ರು, ಮಧು ಮೇಲ್ಗಡೆ ತನ್ನ ರೂಮಿನಲ್ಲಿ ಇದ್ದಾನೆ, ಹೋಗಮ್ಮ ಅಂತ ಹೇಳುತ್ತಾರೆ. ಕೀರ್ತಿ ಸರಿ ಅಂತ ಹೋಗಬೇಕು. ಅಷ್ಟರಲ್ಲಿ ಶ್ರೀರಕ್ಷಾ ಅಲ್ಲಿರುವುದನ್ನು ನೋಡಿ, ಅಂಕಲ್, ಈ ಹುಡುಗಿ ಯಾರು? ಅದಕ್ಕೆ ಚಂದ್ರು, ಇವಳು ಶ್ರೀರಕ್ಷಾ ಅಂತ, ನಮ್ಮ ಅಡುಗೆ ಮನೆಯ ಕೆಲಸದವಳು. ಕೀರ್ತಿ ಮನಸ್ಸಿನಲ್ಲಿ, ಇವಳನ್ನು ನೋಡಿದರೆ ಕೆಲಸದವಳ ಹಾಗೆ ಕಾಣಿಸುವುದಿಲ್ಲ, ತುಂಬ ಓದಿರುವ ಹಾಗೆ ಕಾಣಿಸುತ್ತದೆ ಅಂತ ಅಂದುಕೊಂಡು ಮೇಲ್ಗಡೆ ರೂಮಿಗೆ ಹೋಗುತ್ತಾಳೆ. ಅವಳು ಹೋದ ದಾರಿಯನ್ನು ನೋಡುತ್ತಾ ನಿಂತಿದ್ದಾಳೆ ಶ್ರೀರಕ್ಷಾ. ಚಂದ್ರು, ಶ್ರೀರಕ್ಷಾ, ಏನು ಯೋಚನೆ ಮಾಡ್ತಾ ಇದೀಯಾ? ಮನೆಗೆ ಬಂದವರಿಗೆ ಕಾಫಿ ಕೊಡಬೇಕು ಅಂತ ತಿಳಿದಿಲ್ವಾ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ. ಶ್ರೀರಕ್ಷಾ ಏನೂ ಮಾತನಾಡದೆ ಅಡುಗೆ ಮನೆಗೆ ಹೋಗಿ ಕಾಫಿ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಚಂದ್ರು ಮತ್ತು ಜಯಸಿಂಹ ಇಬ್ಬರು ಕೀರ್ತಿ ಮತ್ತು ಮದುವೆಯ ವಿಚಾರವನ್ನು ಮಾತನಾಡುತ್ತಾ ಇರುವುದು ಇವಳ ಕಿವಿಗೆ ಬೀಳುತ್ತದೆ. ಆಗ ಅವಳಿಗೆ ಅರ್ಥವಾಗುತ್ತದೆ, ಇಲ್ಲಿ ಬಂದಿರುವವರು ಮಧುನನ್ನು ಮದುವೆಯಾಗುವ ಹುಡುಗಿ. ಆ ಹುಡುಗಿ ನನಗಿಂತಲೂ ಚೆನ್ನಾಗಿದ್ದಾಳೆ. ಮಧು ಒಂದು ಸಲವೂ ಕೂಡ ಇವಳನ್ನು ನೋಡಿಲ್ಲ. ಇವಳನ್ನು ಅವರು ಈಗ ನೋಡಿದರೆ ಖಂಡಿತವಾಗಿಯೂ ಅವರು ನನ್ನನ್ನು ಬಿಟ್ಟು ಇವಳನ್ನು ಮದುವೆಯಾಗಲು ಒಪ್ಪುತ್ತಾರೆ ಅಂತೆಲ್ಲ ಏನೇನೋ ಯೋಚನೆ. ಕಾಫಿ ಮಾಡಿ ಇಬ್ಬರಿಗೂ ತಂದು ಕೊಡುತ್ತಾಳೆ. ಮೇಲ್ಗಡೆ ಅವರಿಬ್ಬರಿಗೂ ಕೊಡಲು ಹೋಗುತ್ತಾಳೆ ಶ್ರೀರಕ್ಷಾ. ಅವಳು ಅಲ್ಲಿ ಹೋದಾಗ ಅವರಿಬ್ಬರು ಜೋರಾಗಿ ನಗುತ್ತಾ ಮಾತನಾಡುತ್ತಿರುವುದು ಕೇಳಿಸುತ್ತದೆ. ಅವಳು ಬಾಗಿಲು ಹತ್ತಿರ ಬಂದಾಗ ಮಧು ಅವಳನ್ನು ಕಣ್ಣಲ್ಲಿ ಒಳಗೆ ಬರಲು ಹೇಳುತ್ತಾನೆ. ಶ್ರೀರಕ್ಷಾ ಒಳಗೆ ಬಂದು ಇಬ್ಬರಿಗೂ ಕಾಫಿ ಕೊಡುತ್ತಾಳೆ. ಆಗ ಮಧು, ಕೀರ್ತಿ, ಇವಳೇ ನಾನು ಪ್ರೀತಿ ಮಾಡುತ್ತಾ ಇರುವ ಹುಡುಗಿ ಶ್ರೀರಕ್ಷಾ. ಆಗ ಕೀರ್ತಿ ನಗುಮುಖದಲ್ಲೇ, ತಿಳಿಯಿತು, ಕೆಳಗೆ ಅಷ್ಟೇ ನಿಮ್ಮ ತಂದೆಯವರು ಇವರ ಬಗ್ಗೆ ಹೇಳಿದ್ದರು. ಇವರಿಬ್ಬರ ಮಾತನ್ನು ಕೇಳಿದ್ದ ಶ್ರೀರಕ್ಷಾ ಗೊಂದಲದಲ್ಲಿದ್ದಾಳೆ. ಇದನ್ನು ಅರ್ಥ ಮಾಡಿಕೊಂಡ ಮಧು, ಶ್ರೀ, ಅಪ್ಪ ನನಗೆ ಅಂತ ನೋಡಿರುವ ಹುಡುಗಿ ಇವಳೇ ಕೀರ್ತಿ. ಇದುವರೆಗೂ ನಾನು ಇವಳನ್ನು ನೋಡಿರಲಿಲ್ಲ ಎಂದಾಗ ಶ್ರೀರಕ್ಷಾ ಏನೂ ಉತ್ತರ ಕೊಡದೆ ಸುಮ್ಮನೆ ನಿಂತಿದ್ದಾಳೆ. ಕೀರ್ತಿ ಮಧು ಮತ್ತು ಶ್ರೀರಕ್ಷಾ ಇಬ್ಬರನ್ನು ಒಟ್ಟಿಗೆ ನಿಲ್ಲಿಸಿ, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಶ್ರೀರಕ್ಷಾಗೆ ಆಶ್ಚರ್ಯ. ಇದೇನು, ಇವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ. ಆಗ ಕೀರ್ತಿ ಶ್ರೀರಕ್ಷಾ ಕೈ ಹಿಡಿದು, ನಿಮಗೆ ಒಂದು ವಿಷಯ ಗೊತ್ತಿಲ್ಲ, ಶ್ರೀರಕ್ಷಾ ನನಗೆ ಈ ಮದುವೆ ಇಷ್ಟ ಇಲ್ಲ. ಯಾಕೆ ಅಂದರೆ ನಾನು ಇನ್ನೊಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಇವರ ಅಪ್ಪ ಮತ್ತು ನಮ್ಮ ಅಪ್ಪ ಇಬ್ಬರು ಬಿಸ್ನೆಸ್ ಪಾರ್ಟ್ನರ್ಸ್. ಅದಕ್ಕೆ ಅವರಿಬ್ಬರು ನಮ್ಮಿಬ್ಬರಿಗೂ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡಿದ್ದಾರೆ. ನಾನು ಕೂಡ ಇವರನ್ನು ಈ ಮೊದಲು ನೋಡಲಿಲ್ಲ. ಇವರನ್ನು ಮೀಟ್ ಮಾಡಿ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡೆ. ಆದರೆ ಅದಕ್ಕೆ ಸಮಯ ಸಿಗಲಿಲ್ಲ. ಅಪ್ಪ ಇವತ್ತು ಇವರ ಮನೆಗೆ ಹೋಗೋಣ ಅಂತ ಹೇಳಿದಾಗ ನಾನು ನನ್ನ ಪ್ರೀತಿಯ ಬಗ್ಗೆ ಇವರಿಗೆ ತಿಳಿಸಬೇಕು ಅಂತ ಅಂದುಕೊಂಡು ಇಲ್ಲಿಗೆ ಬಂದೆ. ರೂಮಿಗೆ ಬಂದಾಗ ಮಧು ಅವರು ಇದ್ದರು. ಆಗ ನಾನು ಅವರಿಗೆ ನನ್ನ ಎಲ್ಲ ವಿಷಯವನ್ನು ತಿಳಿಸಿದೆ. ಅವರಿಗೂ ಸಹ ಈ ಮದುವೆ ಇಷ್ಟ ಇಲ್ಲ, ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ. ನೀನ್ಯಾಕೆ ಇಲ್ಲಿಗೆ ಬಂದಿದ್ದು ಎಲ್ಲವನ್ನೂ ಕುಲಂಕುಷವಾಗಿ ತಿಳಿಸಿದರು. ನಿಜವಾಗಲೂ ನನಗೆ ನಿನ್ನನ್ನು ನೋಡಿ ತುಂಬ ಹೆಮ್ಮೆ ಎನಿಸಿತು. ಒಬ್ಬ ವ್ಯಕ್ತಿಯ ಬದಲಾವಣೆಗೆ ನೀನು ಈ ರೀತಿ ಬದಲಾಗಿರುವುದು ನಿಜಕ್ಕೂ ಸಂತೋಷ ಅಂತ ಹೇಳಿದಾಗ ಶ್ರೀರಕ್ಷಾ ಖುಷಿಯಿಂದ ನಗುತ್ತಾಳೆ. ಆಗ ಶ್ರೀರಕ್ಷಾ, ನನಗೆ ಅವರ ಮೇಲೆ ಯಾವುದೇ ರೀತಿಯ ದ್ವೇಷವಿಲ್ಲ. ಆದರೆ ಅವರು ನಮ್ಮಂಥ ಅನಾಥರ ಬಗ್ಗೆ ಮಾತನಾಡುವ ತುಚ್ಛ ಮಾತು ನನಗೆ ಇಷ್ಟ ಇಲ್ಲ. ಅವರಿಗೆ ಹೇಗಾದರೂ ಮಾಡಿ ಅವರ ತಪ್ಪಿನ ಅರಿವಾಗಲಿ ಅಂತ ನಾನು ಈ ರೀತಿಯ ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಕೀರ್ತಿ, ನಿಜವಾಗೂ ನೀನು ತುಂಬ ಗ್ರೇಟ್ ಅಂತ ಒಳ್ಳೆಯ ಶಿಕ್ಷಕ ವೃತ್ತಿಯಲ್ಲಿ ಇದ್ದು ಬರೀ ವಿದ್ಯಾರ್ಥಿಗಳನ್ನು ತಿದ್ದಿ ಬುದ್ಧಿ ಹೇಳುವುದು ಮಾತ್ರವಲ್ಲದೆ ಇಂತಹ ತಪ್ಪು ತಿಳುವಳಿಕೆಯನ್ನು ಹೊಂದಿರುವ ವ್ಯಕ್ತಿಗಳನ್ನು ಬದಲಾಯಿಸುವುದು ನಿಜಕ್ಕೂ ಹೆಮ್ಮೆ ಅಂತ ಹೇಳುತ್ತಾಳೆ. ಆಗ ಶ್ರೀರಕ್ಷಾ, ಕೀರ್ತಿ,
ನೀವು ನಾಳೆಯಿಂದ ಈ ಮನೆಗೆ ಬರ್ತಾ ಇರಿ. ಇವರ ತಂದೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇಟ್ಟುಕೊಂಡಿದ್ದಾರೆ. ಅಪ್ಪ ಅಮ್ಮ ಇರುವ ಮಕ್ಕಳು ಮಾತ್ರ ಸುಸಂಸ್ಕೃತರು ಆಗುತ್ತಾರೆ, ಇಲ್ಲದೇ ಇರುವವರು ಸುಸಂಸ್ಕೃತರಾಗಿ ಇರಲು ಸಾಧ್ಯವಿಲ್ಲ ಅಂತ ಅವರು ತಿಳಿದುಕೊಂಡಿರುವುದರಿಂದ ನೀವು ಸ್ವಲ್ಪ ಅವರನ್ನು ನೆಗ್ಲೆಕ್ಟ್ ಮಾಡಿದಾಗ ಆಗ ಅವರ ಮನಸ್ಸಿನಲ್ಲಿ ಯಾವ ರೀತಿಯ ಯೋಚನೆ ಬರುತ್ತದೆ ಎನ್ನುವುದನ್ನು ತಿಳಿಯಬಹುದು. ಅದಕ್ಕೆ ನಿಮ್ಮ ಸಹಕಾರ ಬೇಕೇ ಬೇಕು ಎಂದಾಗ ಅದಕ್ಕೆ ಕೀರ್ತಿ ಮನಸ್ಫೂರ್ತಿಯಾಗಿ ಒಪ್ಪುತ್ತಾಳೆ. ಮೂವರು ಒಂದಷ್ಟು ಮಾತನಾಡುತ್ತಾರೆ. ಮಧು ಮತ್ತು ಕೀರ್ತಿ ಇಬ್ಬರು ಬರುತ್ತಾರೆ ಕೆಳಗೆ. ಅವರಿಬ್ಬರನ್ನು ನೋಡಿದ ಜಯಸಿಂಹ ಮತ್ತು ಚಂದ್ರು ಇಬ್ಬರಿಗೂ ತುಂಬ ಖುಷಿಯಾಗುತ್ತದೆ. ಆದರೆ ಅವರಿಬ್ಬರಿಗೂ ತಿಳಿದಿಲ್ಲ ಈ ಮದುವೆಯನ್ನು ನಿಲ್ಲಿಸಲು ಮೂವರು ಕೈ ಜೋಡಿಸಿದ್ದಾರೆ ಅಂತ. ಅಂದು ಬೆಳಗ್ಗೆಯೇ ಮಧು ಮನೆಗೆ ಬಂದಿದ್ದಾಳೆ ಕೀರ್ತಿ. ಅವಳನ್ನು ನೋಡಿದ ಚಂದ್ರೂರವರು ನಗುಮುಖದಲ್ಲೇ ಮನೆಗೆ ಬರಮಾಡಿಕೊಂಡರು. ಅದೇ ಸಮಯಕ್ಕೆ ಶ್ರೀರಕ್ಷಾ ಇವಳನ್ನು ನೋಡಿ ಒಂದು ನಗು ಸೂಸುತ್ತಾಳೆ. ಶ್ರೀರಕ್ಷಾ ಅಡುಗೆಯ ಎಲ್ಲ ಕೆಲಸವನ್ನು ಮಾಡಿ ದೇವರ ಮನೆಗೆ ಹೋಗಬೇಕು. ಅಷ್ಟರಲ್ಲಿ ಚಂದ್ರು, ಶ್ರೀರಕ್ಷಾ ನೀನು ಇನ್ಮುಂದೆ ದೇವರ ಪೂಜೆ ಮಾಡಬೇಡ, ಯಾಕೆ ಅಂದರೆ ನನ್ನ ಸೊಸೆ ಇವತ್ತು ಪೂಜೆ ಮಾಡುತ್ತಾಳೆ ಅಂತ ಹೇಳಿದಾಗ ಕೀರ್ತಿ, ವಾಟ್ ಅಂಕಲ್, ನಾನು ದೇವರ ಪೂಜೆ ಮಾಡಬೇಕಾ? ಸಾಧ್ಯನೇ ಇಲ್ಲ. ನಾನು ನಮ್ಮ ಮನೆಯಲ್ಲಿ ಒಂದು ಕೆಲಸವನ್ನು ಸಹ ಮಾಡುವುದಿಲ್ಲ. ಅಂಥದ್ರಲ್ಲಿ ನಾನು ಹೇಗೆ ಈ ಕೆಲಸ ಮಾಡಲಿ? ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾಳೆ. ಅವಳು ಹೇಳಿದ ಮಾತನ್ನು ಕೇಳಿ ಚಂದ್ರು ಅವರಿಗೆ ಆಶ್ಚರ್ಯ ಮತ್ತು ಶಾಕ್ ಆಗುತ್ತದೆ. ಅವಳ ಮುಖವನ್ನೇ ದೀರ್ಘವಾಗಿ ನೋಡುತ್ತಿರುತ್ತಾರೆ ಚಂದ್ರು. ಅಷ್ಟರಲ್ಲಿ ಮಧು ಅಲ್ಲಿಗೆ ಬರುತ್ತಾನೆ. ನೋಡಿ ಮಧು, ನಿಮ್ಮ ತಂದೆ ಹೇಗೆ ಮಾತನಾಡುತ್ತಿದ್ದಾರೆ? ನಾನು ದೇವರ ಪೂಜೆ ಮಾಡಬೇಕಂತೆ. ಇನ್ನು ನಾನು ಈ ಮನೆಯ ಸೊಸೆ ಆಗಿಲ್ಲ. ಆಗಲೇ ನಿಮ್ಮ ಅಪ್ಪ ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾರೆ. ನನಗೆ ಇದೆಲ್ಲ ಇಷ್ಟ ಆಗಲ್ಲ. ನಿಮ್ಮ ಅಪ್ಪನಿಗೆ ನೀವೇ ಹೇಳಿ ಅಂತ ಹೇಳುತ್ತಾಳೆ. ಇದನ್ನು ಕೇಳಿದ ಮಧು, ಹೌದು ಅಪ್ಪ, ಕೀರ್ತಿ ಹೇಳ್ತಾ ಇರೋದು ನಿಜ. ಅವಳಿನ್ನೂ ನನ್ನ ಮದುವೆ ಆಗಲಿಲ್ಲ, ಇನ್ನೂ ಈ ಮನೆಯ ಸೊಸೆ ಆಗಲಿಲ್ಲ. ಆಗಲೇ ನೀವು ಈ ಮನೆಯ ಕೆಲಸವನ್ನು ವಹಿಸಿದರೆ ಅವಳಿಗೆ ಬೇಜಾರಾಗುವುದಿಲ್ಲವೇ ಅಂತ ತನ್ನ ಅಪ್ಪನಿಗೆ ಹೇಳುತ್ತಾನೆ ಮಧು. ತನ್ನ ಮಗನಿಂದ ತಾನು ಈ ರೀತಿಯ ಬುದ್ಧಿವಾದ ಹೇಳಿಸಿಕೊಳ್ಳುವ ಸಂದರ್ಭ ಈ ಹುಡುಗಿಯಿಂದ ಬಂದಿತು ಅಂತ ಯೋಚಿಸಿ ಏನೂ ಮಾತನಾಡದೆ ತಮ್ಮ ರೂಮಿಗೆ ಹೋಗುತ್ತಾರೆ. ಅವರು ರೂಮಿಗೆ ಹೋದ ನಂತರ ಮೂವರು ನಿಟ್ಟುಸಿರು ಬಿಡುತ್ತಾರೆ. ಶ್ರೀರಕ್ಷಾ ಅವರಿಬ್ಬರಿಗೂ ಕಾಫಿ ಮಾಡಿ ತಂದು ಕೊಡುತ್ತಾಳೆ. ರೂಮಿನಲ್ಲಿ ಕುಳಿತು ಯೋಚನೆ ಮಾಡುತ್ತಿದ್ದಾರೆ ಚಂದ್ರು. ಈಗಿನ ಕಾಲದ ಹುಡುಗಿಯರು ಈ ರೀತಿ ಇರುತ್ತಾರಾ? ಹೇಗಿದ್ದರೂ ಕೀರ್ತಿ ಈ ಮನೆಯ ಸೊಸೆ ಆಗುವವಳು ಅಂತ ನಾನು ಆ ಕೆಲಸ ಹೇಳಿದ್ದು. ಆದರೆ ಆ ಹುಡುಗಿ ಎಷ್ಟು ನಿಷ್ಠೂರವಾಗಿ ಮಾತನಾಡುತ್ತಾಳೆ. ಆ ಹುಡುಗಿಗಿಂತ ಶ್ರೀರಕ್ಷಾನೇ ಮೇಲು. ಮನೆಯ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ಮಾಡುತ್ತಾಳೆ ಅಂತ ಯೋಚಿಸುತ್ತಾರೆ ಚಂದ್ರು. ಕೀರ್ತಿ ಚಂದ್ರು ಅವರ ರೂಮಿಗೆ ಹೋಗುತ್ತಾಳೆ. ಅವಳನ್ನು ನೋಡಿದ ಚಂದ್ರೂರವರು ನಗುಮುಖದಲ್ಲೇ ಬಮ್ಮ ಅಂತ ಕರೆಯುತ್ತಾರೆ. ಆಗ ಕೀರ್ತಿ, ಅಂಕಲ್, ನಾನು ನಿಮಗೆ ಒಂದು ವಿಷಯ ಕೇಳಬೇಕು. ಏನಮ್ಮ ಅದು ಅಂತ ಹೇಳುತ್ತಾರೆ ಚಂದ್ರು. ಅಂಕಲ್, ನಿಮ್ಮ ಮನೆಯ ಆಸ್ತಿಯೆಲ್ಲ ಯಾರ ಹೆಸರಿನಲ್ಲಿ ಇದೆ? ಇದನ್ನು ಕೇಳಿದ ಚಂದ್ರೂರವರು ಆಶ್ಚರ್ಯವಾಗಿ ಅವಳನ್ನು ನೋಡಿದಾಗ ಕೀರ್ತಿ, ಹೇಳಿ ಅಂಕಲ್, ಯಾರ ಹೆಸರಿನಲ್ಲಿದೆ ಎಂದಾಗ, ಇದೇನಮ್ಮ ಹೀಗೆ ಹೇಳ್ತಾ ಇದ್ದೀಯಾ? ನಾನು ಈ ಮನೆಯ ಯಜಮಾನ, ಎಲ್ಲ ಆಸ್ತಿ ನನ್ನ ಹೆಸರಿನಲ್ಲಿ ಇರುವುದು ಎಂದಾಗ ಕೀರ್ತಿ ನಗುತ್ತಾ, ಸರಿ ಅಂಕಲ್, ಆದರೆ ಈಗ ನೀವು ಆದಷ್ಟು ಬೇಗ ನಿಮ್ಮ ಎಲ್ಲ ಆಸ್ತಿಯನ್ನು ನಿಮ್ಮ ಮಗನ ಹೆಸರಿಗೆ ಬರೆದುಕೊಡಿ. ಇದನ್ನು ಕೇಳಿದ ಚಂದ್ರು, ಆಸ್ತಿ ನನ್ನ ಹೆಸರಿನಲ್ಲಿ ಇದ್ದರೂ ಅದು ನನ್ನ ಮಗನಿಗೆ ತಾನೇ ಸೇರುವುದು. ಅಂಕಲ್, ಹೇಗಿದ್ದರೂ ನಿಮಗೆ ವಯಸ್ಸಾಯಿತು, ಆಸ್ತಿಯೆಲ್ಲ ನಿಮ್ಮ ಹೆಸರಿನಲ್ಲಿ ಯಾಕೆ? ಅದನ್ನು ನಿಮ್ಮ ಮಗನ ಹೆಸರಿಗೆ ಬರೆದರೆ ನಾನು ಮತ್ತು ನಿಮ್ಮ ಮಗ ಇಬ್ಬರು ಸೇರಿ ಈ ಆಸ್ತಿ ವ್ಯವಹಾರ ಎಲ್ಲವನ್ನೂ ನೋಡಿಕೊಳ್ಳುತ್ತೇವೆ. ನೀವು ಆರಾಮಾಗಿ ಮನೆಯಲ್ಲಿ ಇರಬಹುದು ಅಂತ ಹೇಳಿದಾಗ ಚಂದ್ರು ಅವರಿಗೆ ಇವಳು ಮಾತನಾಡುತ್ತಿರುವ ರೀತಿ ಒಂದು ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಸರಿನಮ್ಮ, ಯೋಚನೆ ಮಾಡ್ತೀನಿ ಎಂದರು ಚಂದ್ರು. ಅವಳು ಹೋದ ಮೇಲೆ ಇನ್ನೂ ಈ ಮನೆಗೆ ಸೊಸೆಯಾಗಿ ಬಂದಿಲ್ಲ. ಆಗಲೇ ಈ ಹುಡುಗಿ ಈ ರೀತಿಯಲ್ಲಿ ಮಾತನಾಡುತ್ತಾಳೆ. ಇವಳನ್ನು ನಾನು ನನ್ನ ಸೊಸೆ ಮಾಡಿಕೊಳ್ಳುತ್ತಿರುವುದು ಸರಿಯೋ ತಪ್ಪೋ ಅನ್ನುವ ಯೋಚನೆಯಲ್ಲಿದ್ದಾರೆ. ಈ ಕಡೆ ಕೀರ್ತಿ ಬಂದು ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಅಲ್ಲಿಂದ ಹೊರಡುತ್ತಾಳೆ. ಅವಳು ಹೋದ ಮೇಲೆ ಶ್ರೀರಕ್ಷಾ, ಸರ್, ಇದರಿಂದ ನಿಮಗೆ ಏನೂ ಬೇಜಾರಿಲ್ಲ ತಾನೇ
ಎಂದಾಗ ಮಧು ಬೇಜಾರ ಯಾಕೆ ಎಂದೆನು. ಅದು ನಿಮ್ಮ ತಂದೆಯವರ ಮನಸ್ಸಿಗೆ ನಿಜವಾಗಲೂ ನೋವು ಆಗಿರುತ್ತದೆ. ಆ ನೋವಿಗೆ ಕಾರಣ ನಾನು ಅಂತ ತಿಳಿದರೆ? ಅಷ್ಟೇನಾ? ನೀನು ಇದರ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ಅವರು ಮಾತನಾಡಿದ್ದಾರೆ ತಾನೆ? ನಾವು ಮಾಡುತ್ತಿರುವ ಈ ಪ್ಲಾನಿಂದ ನಿಜವಾಗಲೂ ಅವರ ಮನಸ್ಸು ಬದಲಾವಣೆಯಾಗಿ ನಿನ್ನನ್ನೇ ಈ ಮನೆಯ ಸೊಸೆಯಾಗಿ ಮಾಡಿಕೊಳ್ಳುತ್ತೇನೆ ಅಂತ ಅವರ ಬಾಯಿಂದಲೇ ಬರುತ್ತದೆ. ಈಗ ನೀನು ಅದರ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ನನ್ನ ಬಗ್ಗೆ ಯೋಚನೆ ಮಾಡು ಅಂತ ಅವಳನ್ನೇ ನೋಡುತ್ತಾ ಹೇಳಿದಾಗ ಶ್ರೀರಕ್ಷಾ ನಾಚಿಕೆಯಿಂದ ಅಡುಗೆ ಮನೆಗೆ ಹೋಗುತ್ತಾಳೆ. ಅವಳ ಹಿಂದೆಯೇ ಹೋದ ಮಧು ಅವಳನ್ನು ಹಿಂದಿನಿಂದ ತಬ್ಬಿದಾಗ ಗಾಬರಿಯಾಗುತ್ತದೆ ಶ್ರೀರಕ್ಷಾಗೆ. ಅದನ್ನು ತಿಳಿದ ಮಧು ಯಾಕಿಷ್ಟು ಗಾಬರಿ ಎಂದಾಗ ಶ್ರೀರಕ್ಷಾ, ಅಕಸ್ಮಾತ್ ನಿಮ್ಮ ತಂದೆಯವರಿಗೆ ನನ್ನ ವಿಷಯ ತಿಳಿದರೂ ಕೀರ್ತಿಳೆ ಮನೆಯ ಸೊಸೆಯಾಗಿ ಬರಲೇಬೇಕು ಅಂತ ಹೇಳಿದರೆ ಆಗ ನೀವು ನನ್ನನ್ನು ಮರೆತು ಬಿಡುತ್ತೀರಾ? ಇದನ್ನು ಕೇಳಿದ ಮಧುಗೆ ಕೋಪ ಬರುತ್ತದೆ. ಇಷ್ಟೇನಾ ನೀನು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ ಕೋಪದಲ್ಲಿ ಹೇಳಿದಾಗ ಶ್ರೀರಕ್ಷಾ, ಆಗಲ್ಲ, ಏನೇ ಆದರೂ ಅವರು ನಿಮ್ಮ ತಂದೆ. ಅಕಸ್ಮಾತ್ ಅವರೇನಾದರೂ ಹಠ ಮಾಡಿದರೆ ನೀವು ಅಂತ ಮಾತು ನಿಲ್ಲಿಸುತ್ತಾಳೆ. ನಮ್ಮ ತಂದೆ ಹಠ ಮಾಡಿದರೆ ನಾನು ಕೀರ್ತಿಳನ್ನ ಮದುವೆ ಆಗುತ್ತೇನೆ ಅಂತನಾ? ನಾನವಳನ್ನು ಮದುವೆಯಾಗುತ್ತೇನೆ ಅಂತ ಹೇಳಿದರೂ ಅವಳು ಒಪ್ಪಬೇಕಲ್ಲ. ಆಲ್ರೆಡಿ ಅವಳು ಬೇರೊಬ್ಬ ಹುಡುಗನನ್ನು ಪ್ರೀತಿ ಮಾಡ್ತಾ ಇರೋದು ನಿನಗೆ ಗೊತ್ತು ತಾನೇ? ಹೌದು ಗೊತ್ತು. ಮತ್ತ್ಯಾಕೆ ಈ ರೀತಿ ಡೌಟ್ ಪಡ್ತಾ ಇದೀಯಾ? ಯಾವತ್ತಿದ್ದರೂ ಈ ಮಧುಗೆ ಈ ಶ್ರೀರಕ್ಷಾನೇ ಹೆಂಡತಿ. ಅದನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡುತ್ತಾನೆ. ಮಾರನೆಯ ದಿನ ಚಂದ್ರೂರವರು ಜಯಸಿಂಹ ಅವರ ಮನೆ ಕಡೆ ಹೊರಟಿದ್ದಾರೆ. ದಾರಿಯಲ್ಲಿ ಹೋಗುವಾಗ ಅವರ ಕಣ್ಣಿಗೆ ಇನ್ನೊಂದು ಕಾರಿನಲ್ಲಿ ಕೀರ್ತಿ ಮತ್ತು ಒಂದು ಹುಡುಗ ಕಾಣಿಸುತ್ತಾರೆ. ಇದನ್ನು ನೋಡಿದ ಚಂದ್ರು, ಕೀರ್ತಿ ಜೊತೆ ಇರುವ ಹುಡುಗ ಯಾರೋ ಅಂತ ಯೋಚಿಸುತ್ತಾ ಜಯಸಿಂಹ ಮನೆಗೆ ಹೋಗದೆ ವಾಪಸ್ಸು ತಮ್ಮ ಮನೆಗೆ ಬರುತ್ತಾರೆ. ಮಾರನೆಯ ದಿನ ಕೀರ್ತಿ ಮತ್ತೆ ಅವರ ಮನೆಗೆ ಬಂದಾಗ ಚಂದ್ರು ನಿನ್ನೆ ನೋಡಿದ ಹುಡುಗನ ಬಗ್ಗೆ ವಿಚಾರಿಸಿದಾಗ ಅವನು ತನ್ನ ಫ್ರೆಂಡ್, ನಾವಿಬ್ಬರು ಮೂವಿಗೆ ಹೋಗಿದ್ವಿ ಅಂತ ಧೈರ್ಯವಾಗಿ ಹೇಳುತ್ತಾಳೆ. ಚಂದ್ರು, ನೋಡಮ್ಮ, ನೀನು ಈ ಮನೆಯ ಸೊಸೆಯಾಗಿ ಬರುವವಳು. ನಿನಗೆ ನನ್ನ ಮಗನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಅಂಥದ್ರಲ್ಲಿ ನೀನು ಈಗ ಬೇರೆ ಹುಡುಗನ ಜೊತೆ ಈ ರೀತಿ ಸುತ್ತಾಡಿದರೆ ನಮ್ಮ ಮನೆಯ ಗೌರವ ಏನಾಗಬಾರ್ದು ಅಂತ ಅವರೂ ಸಹ ಕೋಪದಲ್ಲಿ ಹೇಳಿದಾಗ, ನೋಡಿ ಅಂಕಲ್, ಇನ್ನೂ ನಾನು ಈ ಮನೆಯ ಸೊಸೆ ಆಗಲಿಲ್ಲ. ಅವನು ನನ್ನ ಫ್ರೆಂಡ್. ಅವನ ಜೊತೆ ಮೂವಿಗೆ ಹೋಗಿದ್ದೆ. ಅದರಲ್ಲೇನು ತಪ್ಪು? ನೀವು ಈ ರೀತಿಯಲ್ಲಿ ಮಾತನಾಡಿದರೆ ನನಗೆ ಈ ಮದುವೆಯೇ ಬೇಡ ಅಂತ ಹೇಳಿದಾಗ ಚಂದ್ರು, ನನಗೂ ನಿನ್ನನ್ನು ಮನೆಯ ಸೊಸೆ ಮಾಡಿಕೊಳ್ಳುವುದಕ್ಕೆ ಇಷ್ಟ ಇಲ್ಲ ಅಂತ ನಿಷ್ಠೂರವಾಗಿ ಹೇಳುತ್ತಾರೆ. ಆಗ ಕೀರ್ತಿ, ಸರಿ, ಈಗಲೇ ನೀವು ನನ್ನ ಅಪ್ಪನಿಗೆ ಫೋನ್ ಮಾಡಿ ಮದುವೆಯನ್ನು ಕ್ಯಾನ್ಸಲ್ ಮಾಡಿ ಎಂದಳು. ಆಗ ಚಂದ್ರು, ಮಾಡ್ತೀನಿ ಅಂತ ಹೇಳಿ ಜಯಸಿಂಹಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿ ಫೋನ್ ಕಟ್ ಮಾಡ್ತಾರೆ. ಕೀರ್ತಿ ಅವರ ಮುಖವನ್ನು ನೋಡದೆ ಅವಳ ಮುಖದ ಮೇಲೆ ನಗುವನ್ನು ತರಿಸಿಕೊಂಡು ಅಲ್ಲಿಂದ ಹೊರಡುತ್ತಾಳೆ. ಚಂದ್ರು, ಛೇ, ಅಪ್ಪ ಅಮ್ಮ ಇರುವ ಹುಡುಗಿ ಯಾವ ರೀತಿ ಬೆಳೆಯಬೇಕು? ಒಳ್ಳೆಯ ಸಂಸ್ಕಾರವಂತೆ ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಈ ಹುಡುಗಿ ಅದಕ್ಕೆ ವಿರುದ್ಧವಾಗಿ ಇದ್ದಾಳೆ. ನನ್ನ ಮಗ ಮಧು ಯಾವುದೋ ಒಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿದ. ಆ ಹುಡುಗಿ ಅನಾಥೆ ಅಂತ ಹೇಳಿದ. ಪಾಪ, ಅವನ ಪ್ರೀತಿಯನ್ನು ನಾನು ಕಿತ್ತುಕೊಂಡು ಬಿಟ್ಟೆ ಅಂತ ಯೋಚಿಸುತ್ತಾರೆ. ಆಲ್ರೆಡಿ ಮಧು ಜಯಸಿಂಹರವರ ಮನೆಗೆ ಹೋಗಿ ನಡೆದ ಎಲ್ಲ ವಿಷಯವನ್ನು ತಿಳಿಸಿ ಕೀರ್ತಿ ಇಷ್ಟಪಟ್ಟಿರುವ ಹುಡುಗನ ಜೊತೆ ಮದುವೆ ಮಾಡುವುದಾಗಿ ಅವರನ್ನು ಕನ್ವಿನ್ಸ್ ಮಾಡಿದ್ದಾನೆ. ಶ್ರೀರಕ್ಷಾ ಚಂದ್ರು ರೂಮಿಗೆ ಬಂದಾಗ ಆಲ್ರೆಡಿ ಅವಳಿಗೂ ಸಹ ವಿಷಯ ತಿಳಿದಿದೆ. ಬಂದು, ಸರ್ ಕಾಫಿ ತಗೊಳ್ಳಿ ಎಂದಳು. ಆಗ ಚಂದ್ರು, ಬೇಡ ಕಣಮ್ಮ ಎಂದಾಗ ಶ್ರೀರಕ್ಷಾ, ಸರ್ ಏನಾಯಿತು ಎಂದಳು. ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣಮ್ಮ. ಏನಾಯಿತು ಸರ್? ನನ್ನ ಮಗನಿಗೆ ನೋಡಿದ್ದೆ ಅಲ್ವಾ ಆ ಹುಡುಗಿ. ಆ ಹುಡುಗಿಯ ಮಾತು ನಡವಳಿಕೆ ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ನಡೆದ ಎಲ್ಲ ವಿಷಯವನ್ನು ತಿಳಿಸಿದಾಗ ಶ್ರೀರಕ್ಷಾ, ನೀವೇ ಹೇಳ್ತಾ ಇದ್ರಲ್ವಾ ಸರ್, ಅಪ್ಪ ಅಮ್ಮ ಇರುವ ಮಕ್ಕಳು ಮಾತ್ರ ಸುಸಂಸ್ಕೃತರಾಗಿ ಬೆಳೆಯುತ್ತಾರೆ. ಅಪ್ಪ ಅಮ್ಮ ಇಲ್ಲದೆ ಇರುವ ಅನಾಥ ಮಕ್ಕಳು ಯಾವುದೇ ಸುಸಂಸ್ಕೃತ ಇಲ್ಲದೆ ಶಿಕ್ಷಣ ಇಲ್ಲದೆ ಇರುತ್ತಾರೆ ಅಂತ. ಹೌದಮ್ಮ, ನಾನು ತಪ್ಪು ತಿಳ್ಕೊಂಡಿದ್ದೆ.
ಮಕ್ಕಳು ಸುಸಂಸ್ಕೃತರಾಗಿ ಬೆಳೆಯುತ್ತಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಅಪ್ಪ ಅಮ್ಮ ಆಗಿರುತ್ತಾರೆ. ಅಪ್ಪ ಅಮ್ಮ ಇರುವ ಮಕ್ಕಳು ಸಹ ಈ ರೀತಿ ಇರುತ್ತಾರೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು. ನನ್ನ ತಪ್ಪಿನ ಅರಿವಾಗಿದೆ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೇನೆ. ನನ್ನ ಮಗ ಯಾವ ಹುಡುಗಿಯನ್ನು ಪ್ರೀತಿ ಮಾಡುತ್ತಿದ್ದಾನೆ ಅದೇ ಹುಡುಗಿಯನ್ನು ಈ ಮನೆಗೆ ಸೊಸೆಯಾಗಿ ಕರೆದುಕೊಂಡು ಬರುತ್ತೇನೆ. ಅಷ್ಟೊತ್ತಿಗೆ ಮಧು, ಹೌದಾ ಅಪ್ಪ, ನಿಜವಾಗಲೂ ನೀವು ನಾನು ಇಷ್ಟಪಟ್ಟಿದ್ದ ಹುಡುಗಿಯನ್ನು ನನಗೆ ಮದುವೆ ಮಾಡಿಸುತ್ತೀರಾ ಎಂದಾಗ ಚಂದ್ರು ಖಂಡಿತ ಮದುವೆ ಮಾಡಿಸುತ್ತೇನೆ ಎಂದರು. ಅಷ್ಟರಲ್ಲಿ ಕೀರ್ತಿ ಮತ್ತು ಅವಳು ಇಷ್ಟಪಡುತ್ತಿದ್ದ ಹುಡುಗ ಮನೀಶ್ ಇಬ್ಬರು ಅಲ್ಲಿಗೆ ಬರುತ್ತಾರೆ. ಅವರನ್ನು ನೋಡಿದ ಚಂದ್ರು ಪ್ರಶ್ನಾರ್ಥಕವಾಗಿ ಮಧು ಮುಖ ನೋಡಿದಾಗ ಕೀರ್ತಿ ಹುಡುಗನನ್ನು ಪ್ರೀತಿ ಮಾಡ್ತಾ ಇರೋದು ಮತ್ತೆ ತಾವು ಮಾಡಿದ ಈ ಪ್ಲಾನ್ ಎಲ್ಲದರ ಬಗ್ಗೆ ತಿಳಿಸುತ್ತಾನೆ ಮಧು. ಕೀರ್ತಿ, ಅಂಕಲ್, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನನಗೆ ನನ್ನ ಪ್ರೀತಿಯೂ ಸಹ ಸಿಗಬೇಕಾಗಿತ್ತು. ಇನ್ನು ಮಧುಗೆ ನಿಮ್ಮ ತಪ್ಪಿನ ಅರಿವಾಗುವುದು ಬೇಕಾಗಿತ್ತು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮಧು ಇಷ್ಟಪಡುತ್ತಾ ಇರುವ ಹುಡುಗಿ ಶ್ರೀರಕ್ಷಾ ತನಗಾಗಿ ಈ ರೀತಿಯ ಮನೆಯ ಕೆಲಸದವಳಾಗಿ ಬಂದಿದ್ದಾಳೆ. ನನ್ನ ಮನಸ್ಥಿತಿಯನ್ನು ಬದಲಾವಣೆ ಮಾಡಲು ಈ ರೀತಿಯ ಯೋಚನೆ ಮಾಡಿದ್ದಾಳೆ ಅಂತ ತಿಳಿದು ಅವಳ ಹತ್ತಿರ ಬಂದು ಅವಳ ಕೈಯನ್ನು ಹಿಡಿದು ನನ್ನನ್ನು ಕ್ಷಮಿಸಿಬಿಡಮ್ಮ. ಅನಾಥರ ಬಗ್ಗೆ ಇರುವ ನನ್ನ ತಪ್ಪು ಕಲ್ಪನೆಯನ್ನು ನೀನು ದೂರ ಮಾಡಿದೆ. ಇನ್ನು ಮುಂದೆ ನೀನು ಅನಾಥೆ ಅಲ್ಲ, ನನ್ನ ಮನೆಯ ಸೊಸೆ ನೀನು, ನನ್ನ ಮಗನ ಹೆಂಡತಿ ಅಂತ ಹೇಳಿದಾಗ ಶ್ರೀರಕ್ಷಾ, ನನ್ನಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ. ಆ ನೋವಿಗೆ ನಾನು ನಿಮ್ಮ ಹತ್ತಿರ ಕ್ಷಮೆ ಕೇಳುತ್ತೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಅವರ ಕಾಲಿಗೆ ಬೀಳುತ್ತಾಳೆ. ಅಂತೂ ಮಧು ಮತ್ತು ಶ್ರೀರಕ್ಷಾ ಇಬ್ಬರ ಮದುವೆ ಯಾವುದೇ ಅಡೆತಡೆ ಇಲ್ಲದೆ ನಡೆಯಿತು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.